ಬಂದಿರೋರು ವಾಯ್ಸ್ ಕರೆಕ್ಟಾಗಿದೆಯಾ ನೋಡಿ, ವಾಯ್ಸ್ ಇದೆಯಾ, ವಿಡಿಯೋ ಸ್ವಲ್ಪ ಕ್ಲಾರಿಟಿ ಇದೆಯಾ ನೋಡಿ, ಜಸ್ಟ್ ಬಂದಿರೋರು. Shaded area was not tough, it was easy. Okay, anyhow, we'll discuss. Okay. Okay. Today's max paper, if you ask me, it was one of the easiest paper. So tumba easy paper anta ನನ್ನ opinion. Here and there there were little twists and turns, but if you see observe very closely, ಹೇಗೆ ಮಾಡೆಲ್ ಪೇಪರ್ ಇತ್ತು ಆ ಮಾಡೆಲ್ ಪೇಪರ್ ಥರನೇ ಇದೆ, ಬಟ್ ಟ್ರಯಾಂಗಲ್ಸ್ ಮಾತ್ರ ಇಟ್ ಹ್ಯಾಡ್ ಬೀನ್ ಇನ್ 3 marks. ಆಮೇಲೆ 2 proof ಪ್ರಾಬ್ಲಮ್ ಕೊಟ್ಟಿರಲಿಲ್ಲ. ಇದನ್ನು ಬಿಟ್ಟರೆ ಇಫ್ ಯು ಸಿ ಇಟ್ ಫಾಲೋಸ್ ಎವ್ರಿಥಿಂಗ್ ಆಸ್ ಇಟ್ ಇಸ್. ಆ್ಯಂಡ್ ಫಸ್ಟ್ ಟರ್ಮ್ ಆಫ್ ಕೋನ್ 5 marks ಕ್ವಶನ್ ವಾಸ್ ವೆರಿ ಡೈರೆಕ್ಟ್ ಆ್ಯಂಡ್ ಸಿಂಪಲ್. ಆ್ಯಂಡ್ ಪಾಸ್ ಆಗೋರ್ಗಂತೂ ಏನೂ ತೊಂದರೆ ಇಲ್ಲ, ತುಂಬ ಈಸಿ ಪೇಪರ್ ಅಂತ ನನ್ನ ಒಪಿನಿಯನ್ನು. ಸ್ವಲ್ಪ ನಿಮಗೆ ಸ್ವಲ್ಪ ಟ್ವಿಸ್ಟ್ ಅಂತ ಅನಿಸಿದರೆ ಇಟ್ ವುಡ್ ಹ್ಯಾವ್ ಬೀನ್ ಟ್ರಯಾಂಗಲ್ಸ್, ದ 3 marks ಕ್ವಶನ್, ಬಟ್ ಇವನ್ ದಟ್ ಈಸ್ ಈಸಿ. ಯು ನೀಡ್ ಲಿಟಲ್ ಪ್ರಾಕ್ಟೀಸ್. ಒನ್ ಮೋರ್ ವಾಸ್ ಯುವರ್ ಆಬ್ವಿಯಸ್ಲಿ ಏರಿಯೇಟೆಡ್ ಟು ಸರ್ಕಲ್. ಸೊ ಅಲ್ಲಿ ಸ್ವಲ್ಪ ಸಮಸ್ಯೆ ಆಗಿರ್ಬೋದು. ಎನಿಹೌ ವಿ ವಿಲ್ ಸ್ಟಾರ್ಟ್ ಟುಡೇಸ್ ಕ್ಲಾಸ್. ಸೊ ನಾನು ಕೇಳಿದ್ರೆ ದ ಮ್ಯಾಥ್ಸ್ ಪೇಪರ್ ವಾಸ್ ವೆರಿ ಈಸಿ. ಸೊ ದಟ್ಸ್ ಓಕೆ, ನೀವು ಚೆನ್ನಾಗಿ ಮಾಡಿಲ್ಲ ಅಂದರೂ ಕೂಡ ಇವಾಗ ಪಾಸ್ ಆಗಿದ್ರೆ ಸಾಕು, ಇನ್ನೂ ಟೈಮ್ ಇದೆ. ಸೊ ಈಗಲಾದರೂ ನೀವು ಮಾಡೆಲ್ ಪೇಪರು ಪ್ರಿಪರೇಟರಿ ಪೇಪರ್ ಎರಡನ್ನೂ ಇಟ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂತ ನನ್ನ ಒಪಿನಿಯನ್. ಸೊ ನಾವು ಕಮಿಂಗ್ ಬ್ಯಾಕ್ ಟು ಸೈನ್ಸ್. ಸೊ ನಿಮಗೆಲ್ಲ ಗೊತ್ತು, ಸೈನ್ಸ್ ಇಸ್ ದ ಒನ್ ಸಬ್ಜೆಕ್ಟ್ ವೇರ್ ವಿ ಕ್ಯಾನ್ ಡೆಫಿನೆಟ್ಲಿ ಕೆನಾಟ್ ಟೆಲ್ ಪಾಸಿಂಗ್ ಪ್ಯಾಕೇಜ್ ಅಂತ ಕೊಡೋದು ಭಾಳ ಕಷ್ಟ. ಇದೇ ಓದ್ಬಿಡಿ, ಇದು ಓದ್ಬಿಟ್ರೆ ನಿಮಗೆ ಮಾರ್ಕ್ಸ್ ಬಂದ್ಬಿಡುತ್ತೆ. ಹೆಂಗೆ ನಮಗೆ ಅಟ್ಲೀಸ್ಟ್ ಮ್ಯಾಥ್ಸಲ್ಲಿ ಗ್ರಾಫ್ ಬರುತ್ತೆ, ಥಿಯರಮ್ ಬರುತ್ತೆ, ಓಜಿ ಬರುತ್ತೆ, ಆಮೇಲೆ ಕನ್ಸ್ಟ್ರಕ್ಷನ್ಸ್ ಬರುತ್ತೆ. ಆ ಥರ ಯು ಡೋ ನಾಟ್ ಹ್ಯಾವ್ ಸಮಥಿಂಗ್ ಪಕ್ಕಾ ಇದೇ ಬರುತ್ತೆ ಅಂತ ಹೇಳೋಕ್ಕೆ ಆಗಲ್ಲ, ಒಂದು ಬೌಂಡ್ರಿ ಹಾಕೋಕ್ಕಾಗಲ್ಲ ಸೈನ್ಸಲ್ಲಿ. ಅದರದೇ ಆದ ಕೆಲವು ಕಾನ್ಸೆಪ್ಟ್ಸ್ ಇದೆ. ಐ ಕ್ಯಾನ್ ಟೆಲ್ ಯು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್, ಬಟ್ ಐ ಕೆನಾಟ್ ಟೆಲ್ ಯು ವಿಟ್ ಆರ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ದಟ್ ವಿಲ್ ಅಪಿಯರ್. ಸೊ ಇವಾಗ ವಾಪಸ್ ಬರ್ತೀನಿ. ಇವಾಗ ಸೈನ್ಸ್ಗೆ ಈ ಒಂದು ಚೌಕಟ್ಟನ್ನ ಇಟ್ಕೊಂಡು ನೀವು ಪ್ರಿಪೇರ್ ಆಗಬೇಕು. ಸೊ ಮತ್ತೆ ಸೈನ್ಸ್ಗೆ ನಿಮ್ಮ ಮಾಡೆಲ್ ಪೇಪರ್ ಬೇಸಿಸ್ ಆಗಬೇಕು. ಸೊ ಇಫ್ ಯು ನೋ ಯುವರ್ ಪೇಪರ್ ಬೈ ದ ಟೈಮ್ ಯು ನೋ ಯುವರ್ ಪೇಪರ್, ಸೈನ್ಸ್ ಪೇಪರ್ ಗೊತ್ತಿರಬೇಕು ನಿಮಗೆ. 3 ಪಾರ್ಟ್ ಆಗಿ ಡಿವೈಡ್ ಆಗಿರುತ್ತೆ. ಫಸ್ಟ್ ಪಾರ್ಟ್ ಬಂದು ನಿಮಗೆ ಫಿಸಿಕ್ಸ್ 28 marks ಇರುತ್ತೆ. ಸೆಕೆಂಡ್ ಪಾರ್ಟ್ ಬಂದು ಕೆಮಿಸ್ಟ್ರಿ 25 marks ಇರುತ್ತೆ. ಥರ್ಡ್ ಪಾರ್ಟ್ ಬಂದು ನಿಮಗೆ ಬಯಾಲಜಿಯಲ್ಲಿ ನಿಮಗೆ ಹತ್ತತ್ರ 26 marks ಬರುತ್ತೆ. ಸೊ ಇದು ನಿಮ್ಮ ಬ್ರೇಕ್, ಹೆಂಗೆ ಯಾವ ಥರ ಬ್ರೇಕ್ ಆಗುತ್ತೆ ಅಂತ. ಸೊ ದಿಸ್ ಇಸ್ ಹೌ ಯುವರ್ ಎಕ್ಸಾಮ್. ಮಾಡೆಲ್ ಪೇಪರ್ ನೆನ್ನೆನೂ ಹೇಳಿದ್ದೀನಿ, ಮಾಡೆಲ್ ಪೇಪರ್ ಸುಮ್ಮನೆ ಹೋಗ್ಬಿಟ್ಟು ನೀವು ಗೂಗಲಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಮಾಡೆಲ್ ಪೇಪರ್ SSLC 2023 ಅಂತ ಹೊಡೆದ್ರೆ ನಿಮಗೆ ಮಾಡೆಲ್ ಪೇಪರ್ ಬಂದ್ಬಿಡುತ್ತೆ. ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ವಾಪಸ್ ಇವಾಗ ಸೈನ್ಸ್ಗೆ ಬರೋದಾಗಿದ್ರೆ, ಸೊ ಇದು ನಿಮಗೆ ಪ್ಯಾಟರ್ನ್, ಎಕ್ಸಾಮ್ ಪ್ಯಾಟರ್ನ್. ಸೊ ಇಫ್ ಯು ಆರ್ ಸೀನ್ ಯುವರ್ ಮಾಡೆಲ್ ಪೇಪರ್ ಆಲ್ರೆಡಿ, ಅದ್ರಲ್ಲಿ ನೀವು ಒಂದು ಗಮನಿಸಿರ್ತೀರಾ, ಮೋರ್ ಆಫ್ ವೈ ಟೈಪ್ ಆಫ್ ಕ್ವಶನ್, ವೈ WHY, ವೈ, ಹೌ, ವೈ ಮತ್ತು ಹೌ ಅಂತ ಜಾಸ್ತಿ ಇರುತ್ತೆ. ವಾಯ್ಸ್ ಬ್ರೇಕ್ ಆಗ್ತಾ ಇದೆಯಾ? ಓಕೆ, ಮೇ ಬಿ ನಿಮ್ಮ ಇಂಟರ್ನೆಟ್ ಸಮಸ್ಯೆ ಇರ್ಬೋದು, ನಂದು ಇಂಟರ್ನೆಟ್ ವೈಫೈ ಇದೆ. ಓಕೆ, ನೀವು ಸೊ ವಾಪಸ್ಸು ಇವಾಗ ಗೋ ಆನ್ ಟೆಲ್ಲಿಂಗ್ ಯಾವ ರೀತಿ ವಿ ಹ್ಯಾವ್ ಟು ಸ್ಟಡಿ ದ ಸೈನ್ಸ್. ಸೊ ಫಿಸಿಕ್ಸು ಮತ್ತು ಕೆಮಿಸ್ಟ್ರಿ ಮತ್ತು ಬಯಾಲಜಿ. ಸೊ ಫಸ್ಟ್ ಒನ್ is your physics for 28 marks. First thing that you should do in physics is write down all the SI units. For example, SI unit, you know what is the SI unit of electric current? Electric current is ampere. Electric potential, voltage, ಅಥವಾ potential difference, voltage. Power though, watt, WATT, watt. What is the SI unit of ಇದು ಕೇಳ್ತಾರೆ, SI unit of resistivity, ತುಂಬ ಇಂಪಾರ್ಟೆಂಟ್. resistivity is ohm meter. Resistivity is ohm meter, you should know. And the SI unit of resistance is only ohm. And SI unit of power of lens is diopter. SI unit of power of lens is diopter. ಈ ರೀತಿ ನಿಮಗೆ ಪಾರ್ಟ್ 1 ಅಲ್ಲೇ ನಿಮಗೆ ಎಸ್ಪೆಷಲಿ ಎಲೆಕ್ಟ್ರಿಸಿಟಿ ಚಾಪ್ಟರ್ಸ್ ಅಲ್ಲಿ SI ಯೂನಿಟ್ಸ್ಗಳಿದೆ. ಎಲೆಕ್ಟ್ರಿಕ್ ಕರೆಂಟ್, ಆಮೇಲೆ ಇದು ಎಲೆಕ್ಟ್ರಿಕ್ ಚಾರ್ಜ್ ತುಂಬ ಇಂಪಾರ್ಟೆಂಟ್. ಎಲೆಕ್ಟ್ರಿಕ್ ಚಾರ್ಜು ಕುಲಮ್. ಎಲೆಕ್ಟ್ರಿಕ್ ಚಾರ್ಜ್ ಇಸ್ ಕುಲಮ್. Electric current is ampere,
electric potential is voltage, electric power is watt, resistivity is ohm meter, power of lens is diopter. ಇಷ್ಟು 6 ತುಂಬ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕು. SI ಯೂನಿಟ್ಸ್ ಇದ್ರಲ್ಲಿ ಯಾವ್ದಾರ ಒಂದು ಬರುತ್ತೆ. ಸೊ ಎಲ್ಲ SI ಯೂನಿಟ್ಸ್ನ ಒಂದು ಕಡೆ ನೀವು ಬರ್ಕೊಂಡು ಓದಿ. ನೆಕ್ಸ್ಟ್ ಬರೋದಾಗಿದ್ರೆ ನೆಕ್ಸ್ಟ್ ಎಲ್ಲ ನಿಮಗೆ ನಿಮ್ಮೆಲ್ಲರೂ ಕೂಡ ಯಾರ್ಯಾರು ಲೈವಲ್ಲಿ ಇದ್ದೀರಾ ಟೆಕ್ಸ್ಟ್ ಬುಕ್ಕಲ್ಲೇ ಓಪನ್ ಮಾಡ್ಕೊಳ್ಳಿ. ಯಾಕಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಕೆಲವು ಇಂಪಾರ್ಟೆಂಟ್ ಪ್ಯಾರಾಗ್ರಾಫ್ ಇದೆ, ಆ ಪ್ಯಾರಾಗ್ರಾಫಿಂದ ಕ್ವಶನ್ಸ್ ಬರುತ್ತೆ. ಸೊ ನೀವು ಇದನ್ನ ಟೆಕ್ಸ್ಟ್ ಬುಕ್ಸ್ನ ತಗೊಳ್ಳಿ, ಪಾರ್ಟ್ 1 ಪಾರ್ಟ್ 2 ಎರಡೂ ತಗೊಳ್ಳಿ. ಸೊ ಇವಾಗ ಪಾರ್ಟ್ 1ಗೆ ಬರೋದಾಗಿದ್ರೆ ಫಸ್ಟ್ ಐ ವಿಲ್ ಡಿಸ್ಕಸ್ ಎಂಟೈರ್ ಥಿಂಗ್ ಅಬೌಟ್ ಫಿಸಿಕ್ಸ್. ಓಕೆ, ವಿ ವಿಲ್ ಟೇಕ್ ಎವ್ರಿಥಿಂಗ್ ಆಫ್ ಫಿಸಿಕ್ಸ್. ಫಸ್ಟ್ ಒನ್ ಎಲೆಕ್ಟ್ರಿಸಿಟಿ ಚಾಪ್ಟ್ರಲ್ಲಿ ಫಸ್ಟು ನಾನು ಆಗಲೇ ಹೇಳಿದೆ, ಯು ಶುಡ್ ನೋ ಆಲ್ ದ SI ಯೂನಿಟ್ಸ್. ನಂಬರ್ 2 ವಾಟ್ ಯು ಶುಡ್ ನೋ ಇಸ್ there are few definitions that you should know, very simple definitions from both part 1 and part 2. ಬೇಕಿದ್ರೆ ಬರ್ಕೊಳ್ಳಿ. ಮೊದಲನೇ ಡೆಫಿನೇಷನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್, ಎಲೆಕ್ಟ್ರಿಸಿಟಿ ಚಾಪ್ಟರ್ ಅಲ್ಲಿ ಕೆಳಗಡೆನೇ ಇದೆ. ವಾಟ್ ಈಸ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್? ಓಕೆ, ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂದ್ರೆ ಏನು? ದ ಕಂಟಿನ್ಯೂಸ್ ಅಂಡ್ ಕ್ಲೋಸ್ಡ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇಸ್ ಕಾಲ್ಡ್ ಎಸ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಎಲೆಕ್ಟ್ರಿಕ್ ಸರ್ಕ್ಯೂಟ್ ಫಸ್ಟ್ ಪೇಜ್ ಅಲ್ಲೇ ಇದೆ, ಅದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ, ಅದನ್ನು ಓದಿ. ನೆಕ್ಸ್ಟ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಏನಂತ ಕೇಳ್ತಾರೆ. ಎಲೆಕ್ಟ್ರಿಕ್ ಕರೆಂಟ್ ಇಸ್ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್, ಅದು ನೆಕ್ಸ್ಟ್ ಪೇಜ್ ಅಲ್ಲಿ ಸಿಗುತ್ತೆ, ಎಲೆಕ್ಟ್ರಿಕ್ ಕರೆಂಟ್. ನೆಕ್ಸ್ಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ನೆಕ್ಸ್ಟ್ ಎಲೆಕ್ಟ್ರಿಕ್ ಪವರ್. ಈ 4 ಡೆಫಿನೇಷನ್ ಇಂಪಾರ್ಟೆಂಟ್ ಫಸ್ಟ್ ಚಾಪ್ಟರ್. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ಎಲೆಕ್ಟ್ರಿಕ್ ಕರೆಂಟ್, ಎಲೆಕ್ಟ್ರಿಕ್ ಸರ್ಕ್ಯೂಟ್, ಆಮೇಲೆ ಎಲೆಕ್ಟ್ರಿಕ್ ಪವರ್. ನೆಕ್ಸ್ಟ್ ಪಾರ್ಟ್ 2 ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ನಾನೆಲ್ಲ ಡೆಫಿನೇಷನ್ ಟೆಲಿಂಗ್ ಅಬೌಟ್ ಡೆಫಿನೇಷನ್ಸ್. ಭಾಳ ಕಡಿಮೆ 1-2 ಡೆಫಿನೇಷನ್ಸ್ ಕೇಳೋದು ಯಾವುದು ಅಂತ ಹೇಳ್ತಾ ಇದ್ದೀನಿ. ಸೊ ಇದು ಬರ್ಕೊಂಡ್ರಿ ಅನ್ಕೊಂಡಿದ್ದೀನಿ ನಾನು. ನೆಕ್ಸ್ಟು ಮ್ಯಾಗ್ನೆಟಿಸಮ್ ಅಲ್ಲಿ ಕೆಲವು ಡೆಫಿನೇಷನ್ ಇದೆ. ವಾಟ್ ಈಸ್ ಕಮ್ಯೂಟೇಟರ್ ಅಂತ ಕೇಳ್ತಾರೆ. ವಾಟ್ ಈಸ್ ಕಮ್ಯೂಟೇಟರ್ ಅಂತ ಒಂದು ಇಂಪಾರ್ಟೆಂಟ್ ಕ್ವಶನ್. ವಾಟ್ ಈಸ್ ಸೋಲನಾಯ್ಡ್, ಇದು ಇಂಪಾರ್ಟೆಂಟು. ವಾಟ್ ಈಸ್ ಸೋಲನಾಯ್ಡ್ ಇದು ಕೇಳ್ತಾರೆ. ಸೋಲನಾಯ್ಡ್ ಅಂದ್ರೆ ಇಟ್ ಇಸ್ ಒಂದು ಸರ್ಕ್ಯುಲರ್ ಕಾಯಿಲ್ ಅಲ್ಲಿ ನೀವು ವೈರ್ನ ವ್ರ್ಯಾಪ್ ಮಾಡಿದ್ರೆ ಅದನ್ನ ಸೋಲನಾಯ್ಡ್ ಅಂತ ಕರೀತಾರೆ. ವಾಟ್ ಈಸ್ ಸೋಲನಾಯ್ಡ್ ನಿಮಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ನಿಮಗೆ ಇದು ಗೊತ್ತಿರಬೇಕು, ಕಮ್ಯೂಟೇಟರ್ ಅಂತ ಹೇಳಿದೆ. ವಾಟ್ ಈಸ್ ಕಮ್ಯೂಟೇಟರ್. ಆಮೇಲೆ ವೆರಿ ಇಂಪಾರ್ಟೆಂಟ್, ವಾಟ್ ಈಸ್ ಆರ್ಮೇಚರ್. ವಾಟ್ ಈಸ್ ಆರ್ಮೇಚರ್ ಅಂತ ಇದೆ, ಆಯ್ತಾ. ಇಲ್ಲಿ ನಿಮಗೆ ಎಲೆಕ್ಟ್ರಿಕ್ ಮೋಟರ್ ಅಲ್ಲಿ ಆರ್ಮೇಚರ್ ಅಂತಿದೆ, ARMATURE. ಆರ್ಮೇಚರ್ ಅಂತ ಏನಂತ ಗೊತ್ತಿರಬೇಕು. ಡೆಫಿನೇಷನ್ಸ್ಗಳು ಈ ಚಾಪ್ಟರ್ ಇಂದ ಇಷ್ಟು ಡೆಫಿನೇಷನ್ಸ್ ಏನು, ಸೊಲನಾಯ್ಡ್, ಆರ್ಮೇಚರ್, ಕಮ್ಯೂಟೇಟರ್, ಇದು 3 ಗೊತ್ತಿರಬೇಕು. ಓಕೆ, ಆಮೇಲೆ ಫ್ಯೂಸ್ ಅಂದ್ರೆ ಏನು, ಇದೆಲ್ಲ ಫಂಕ್ಷನ್ಸ್ ಬರುತ್ತೆ, ನೀವು ಡೆಫಿನೇಷನ್ ಕೇಳ್ಬೋದು. ಇಟ್ ಇಸ್ ಸೇಫ್ಟಿ ಎಕ್ವಿಪ್ಮೆಂಟ್ ಟು ಪ್ರೊಟೆಕ್ಟ್ ಅವರ್ ಅಪ್ಲಯನ್ಸಸ್. ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಕೆಲವು ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಬರುತ್ತೆ. ಒಂದು, ವಾಟ್ ಈಸ್ ಆಪ್ಟಿಕ್ ಸೆಂಟರ್. ಓಕೆ, ವಾಟ್ ಈಸ್ ಆಪ್ಟಿಕ್ ಸೆಂಟರ್, ವಾಟ್ ಈಸ್ ಪ್ರಿನ್ಸಿಪಲ್ ಆಕ್ಸಿಸ್, ಇದೆಲ್ಲ ನೀವು ಬೇಕಾದ್ರೆ ಬರ್ಕೊಳ್ಳಿ. ಪ್ರಿನ್ಸಿಪಲ್ ಆಕ್ಸಿಸ್, ಆಮೇಲೆ ಆಪ್ಟಿಕ್ ಸೆಂಟರ್. ವಾಯ್ಸ್ ಇಲ್ವಾ? ನಿಮ್ದು ಇಂಟರ್ನೆಟ್ ಸಮಸ್ಯೆ ಇರಬೇಕು, ಯಾರೋ ನೋ ವಾಯ್ಸ್ ಅಂದ್ರು. ಓಕೆ, ಆಪ್ಟಿಕ್ ಸೆಂಟರ್ ಅಂದ್ರೆ ಏನು ಅದು ಗೊತ್ತಿರಬೇಕು. ಆಪ್ಟಿಕ್ ಸೆಂಟರ್, ಪ್ರಿನ್ಸಿಪಲ್ ಆಕ್ಸಿಸ್, ರೇಡಿಯಸ್ ಆಫ್ ಕರ್ವೇಚರ್. ಓಕೆ, ಇದು 3 ಡೆಫಿನೇಷನ್. ಆಪ್ಟಿಕ್ ಸೆಂಟರ್, ರೇಡಿಯಸ್ ಆಫ್ ಕರ್ವೇಚರ್, ಆಮೇಲೆ ಪ್ರಿನ್ಸಿಪಲ್ ಆಕ್ಸಿಸ್, ಇದು 3 ಡೆಫಿನೇಷನ್. ನೆಕ್ಸ್ಟ್ ನಿಮಗೆ ಗೊತ್ತಿರಬೇಕಾಗಿರೋದು ನ್ಯೂಮರಿಕಲ್ಸ್ ಎಲ್ಲ ಬರ್ತೀನಿ ನಾನು. ನೆಕ್ಸ್ಟ್ ನಿಮಗೆ ಗೊತ್ತಿರಬೇಕಾಗಿರೋದು ಪಾರ್ಟ್ 2 ಅಲ್ಲೇ ವಾಟ್ ಈಸ್ ಪವರ್ ಆಫ್ ಲೆನ್ಸ್ ಅಂತ ಕೇಳ್ತಾರೆ. ವಾಟ್ ಈಸ್ ಪವರ್ ಆಫ್ ಲೆನ್ಸ್. ನೆಕ್ಸ್ಟ್ ವಾಟ್ ಈಸ್ ಪವರ್ ಆಫ್ ಅಕಾಮಿಡೇಷನ್. ವಾಟ್ ಈಸ್ ಪವರ್ ಆಫ್ ಅಕಾಮಿಡೇಷನ್ ಇದು ಗೊತ್ತಿರಬೇಕು. ವಾಟ್ ಈಸ್ ಪವರ್ ಆಫ್ ಅಕಾಮಿಡೇಷನ್, ಇದೆಲ್ಲ ಡೆಫಿನೇಷನ್ಸ್ಗಳು ಬರುತ್ತೆ. ವಾಟ್ ಈಸ್ ಪವರ್ ಆಫ್ ಅಕಾಮಿಡೇಷನ್. ಇನ್ನೊಂದು ಅಪರ್ಚರ್. ವಾಟ್ ಈಸ್ ಅಪರ್ಚರ್ ಇಂಪಾರ್ಟೆಂಟ್. ವಾಟ್ ಈಸ್ ಅಪರ್ಚರ್. ನೆಕ್ಸ್ಟು ವಾಟ್ ಈಸ್ ಬಯೋಗ್ಯಾಸ್ ಪ್ಲಾಂಟ್. ವಾಟ್ ಈಸ್ ಬಯೋಗ್ಯಾಸ್ ಪ್ಲಾಂಟ್. ಸೊ ಇಷ್ಟು ನಿಮಗೆ ಗೊತ್ತಿದ್ರೆ ಸಾಕು. ಡೆಫಿನೇಷನ್ಸ್ಗಳಲ್ಲಿ ಯಾವ್ದಾರ ಒಂದು ಬರುತ್ತೆ, 1 ಅಥವಾ 2 ಡೆಫಿನೇಷನ್ಸ್ ಬರುತ್ತೆ. ಸೊ ಇಷ್ಟು ಡೆಫಿನೇಷನ್ ಆದರೆ ಇವಾಗ ಮತ್ತೆ ಎಲೆಕ್ಟ್ರಿಸಿಟಿಗೆ ಬರೋಣ. ಇವಾಗ ಫಸ್ಟ್ ನಿಮ್ಗೆ ಏನು ಗೊತ್ತಿರಬೇಕು, ಟೆಕ್ಸ್ಟ್ ಬುಕ್ ಓಪನ್ ಮಾಡಿದರೆ ತೆಗೀರಿ. ನ್ಯೂಮರಿಕಲ್ಸ್ ಕೇಳ್ತಾ ಇದ್ದೀರಾ ನೋಡಿ. ನ್ಯೂಮರಿಕಲ್ಸ್ ತುಂಬ ಸಿಂಪಲ್ ಆಗಿರುತ್ತೆ. ನ್ಯೂಮರಿಕಲ್ಸು ನೋಡಿ, ಇವಾಗ ಯಾರೋ ಕೆಲವು ನ್ಯೂಮರಿಕಲ್ಸ್ ಕೇಳ್ತಾ ಇದ್ದಾರೆ, ಕೆಲವರು ಸಿಂಪಲ್ ಆಗಿ ಇದನ್ನ ಹೇಳ್ಕೊಡಿ, ಇರೋದು ರೇ ಡಯಾಗ್ರಾಮ್ ಹೇಳ್ಕೊಡಿ ಅಂತ ಕೇಳಿದ್ದಾರೆ. ನಾನು ಆಗಲೇ ಕಮ್ಯುನಿಟಿ ಪೋಸ್ಟ್ಗೆ ಹೋಗಿ, ನನ್ನ ಚಾನೆಲ್ ಕಮ್ಯುನಿಟಿ ಪೋಸ್ಟು ಸೈನ್ಸ್ ವಿಡಿಯೋಸ್ ಎಲ್ಲಾನು ಪೋಸ್ಟ್ ಮಾಡಿದ್ದೀನಿ. ಅಲ್ಲಿ ಕೆಮಿಕಲ್ ಬ್ಯಾಲೆನ್ಸ್ನ ಹೆಂಗೆ ಬ್ಯಾಲೆನ್ಸ್ ಮಾಡೋದು, ಕೆಮಿಕಲ್ ಈಕ್ವೇಷನ್ಸ್ನ ಹೆಂಗೆ ಬ್ಯಾಲೆನ್ಸ್ ಮಾಡೋದು, ರೇ ಡಯಾಗ್ರಾಮ್ನ 1 ಶಾರ್ಟಲ್ಲಿ ಹೇಳ್ಕೊಡಿ. ತುಂಬ ಸಿಂಪಲ್ ಆಗಿ 1 ಶಾರ್ಟಲ್ಲಿ ಹೇಳ್ಕೊಟ್ಟಿದ್ದೀನಿ ರೇ ಡಯಾಗ್ರಾಮು. ನ್ಯೂಮರಿಕಲ್ಸು, ಲೈಟ್ ನ್ಯೂಮರಿಕಲ್ಸು, ಎಲೆಕ್ಟ್ರಿಸಿಟಿ ನ್ಯೂಮರಿಕಲ್ಸು ನೋಡಿ. ಟೆಕ್ಸ್ಟ್ ಬುಕ್ಕಲ್ಲಿರೋ ಎಕ್ಸಾಂಪಲ್ ಸಾಕು, ನೀವು ಎಕ್ಸಸೈಸ್ಗೂ ಹೋಗೋದು ಬೇಡ. ಎಕ್ಸಾಂಪಲ್ ಇದೆಯಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ, ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಇದೆಯಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ ಮಧ್ಯೆ ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ನಿಮಗೆ ಮಾರ್ಕ್ಸ್ ಬರುತ್ತೆ. ಅದನ್ನು ಪ್ರಾಕ್ಟೀಸ್ ಮಾಡಿ. ಸೊ ವಾಪಸ್ ಎಲೆಕ್ಟ್ರಿಸಿಟಿಗೆ ಬರೋದಾಗಿದ್ರೆ ನೋಡಿ, ಈ ಕಾಂಪೊನೆಂಟ್ಸ್ ಆ್ಯಂಡ್ ಸಿಂಬಲ್ಸ್ ಇದೆಯಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ, ಇದು ನೀಟಾಗಿ ನೋಡ್ಕೊಳ್ಳಿ.
ಅದರಲ್ಲೂ ಸ್ವಿಚ್ ಓಪನ್ ಸ್ವಿಚ್ ಕ್ಲೋಸ್ಡ್ ಇಂಪಾರ್ಟೆಂಟು. ಸ್ವಿಚ್ ಓಪನ್ ಅಂದ್ರೇನು, ಸ್ವಿಚ್ ಕ್ಲೋಸ್ಡ್ ಏನಂದ್ರೇನು ಕರೆಕ್ಟಾಗಿ ಡಯಾಗ್ರಾಮ್ನ ತಿಳ್ಕೊಳ್ಳಿ. ನೆಕ್ಸ್ಟ್ ವಾಟ್ ಈಸ್ ಓಮ್ಸ್ ಲಾ, ಡಿಫೈನ್ ಓಮ್ಸ್ ಲಾ ಕೇಳ್ತಾರೆ, ಕರೆಕ್ಟಾಗಿ ಓದ್ಕೊಳ್ಳಿ, ತುಂಬ ಸತಿ ಬಂದೇ ಬರುತ್ತೆ ನೋಡಿ. ಫಿಸಿಕ್ಸ್ ಅಲ್ಲಿ ಅಟ್ಲೀಸ್ಟ್ ನಾನು ಇದಿದೆ ಬರುತ್ತೆ ಅಂತ ಹೇಳ್ಬೋದು. ಸೊ ಫಿಸಿಕ್ಸ್ ಅಲ್ಲಿ ವಾಟ್ ಈಸ್ ಓಮ್ಸ್ ಲಾ ಅಂತ ಕೇಳ್ತಾರೆ, ಡಿಫೈನ್ ಓಮ್ಸ್ ಲಾ ಅಂತ ಅಥವಾ ರೈಟ್ ಓಮ್ಸ್ ಲಾ ಅಂತ. ಸೊ ನಿಮ್ಗೆ ಆಗಲೇ ಗೊತ್ತು, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕರೆಂಟ್ ಫ್ಲೋಯಿಂಗ್ ಇನ್ ದ ಕಂಡಕ್ಟರ್ ದ ಕಾನ್ಸ್ಟೆಂಟ್ ಟೆಂಪರೇಚರ್. ಸೊ ಪೇಜ್ ನಂಬರ್ 98 ಅಲ್ಲಿ ನೀಟಾಗಿ ಕೊಟ್ಟಿದ್ದಾರೆ ಓಮ್ಸ್ ಲಾ. ಒಂದ್ಸತಿ ಓದಿ ಅದನ್ನ ಬರೀರಿ ಆಯ್ತಾ. ಓಮ್ಸ್ ಲಾ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ ಕೇಳೋದು ಎಕ್ಸಾಮ್ ಅಲ್ಲಿ, ಮೀಟರ್ ಅಂದ್ರೆ ಏನು, ವೋಲ್ಟ್ ಮೀಟರ್ ಅಂದ್ರೆ ಏನು, ಇದು ಇಂಪಾರ್ಟೆಂಟ್. ಮೀಟರ್, ವೋಲ್ಟ್ ಮೀಟರ್. ಓಕೆ, ಮೀಟರ್ ಅಂದ್ರೆ ಏನು ಫಸ್ಟ್ ಬರ್ತೀನಿ ನಾನು. ಇಲ್ಲೇ ಪೇಜ್ ನಂಬರ್ 99 ಅಲ್ಲಿ ನೋಡಿ, ಇನ್ನೊಂದು ಎರಡು ಡಿವೈಸ್ ಇದೆ. ಏನದು ಇಂಪಾರ್ಟೆಂಟ್ ಆಗಿ ರಿಯೋಸ್ಟಾಟ್ ಅಂತ ಇದೆ, ಆಮೇಲೆ ಇನ್ನೊಂದು ನಿಮಗೆ ವೇರಿಯಬಲ್ ರೆಸಿಸ್ಟೆನ್ಸ್ ಅಂಡ್ ರಿಯೋಸ್ಟಾಟ್ ಅಂತ ಎರಡಿದೆ. ಸೊ ಫಸ್ಟ್ ಆಫ್ ಆಲ್ ಮೀಟರ್ ಬಂದ್ರೆ, ಮೀಟರ್ ಇಸ್ ಎ ಡಿವೈಸ್ ಯೂಸ್ ಟು ಮೆಜರ್ ದ ಕರೆಂಟ್ ಅನ್ನ ಮೆಜರ್ ಮಾಡಕ್ಕೆ ಮೀಟರ್ ಬಳಸ್ತಾರೆ. ಇನ್ನೊಂದು ಕ್ವಶನ್ ಕೇಳ್ತಾರೆ, ಮೀಟರ್ನ ಹೇಗೆ ಇದು ಮಾಡಬೇಕು, ಓಮ್ಸ್ ಲಾ ಇನ್ನೊಂದು ಕೇಳ್ತಾ ಇದ್ರು. ಓಮ್ಸ್ ಲಾ ವೆರಿಫಿಕೇಶನ್ ಡಯಾಗ್ರಾಮ್ ಇದೆ ನೋಡಿ, ಎಲೆಕ್ಟ್ರಿಕ್ ಸರ್ಕ್ಯೂಟ್ ಡಯಾಗ್ರಾಮ್ ಟು ವೆರಿಫೈ ಓಮ್ಸ್ ಲಾ. ಈ ಡಯಾಗ್ರಾಮ್ ಗೊತ್ತಿರಬೇಕು, ಇದು ಕೇಳ್ಬೋದು, ಈ ಡಯಾಗ್ರಾಮ್ ಕೇಳ್ಬೋದು. ಓಕೆ, ನೆಕ್ಸ್ಟ್ ವಾಪಸ್ ಬಂದ್ರೆ, ಮೀಟರ್ ಇಸ್ ಯೂಸ್ ಟು ಮೆಜರ್ ದ ಕರೆಂಟ್ and it is always placed in series. ಕೇಳಿ ಹೆಂಗ್ ಪ್ಲೇಸ್ ಮಾಡಬೇಕು ಅಂತ ಕೇಳ್ತಾರೆ. It is always placed in series. What is voltmeter? Voltmeter is used to measure the potential difference. How it is placed? It is placed in parallel ಆಗಿ ಇಡ್ತಾರೆ ಓಮ್ ಮೀಟರ್ನ, ಸಾರಿ ವೋಲ್ಟ್ ಮೀಟರ್ನ. ಇದನ್ನ ಗ್ಯಾಪ್ ಇಟ್ಕೋಬೇಕು. ವೋಲ್ಟ್ ಮೀಟರ್ ಅಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಮೆಜರ್ ಮಾಡಕ್ಕೆ. ಓಕೆ, ಇಟ್ ಈಸ್ ಯೂಸ್ ಟು ಮೆಜರ್ ಪೊಟೆನ್ಷಿಯಲ್ ಡಿಫರೆನ್ಸ್, ವೋಲ್ಟ್ ಮೀಟರ್, and it is always placed in parallel in the circuit. ಇದು ಗೊತ್ತಿರಬೇಕು. ನೆಕ್ಸ್ಟ್ ಪೇಜ್ ನಂಬರ್ 99 ಅಲ್ಲಿ ಆಗಲೇ ಹೇಳಿದೆ, ರಿಯೋಸ್ಟಾಟ್ ಅಂದ್ರೆ ಏನು. ರಿಯೋಸ್ಟಾಟ್ ಇಸ್ ಎ ಡಿವೈಸ್ ವಿಚ್ ಚೇಂಜಸ್ ದ ರೆಸಿಸ್ಟೆನ್ಸ್ ನ ಸಾರಿ ಇದು ಯಾವುದು, ಇದು ವೇರಿಯಬಲ್ ರೆಸಿಸ್ಟೆನ್ಸ್ ಕೇಳ್ಕೊಳ್ಳಿ. ಎರಡಿದೆ, ಒಂದು ವೇರಿಯಬಲ್ ರೆಸಿಸ್ಟೆನ್ಸ್, ಇನ್ನು ರಿಯೋಸ್ಟಾಟ್. ಪೇಜ್ ನಂಬರ್ 99 ಅಲ್ಲಿ ಇದೆ ನೋಡಿ. ಓಕೆ, ಏನಂದ್ರೆ ಕರೆಂಟ್ನ ರೆಗ್ಯುಲೇಟ್ ಮಾಡಕ್ಕೆ ವೇರಿಯಬಲ್ ರೆಸಿಸ್ಟೆನ್ಸ್ ನ ಯೂಸ್ ಮಾಡ್ತಾರೆ. ಕರೆಂಟ್ ನ ರೆಗ್ಯುಲೇಟ್ ಮಾಡಕ್ಕೆ ವೇರಿಯಬಲ್ ರೆಸಿಸ್ಟೆನ್ಸ್ ನ ಯೂಸ್ ಮಾಡ್ತಾರೆ. ಅಲ್ಲಿ 4 ಲೈನಲ್ಲಿ ಕೊಟ್ಟಿದ್ದಾರೆ, ಒಂದ್ಸತಿ ಓದ್ಕೊಳ್ಳಿ. ಎರಡು ಇನ್ಸ್ಟ್ರೂಮೆಂಟ್, ವೇರಿಯಬಲ್ ರೆಸಿಸ್ಟೆನ್ಸ್, ರಿಯೋಸ್ಟಾಟ್ ನಾನು ಕರೆಕ್ಟ್ ಆಗಿ ಹೇಳಿದೆ. ರಿಯೋಸ್ಟಾಟ್ ಇಸ್ ಇನ್ಸ್ಟ್ರೂಮೆಂಟ್ ಯೂಸ್ ಟು ಚೇಂಜ್ ದ ರೆಸಿಸ್ಟೆನ್ಸ್ ಇನ್ ಎ ಸರ್ಕ್ಯೂಟ್. ಒಂದು ಸರ್ಕ್ಯೂಟ್ ಅಲ್ಲಿ ರೆಸಿಸ್ಟೆನ್ಸ್ ನ ಚೇಂಜ್ ಮಾಡಬೇಕು ಅಂದ್ರೆ ರಿಯೋಸ್ಟಾಟ್ ನ ಯೂಸ್ ಮಾಡ್ತಾರೆ. ಇದು ಗೊತ್ತಿರಬೇಕು ಎಲೆಕ್ಟ್ರಿಸಿಟಿಯಲ್ಲಿ. ನೆಕ್ಸ್ಟ್ ಆಬ್ವಿಯಸ್ಲಿ ನಿಮ್ಗೆಲ್ಲ ಗೊತ್ತಿರಬೇಕಾಗಿರೋದು, ವಾಟ್ ಆರ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್. ಒಂದು ಕಂಡಕ್ಟರ್ಗೆ ರೆಸಿಸ್ಟೆನ್ಸ್ ಯಾವ್ದ್ರೆಲ್ಲ ಮೇಲೆ ನಿಂತಿದೆ, ಇದು ಕರೆಕ್ಟಾಗಿ ಅರ್ಥ ಆಗಬೇಕು. ಇದ್ರ ಮೇಲೆ 1 ಮಾರ್ಕ್ಸ್ ಕ್ವಶನ್ ನ ಕ್ರಿಯೇಟ್ ಮಾಡ್ತಾರೆ. ಅಪ್ಲೈಡ್ ಕ್ವಶನ್ಸ್ ಬರುತ್ತೆ, ತುಂಬಾ ಕ್ವಶನ್ಸ್ ಬರುತ್ತೆ ಸೈನ್ಸ್ ಅಲ್ಲಿ, ತುಂಬಾ ಈಸಿ ಆಗಿರುತ್ತೆ. ಬಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಬೇಕು. ಸೈನ್ಸ್ ಅಲ್ಲಿ ನೀವು ಬಯಾಟ್ ಹೊಡಿತೀರಾ ಅಥವಾ ಏನೇನೋ ಮಾಡ್ತೀರಾ ಅಂದ್ರೆ ಹೆಲ್ಪ್ ಆಗಲ್ಲ. ಸೊ ಇವಾಗ ಇದು ಕ್ವಶನ್ ರೆಸಿಸ್ಟಿವಿಟಿದು, ಸಾರಿ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್. ರೆಸಿಸ್ಟೆನ್ಸ್ ಅಂದ್ರೆ ನಿಮ್ಗೆಲ್ಲ ಗೊತ್ತು. ಅಂದ್ರೆ ಇವಾಗ ನಾನು ರೋಡಲ್ಲಿ ಹೋಗ್ತಾ ಇದ್ರೆ, ತುಂಬಾ ಜನ ಇದ್ರೆ ರೋಡಲ್ಲಿ, ನಂಗೆ ಓಡಾಟಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ದಟ್ ರೋಡ್ ಇಸ್ ಮೋರ್ ರೆಸಿಸ್ಟೆಂಟ್ ನನಗೆ, ಆಯ್ತಾ. ರೆಸಿಸ್ಟೆನ್ಸ್ ಅಂದ್ರೆ ಇಷ್ಟೇ ಸಿಂಪಲ್. ಅಡೆತಡೆಗಳು ಜಾಸ್ತಿ ಇರುತ್ತೆ. ಒಂದು ವೈರಲ್ಲಿ, ವಾಟ್ ಎವರ್ ವೈರ್ಸ್ ವಿ ಹ್ಯಾವ್, ವೆದರ್ ಇಟ್ ಮೇ ಬಿ ಕಾಪರ್ ವೈರ್, ಅಲ್ಯೂಮಿನಿಯಂ ವೈರ್, ಆಯ್ತಾ, ಐರನ್, ಇದೆಲ್ಲದ್ರೂ ಕೂಡ ಒಂದು ರೆಸಿಸ್ಟೆನ್ಸ್ ಇರುತ್ತೆ. ಅಂದ್ರೆ 100 ಎಲೆಕ್ಟ್ರಾನ್ಸ್ ಆ ಕಡೆಯಿಂದ ಬಂದ್ರೆ ಈ ಕಡೆ ಬರಬೇಕಾದ್ರೆ ಬರೀ 50 ಎಲೆಕ್ಟ್ರಾನ್ಸ್ ಇರುತ್ತೆ. ಮಧ್ಯ ಬಿಕಾಸ್ ಆಫ್ ರೆಸಿಸ್ಟೆನ್ಸ್ ಅಡೆತಡೆಗಳಿರುತ್ತೆ. ಬೇರೆ ಬೇರೆ ಆಟಮ್ಸು, ಎಲೆಕ್ಟ್ರಾನ್ಸು, ಆಟಮ್ಸ್ ಒಟ್ಟು ಕೊಲೈಡ್ ಆಗಿ ಅಡೆತಡೆಗಳಿರುತ್ತೆ. ಇದನ್ನೇ ರೆಸಿಸ್ಟೆನ್ಸ್ ಅಂತ ಕರೀತಾರೆ. ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ? ಇಟ್ ಲಾಸ್ಟ್ ವಾಟ್ ಆರ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್? ವೆರಿ ಸಿಂಪಲ್. ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್. Resistance is directly proportional to length. Means what? More the length of the conductor, more the resistance. Obviously, ಒಂದು ರೋಡಲ್ಲಿ ನ್ಯಾರೋ ರೋಡ್ ಇದ್ರೆ ತುಂಬಾ ಉದ್ದ ಇದ್ದಷ್ಟು ನಿಮಗೆ ಓಡಾಡಕ್ಕೆ ಕಷ್ಟ ಆಗುತ್ತೆ. More the length of a conductor, more the resistance. ಅದಕ್ಕೆ directly proportional. Next, it is inversely proportional to area. It is inversely proportional to area ಅಂದ್ರೆ ಏನು? ಅಂದ್ರೆ ಮೋರ್ ದ ಏರಿಯಾ ಅಂದ್ರೆ ವೈರ್ ದಪ್ಪ ಆಗ್ತಾ ರೆಸಿಸ್ಟೆನ್ಸ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಕರೆಕ್ಟ್. ಅಂದ್ರೆ ನಾನು ರೋಡಲ್ಲಿ ಹೋಗ್ಬೇಕಾದ್ರೆ, ಈಗ ರೋಡ್ ಒಂದು ಗ್ರೌಂಡ್ಗೆ ಹೋದ್ರೆ, ನೀವು ಖಾಲಿ ಗ್ರೌಂಡ್ಗೆ ಹೋದ್ರೆ ಹೆಂಗ್ ಫೀಲ್ ಇದೆ? ಎಲ್ಲಾದ್ರೂ ಓಡಾಡ್ಬೋದಲ್ವಾ? ಸೊ ಮೋರ್ ದ ವೈರ್ದು ಕ್ರಾಸ್ ಸೆಕ್ಷನಲ್ ಡಯಾಮೀಟರ್ ಜಾಸ್ತಿ ಆಗ್ತಾ ಏನಾಗುತ್ತೆ? ಅದ್ರದ್ದು ರೆಸಿಸ್ಟೆನ್ಸ್ ಕಡಿಮೆ. ಅದಕ್ಕೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಕರಿತೀವಿ. ಓಕೆ, ಸೊ ಇದು 3 ಪಾಯಿಂಟ್ಸ್. Therefore, the resistance of a conductor depends on length,
ಇಟ್ ಡಿಪೆಂಡ್ಸ್ ಆನ್ ಏರಿಯಾ, ಇಟ್ ಡಿಪೆಂಡ್ಸ್ ಆನ್ ಟೆಂಪರೇಚರ್ ಮೇಲೂ ಡಿಪೆಂಡ್ ಆಗುತ್ತೆ. ಟೆಂಪರೇಚರ್ ತುಂಬ ಕಡಿಮೆ ಆಗಿಬಿಟ್ರೆ ರೆಸಿಸ್ಟೆನ್ಸ್ ಆ್ಯಕ್ಚುಲಿ ತುಂಬ ಕಡಿಮೆ ಆಗಿಬಿಡುತ್ತೆ. ಇದೇ ಐಡಿಯಾ ಮೇಲೆ ಮ್ಯಾಗ್ಲೇವ್ ಟ್ರೈನ್ಸು, ಸೂಪರ್ ಟ್ರೈನ್ಸ್ ಎಲ್ಲ ಡಿಸೈನ್ ಮಾಡೋದು, ಸೂಪರ್ ಕಂಡಕ್ಟಿವಿಟಿ ಇದೆಲ್ಲ ಇದ್ರ ಮೇಲೆ ಡಿವೈಸ್ ಮಾಡೋದು. ನೆಕ್ಸ್ಟು ನೇಚರ್ ಆಫ್ ಮೆಟೀರಿಯಲ್, ಅಂದರೆ ಇವಾಗ ಯಾವ ಮೆಟೀರಿಯಲ್ ಮೇಲೆ ಡಿಪೆಂಡ್ ಆಗುತ್ತಲ್ಲ, ಕೆಲವು ಮೆಟೀರಿಯಲ್ಲು ರೆಸಿಸ್ಟೆನ್ಸ್ ಕಡಿಮೆ ಕೊಡುತ್ತೆ, ಕೆಲವು ಮೆಟೀರಿಯಲ್ ಒಳ್ಳೆ ರೆಸಿಸ್ಟೆನ್ಸ್ ಆಫರ್ ಮಾಡುತ್ತೆ. ಸೊ ಇಷ್ಟು ನಾಲ್ಕು ಗೊತ್ತಿರಬೇಕು. ಇಟ್ ಡಿಪೆಂಡ್ಸ್ ಆನ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನಲ್ ಏರಿಯಾ. ಕ್ರಾಸ್ ಸೆಕ್ಷನಲ್ ಏರಿಯಾ ಅಂದರೆ ಕಟ್ ಮಾಡಿದಾಗ ನೋಡಿ, ಕಟ್ ಮಾಡಿದ್ರೆ ಇದು ಕ್ರಾಸ್ ಸೆಕ್ಷನಲ್ ಏರಿಯಾ, ಈ ಏರಿಯಾ. ಸೊ ಇಟ್ ಡಿಪೆಂಡ್ಸ್ ಆನ್ ಕ್ರಾಸ್ ಸೆಕ್ಷನಲ್ ಏರಿಯಾ, ಲೆಂತ್ ಆಫ್ ಎ ಕಂಡಕ್ಟರ್, ಇಟ್ ಡಿಪೆಂಡ್ಸ್ ಆನ್ ಟೆಂಪರೇಚರ್, ಇಟ್ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ಮೆಟೀರಿಯಲ್. ಇದು ಇಂಪಾರ್ಟೆಂಟ್ ಕ್ವಶನ್. ಇದು 2 ಮಾರ್ಕ್ಸ್ಗೆ 3 ಮಾರ್ಕ್ಸ್ ಕೊಟ್ಟು ಸ್ವಲ್ಪ ಎಲಾಬ್ರೇಟ್ ಮಾಡಬೇಕು. ಎಲಾಬ್ರೇಟ್ ಮಾಡಿದ್ರೆ ಹೆಂಗೆ ಮಾಡ್ತೀರಾ? ಆಸ್ ದ ಲೆಂತ್ ಇನ್ಕ್ರೀಸಸ್ the resistivity increases. Next, as the area increases, the area of cross section increases, the resistance decreases. Next, conductors have less resistivity, insulators have more resistance ಅಂತ ಇಷ್ಟು ಬರೆದು ಅದ್ರ ಬಗ್ಗೆ ಪೇಜ್ ನಂಬರ್ 101 ಅಲ್ಲಿ ಮೇಲೆ ಪ್ಯಾರಾಗ್ರಾಫ್ ಅಲ್ಲಿ ಇದೆ. ನೀವು ನೋಡಿ, ಸೈನ್ಸ್ಗೆ ಏನೂ ಓದಕ್ಕೆ ಹೋಗ್ಬೇಡಿ, ಕ್ಲಾಸ್ ವರ್ಕ್ ಬೇಡ, ಯಾವುದಾದೋ ಬುಕ್ ಬೇಡ, ತುಂಬ ಸಿಂಪಲ್. ಏನು ಗೊತ್ತಾ? ಟೆಕ್ಸ್ಟ್ ಬುಕ್ ಅಷ್ಟೇ. ಟೆಕ್ಸ್ಟ್ ಬುಕ್ಕಿಂದನೇ ಕೊಡ್ತಾರೆ ತುಂಬ ಕ್ವಶನ್ಸ್, ನಾವು ಟೆಕ್ಸ್ಟ್ ಬುಕ್ಕೇ ಓದಿರಲ್ಲ. ಓಕೆ, ಸೊ ಇವಾಗ ನೆಕ್ಸ್ಟು ನಿಮಗೆ ಇದು ಸೀರೀಸ್ ಆ್ಯಂಡ್ ಪ್ಯಾರಲ್ ಯಾವ ಥರ ಕೊಡ್ತಾರೆ ಗೊತ್ತಾ? ಒಂದ್ಸತಿ ಡಯಾಗ್ರಾಮ್ ಕೊಟ್ಬಿಡ್ದು. ಹೆಂಗೆ ಕೇಳ್ತಾರೆ ಡಯಾಗ್ರಾಮು? ಡೈರೆಕ್ಟಾಗಿ ಕೊಟ್ಬಿಡಲ್ಲ ಡಯಾಗ್ರಾಮ್ನ. ಹೆಂಗೆ ಕೇಳ್ತಾರೆ ಅಂದರೆ, there are 3 resistance R1, R2, R3 which are connected to a voltmeter V and ammeter A to a plug key K ಅಂತ ಕೊಡ್ತಾರೆ. ಸೀರೀಸ್ ಡಯಾಗ್ರಾಮ್ಗೆ ಈ ಡಯಾಗ್ರಾಮ್ನ ಹಾಕಬೇಕು, ಪ್ಯಾರಲಲ್ಗೆ ಈ ಡಯಾಗ್ರಾಮ್ನ ಹಾಕಬೇಕು. ನೋಡಿ, ಇಲ್ಲಿ ನೋಡಿದ್ರೆ ಕರೆಕ್ಟಾಗಿ ವೋಲ್ಟ್ ಮೀಟರ್ ಪ್ಯಾರಲ್ ಕನೆಕ್ಟ್ ಆಗಿದೆ, ಮೀಟರ್ ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿದೆ. ಇಲ್ಲಿ ನೋಡಿ, ಪ್ಯಾರಲಲ್ ವೋಲ್ಟ್ ಮೀಟರ್ ಇಸ್ ಕನೆಕ್ಟೆಡ್ ಪ್ಯಾರಲಲ್. ಎ ಬಂದು ಎಲ್ಲರೂ ಇರ್ಬೋದು, ಇಲ್ಲಾರೋ ಹಾಕ್ಬೋದು, ಇಲ್ಲೇ ಹಾಕ್ಬೇಕಂತ ಏನಿಲ್ಲ. ಓಕೆ, ಸೊ ಏನಂದ್ರೆ ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿರಬೇಕು. ವೋಲ್ಟ್ ಮೀಟರ್ ಯಾವತ್ತು ಪ್ಯಾರಲ್ ಆಗಿರಬೇಕು. ಸೊ ಇದು ಸೀರೀಸ್ ಕನೆಕ್ಷನ್, ಇದು ಪ್ಯಾರಲಲ್ ಕನೆಕ್ಷನ್. ಸೊ ಕ್ವಶನ್ನ ಸ್ವಲ್ಪ ಟ್ವಿಸ್ಟ್ ಮಾಡಿದ್ರು ಬರೆಯೋ ಎಬಿಲಿಟಿ ನಿಮ್ಗೆ ಇರಬೇಕು. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟು ಇಲ್ಲಿ ನ್ಯೂಮರಿಕಲ್ಸ್. ಏನು ನ್ಯೂಮರಿಕಲ್ಸು? ನೋಡಿ, ನ್ಯೂಮರಿಕಲ್ಸ್ ಆಗಲೇ ನಾನು ಲೈಟ್ ಚಾಪ್ಟರ್ದು ಒಂದು, ಈ ಚಾಪ್ಟರ್ದು ಯಾವುದು ಎಲೆಕ್ಟ್ರಿಸಿಟಿದು ಒಂದು ಮಾಡಿದ್ದೀನಿ. ಆಗಲೇ ನಾನು ಕಮ್ಯುನಿಟಿ ಪೋಸ್ಟ್ ಹೋದ್ರೆ, ಇಫ್ ಯು ಗೋ ಟು ದ ಕಮ್ಯುನಿಟಿ ಪೋಸ್ಟ್, ಇಟ್ ಈಸ್ ಆಲ್ರೆಡಿ ದೇರ್. ಓಕೆ, ಯು ಕ್ಯಾನ್ ಗೋ ಆ್ಯಂಡ್ ವಾಚ್ ದ ವಿಡಿಯೋ. ಏನು ಲೈಟ್ ಚಾಪ್ಟರ್ ನ್ಯೂಮರಿಕಲ್ಸ್ ಇದೆ, ಇದ್ರದ್ದು ಎಲೆಕ್ಟ್ರಿಸಿಟಿ ನ್ಯೂಮರಿಕಲ್ಸ್ ಇದೆ, ಆಮೇಲೆ ಆಪ್ಟಿಕಲ್ ಎಲ್ಲ ರೇ ಡಯಾಗ್ರಾಮ್ಸು ಎಲ್ಲದು ಇದು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಅದನ್ನು ನೀವು ಹೋಗ್ಬಿಟ್ಟು ಆಮೇಲೆ ನೋಡಿ. ಇವಾಗ ನಾನು ಐಡಿಯಾ ಕೊಡ್ತೀನಿ ಏನೆಲ್ಲ ಓದಬೇಕು. ಇವಾಗ ಸಂಜೆ ಮೇಲೆ ನೀವು ಕೂತ್ಕೊಂಡು ಯಾವ ಕಾನ್ಸೆಪ್ಟ್ಗೆ ಸ್ಟ್ರೆಸ್ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟು ಜೌಲ್ಸ್ ಲಾ. ಕರೆಕ್ಟಾಗಿ ಹೇಳ್ತೀವಿ ಯಾವಾಗ ಜೌಲ್ಸ್ ಲಾ. ಏನು ಜೌಲ್ಸ್ ಲಾ ಅಂದರೆ? ಜೌಲ್ಸ್ ಲಾ ಅಂದರೆ ಯಾವ ರೀತಿ ಬಿಸಿ ಆಗುತ್ತೆ ಒಂದು ಕಂಡಕ್ಟರ್ ಮೆಟೀರಿಯಲ್, ವಾಟ್ ಈಸ್ ದ ಹೀಟ್ ಡಿಪೆಂಡೆನ್ಸಿ. ಇದು ಸಿಂಪಲ್. H is equal to I square RT. ಅಂದರೆ ಹೀಟು ಹೆಂಗೆ ಹೀಟ್ ಆಗುತ್ತೆ? 90 ಫ್ಯಾನ್ ಆನ್ ಮಾಡಿದ್ರೆ ಹೀಟ್ ಜಾಸ್ತಿ ಆಗುತ್ತಾ? ಸೊ ಹೀಟ್ ಈಸ್ ಪ್ರಪೋರ್ಷನಲ್ ಟು ದ ಟೈಮ್. ಎಷ್ಟೊತ್ತು ನೀವು ಕಂಡಕ್ಟರ್ನ ಕರೆಂಟ್ ಪಾಸ್ ಮಾಡ್ತೀರಾ, ಹೀಟ್ ವಿಲ್ ಇನ್ಕ್ರೀಸ್. ನೆಕ್ಸ್ಟ್, ಇಟ್ ಈಸ್ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್. ಆಬ್ವಿಯಸ್ಲಿ ತುಂಬ ಅಡೆತಡೆಗಳಿದ್ರೆ ರೆಸಿಸ್ಟೆನ್ಸು ಜಾಸ್ತಿ ಆಗುತ್ತೆ. ದೆನ್ ನೆಕ್ಸ್ಟ್ ಒನ್, ಇಟ್ ಈಸ್ ಸ್ಕ್ವಯರ್ ದ ಕರೆಂಟ್. ನೋಡಿ, 90 ನೀವು ಓಡಿಸ್ತಾ ಇದ್ದರೆ ಯಾಕೆ ಬಿಸಿ ಆಗುತ್ತೆ? ಕರೆಂಟ್ 90 ಹೋಗ್ತಾ ಇದೆಯಲ್ಲ. ಸೊ ಸ್ಕ್ವಯರ್ ದ ಕರೆಂಟ್, ಸ್ಕ್ವಯರ್ ಟೈಮ್ಸ್ ದ ಕರೆಂಟ್. 2 ಆಂಪರ್ ಕರೆಂಟ್ ಹೋಗ್ತಾ ಇದ್ರೆ 2 ಸ್ಕ್ವಯರ್ 4 ಟೈಮ್ಸ್ ಹೀಟ್ ಆಗುತ್ತೆ. ಸೊ ದಿಸ್ ಇಸ್ ಜೌಲ್ಸ್ ಲಾ ಆಫ್ ಹೀಟಿಂಗ್. ನೀವು ಏನು ಮಾಡಬೇಕು? ರೈಟ್ ಜೌಲ್ಸ್ ಲಾ ಆಫ್ ಹೀಟಿಂಗ್ ಅಂದರೆ ಈ ಎಕ್ಸ್ಪ್ರೆಷನ್ ಬರೆದು ನೀವು ಬರಿಬೇಕು. ದೇರ್ ಫೋರ್ ಹೀಟ್ ಪ್ರೊಡ್ಯೂಸ್ಡ್ ಇನ್ ಎ ಕಂಡಕ್ಟರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವಯರ್ ಆಫ್ ದ ಕಂಡಕ್ಟರ್. ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್, heat produced is directly proportional to the resistance of a conductor. Next point, heat produced is directly proportional to the time to which the current flows in the conductor. So ಇದು 4 ಪಾಯಿಂಟ್ ನ, ಈ 3 ಪಾಯಿಂಟ್ ನೀವು ಬರೆದ್ರೆ ಜೌಲ್ಸ್ ಲಾ ಆಫ್ ಹೀಟಿಂಗ್ ಒಳ್ಳೇದು. ಓಕೆ, ನೆಕ್ಸ್ಟ್ ಇಲ್ಲಿ ಕೆಲವು ಗ್ಯೂ ರೀಸನ್ಸ್ ಪ್ರಶ್ನೆಗಳು ಕೇಳ್ತಾರೆ. ನೋಡಿ, ಈ ವಿಡಿಯೋ ಆದ ತಕ್ಷಣನೇ ನಾನು ಒಂದು 70 ಗ್ಯೂ ರೀಸನ್ಸ್, ಒಂದು ಇಡೀ ಸೈನ್ಸ್ ಅಲ್ಲಿ ಒಂದು 70 ಗ್ಯೂ ರೀಸನ್ಸ್ಗಳು ಒಂದು ಡಾಕ್ಯುಮೆಂಟ್ ಮಾಡಿದ್ದೀನಿ ವಿತ್ ಆನ್ಸರ್ಸ್. ಅದನ್ನ ನೀವು ಒಂದ್ಸತಿ ಓದಿ. ಸೊ 70 ಗ್ಯೂ ರೀಸನ್ಸ್ನ ನಾನು ಈ ವಿಡಿಯೋ ಆದ ತಕ್ಷಣ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕ್ತೀನಿ. ಆ ಲಿಂಕನ್ನು ನೀವು ಪ್ರೆಸ್ ಮಾಡಿದ್ರೆ ಬೇರೆ ವಿಡಿಯೋನೇ ಹಾಕ್ತೀನಿ, ಒಂದೇ ನಿಮಿಷದಲ್ಲಿ ಒಂದು ವಿಡಿಯೋ ಹಾಕ್ತೀನಿ. ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದು ಲಿಂಕ್ ಇರುತ್ತೆ. ನೀವು PDF ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಳ್ಳಿ. ಎಲ್ಲ ಗ್ಯೂ ರೀಸನ್ಸು ಒಂದು ಕಡೆ ಹಾಕಿದ್ದೀನಿ. ಸೊ ನಿಮ್ಗೆ ಡೆಫಿನೆಟ್ಲಿ ತುಂಬ ಹೆಲ್ಪ್ ಆಗುತ್ತೆ. ಅದನ್ನು ಓದ್ಕೊಂಡ್ಬಿಟ್ರೆ ನೀವು ಈಸಿಲಿ 20-25 ಮಾರ್ಕ್ಸ್ ಬಂದ್ಬಿಡುತ್ತೆ ಗ್ಯೂ ರೀಸನ್ಸ್ ಕ್ವಶನ್ಸ್ ಇಂದಾನೆ. ನೋಡಿ, ಅದರಲ್ಲಿ ಕೆಲವು ಇಂಪಾರ್ಟೆಂಟ್ ಗ್ಯೂ ರೀಸನ್ಸ್ಗಳು ಕೇಳ್ತಾರೆ. ವೈ ಇಸ್ ಟಂಗ್ಸ್ಟನ್ ಯೂಸ್ಡ್ ಆಸ್ ಎ ಫಿಲಮೆಂಟ್ ಆಫ್ ಎ ಬಲ್ಬ್? ಬಲ್ಬ್ ಒಳಗಡೆ ಇವಾಗ ನೀವು ನೋಡಿರಲ್ಲ ಆ ಥರ ಬಲ್ಬ್ಗಳು. ಹಳೆ ಕಾಲದಲ್ಲಿ ಕೆಲವು ಬಲ್ಬ್ ಇತ್ತು, ಟಂಗ್ಸ್ಟನ್ ಬಲ್ಬ್ ಅಂತ. ಒಳಗಡೆ ಒಂದು ಟಂಗ್ಸ್ಟನ್ ಫಿಲಮೆಂಟ್ ಇತ್ತು. ಆ ಫಿಲಮೆಂಟ್ ಇಟ್ ಈಸ್ ಯಾಕೆ ಯೂಸ್ ಮಾಡ್ತಾರೆ ಅಂದರೆ, ಇಟ್ ಈಸ್ ಯೂಸ್ ಸೊ ದಟ್ ಇಟ್ ಹ್ಯಾಸ್ ಹೈ ಮೆಲ್ಟಿಂಗ್ ಪಾಯಿಂಟ್. ಕರಗೋದು ಲೇಟು. ಯಾವ್ದು ಕರಗೋದು ಲೇಟು? ನಿಮ್ಮ
ಟಂಗ್ಸ್ಟನ್ನು ಕರಗೋದು ಲೇಟು, ಅದು ಗೊತ್ತಿರಬೇಕು. ಇಟ್ ಹ್ಯಾಸ್ ಹೈ ಮೆಲ್ಟಿಂಗ್ ಪಾಯಿಂಟ್. ಓಕೆ, ಸೊ ಇದು ಗೊತ್ತಿರಬೇಕು. ನೆಕ್ಸ್ಟ್ ಕೇಳ್ತಾರೆ, ಆ ಟಂಗ್ಸ್ಟನ್ ಒಳಗಡೆ ಇನರ್ಟ್ ಗ್ಯಾಸ್ ಹಾಕಿರ್ತಾರೆ. ಅಂದರೆ ಇವಾಗ ಬಲ್ಬ್ ಒಳಗಡೆ ಟಂಗ್ಸ್ಟನ್ ಹಾಕ್ಬಿಟ್ಟು ಇನರ್ಟ್ ಗ್ಯಾಸ್ ಇರುತ್ತೆ. ಒಂದು ಇನರ್ಟ್ ಗ್ಯಾಸ್ ಅಂದರೆ ಯಾವುದಕ್ಕೂ ರಿಯಾಕ್ಟ್ ಆಗದಿರೋ ಒಂದು ಗ್ಯಾಸ್ ಹಾಕಿರ್ತಾರೆ. ಆ ಗ್ಯಾಸ್ ಯಾವುದು ಮತ್ತು ಯಾಕೆ ಹಾಕ್ತಾರೆ? ವೈ ಇಸ್ ಇನರ್ಟ್ ಗ್ಯಾಸ್ ಯೂಸ್ಡ್ ಇನ್ ದ ಇನ್ಸೈಡ್ ಬಲ್ಬ್? ವೈ? ಬಿಕಾಸ್ ಟಂಗ್ಸ್ಟನ್ ಶುಡ್ ನಾಟ್ ಗೆಟ್, ಇಟ್ ಶುಡ್ ನಾಟ್ ರಿಯಾಕ್ಟ್ ವಿತ್ ಅದರ್ ಗ್ಯಾಸಸ್. ಟಂಗ್ಸ್ಟನ್ ಹಾಕ್ತಾರೆ ಅಥವಾ ನೈಟ್ರೋಜನ್, ಆರ್ಗಾನ್ ಹಾಕ್ತಾರೆ ಅಥವಾ ನೈಟ್ರೋಜನ್ ಹಾಕ್ತಾರೆ. ಇದು ಬೇಸಿಕಲಿ ಏನಕ್ಕೆ ಅಂದರೆ ಟು ಸೇವ್ ದ ಫಿಲಮೆಂಟ್. ಇಲ್ಲಾಂದರೆ ಫಿಲಮೆಂಟ್ ಆರ್ಗಾನ್ ಹಾಕ್ತಾರೆ. ಆರ್ಗಾನ್ ಯಾಕೆ ಹಾಕ್ತಾರೆ ಅಂದರೆ ಅದು ಬರ್ನ್ ಆಗೋ, ಇಲ್ಲಾಂದರೆ ಆಕ್ಸಿಡೇಷನ್ ಆಗೋಗ್ಬಿಟ್ಟು. ಅದಕ್ಕೆ ನೀವು ಎಕ್ಸ್ಪೆರಿಮೆಂಟ್ಸ್ ಕೆಲವು ಯೂಟ್ಯೂಬಲ್ಲಿ ಇದೆ. ಸೊ ಏನು ಮಾಡ್ತಾರೆ, ಬಲ್ಬ್ನ ಹೊಡೆದ್ಬಿಟ್ಟು ನೀವು ಅದನ್ನು ಕನೆಕ್ಟ್ ಮಾಡಿದ್ರೆ, ಬಲ್ಬ್ ಮೇಲೆ ಪೋರ್ಷನ್ನ ಹೊಡೆದ್ಬಿಟ್ಟು ಕನೆಕ್ಟ್ ಮಾಡಿದ್ರೆ ಒಂದೇ ನಿಮಿಷದಲ್ಲಿ ಟಂಗ್ಸ್ಟನ್ ಕರ್ಗೋಗ್ಬಿಡುತ್ತೆ. ಜೋರಾಗಿ ಲೈಟ್ ಬಂದು ಕರ್ಗೋಗ್ಬಿಡುತ್ತೆ. ಇಟ್ ಇಸ್ ಬಿಕಾಸ್ ಇಟ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಅಂಡ್ ಆಕ್ಸಿಡೇಷನ್ ಹ್ಯಾಪನ್ಸ್. So either argon or nitrogen can be used for saving that tungsten. Okay, so next important ಇಲ್ಲಿ, okay, ಇಲ್ಲಿ ಇನ್ನೂ ಕೆಲವು ಇದೆ. ಪ್ಯಾರಲಲ್ ಸೀರೀಸ್ ಕೇಳ್ತಾರೆ. ವೈ ಇಸ್ ಪ್ಯಾರಲಲ್ ಕನೆಕ್ಷನ್ ಪ್ರಿಫರ್ಡ್ ದೆನ್ ದ ಸೀರೀಸ್ ಕನೆಕ್ಷನ್? ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್. ನಮ್ಮ ಮನೇಲಿ ಬರೋ ಕರೆಂಟ್ಗೆ ನಾವು ಸೀರೀಸ್ ಕನೆಕ್ಷನ್ ಯೂಸ್ ಮಾಡಲ್ಲ, ನಾವು ಪ್ಯಾರಲ್ ಕನೆಕ್ಷನ್ ಮಾಡ್ತೀವಿ. ಯಾಕೆ? ಈಗಾಗಲೇ ನನ್ನ ಚಾನಲಲ್ಲಿ ಶಾರ್ಟ್ಸ್ ನೀವು ನೋಡಿದ್ರೆ, ಶಾರ್ಟ್ಸು ಸೀರೀಸ್ ಕನೆಕ್ಷನ್ ಪ್ಯಾರಲಲ್ ಕನೆಕ್ಷನ್ನ ಮಾಡಿಬಿಟ್ಟು ಏನೆಲ್ಲ ಕನೆಕ್ಟ್ ಮಾಡಿ ಹೆಂಗೆಲ್ಲ ಆಗುತ್ತೆ ಅಂತ ವಿಡಿಯೋ ಹಾಕಿದೀವಿ. ಒಂದು 1 ಮಿನಿಟು ಆಯಿತಾ? ಏನಾಗುತ್ತೆ, ಸೀರೀಸಲ್ಲಿ ಇಟ್ಟಾಗ ಏನಾಗುತ್ತೆ, ಬೇಸಿಕಲಿ ಸೀರೀಸ್ ಅಂದರೆ ಏನು, ಬ್ಯಾಕ್ ಟು ಬ್ಯಾಕ್ ಅಲ್ವಾ? ಸೊ ಸೀರೀಸ್ ಅಂದರೆ ಇಟ್ ಇಸ್, series means it is back to back. Okay, so what happens when you connect something in series? What happens is, if one instrument is gone, ಒಂದೇ ಒಂದು ಬಲ್ಬ್ ಯಾವ್ದಾರು ಹೋಗ್ಬಿಟ್ರೆ, ಇವಾಗ ಇದು 3 ಮಾಡಿದ್ದೀನಲ್ಲ, ಇದು ಬಲ್ಬಾರೋ ಆಗಿರ್ಬೋದು, ಫ್ಯಾನ್ ಆಗಿರ್ಬೋದು, ಏನಾದರೂ ಒಂದು ಆಗಿರ್ಬೋದು. ಇವಾಗ if at all this is not working, what happens, the current will not come here, ಬ್ಲಾಕ್ ಕಟ್ ಆಗಿಬಿಡುತ್ತೆ. ಕರೆಂಟ್ ಏನು, ಅದಕ್ಕೆ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತೀವಿ. ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂದ್ರೆ ಏನು, ಇಟ್ ಕರೆಂಟ್ ನೀಡ್ಸ್ ಎ ಕ್ಲೋಸ್ಡ್ ಅಂಡ್ ಕಂಟಿನ್ಯೂಸ್ ಪಾತ್ ಫ್ಲೋ. ಅದಿಲ್ಲ ಅಂದರೆ ಕರೆಂಟ್ ಫ್ಲೋ ಆಗಲ್ಲ. ಇವಾಗ ಏನಾಗುತ್ತೆ, ಇದು ವರ್ಕ್ ಆಗಲಿಲ್ಲ ಅಂದರೆ ಕರೆಂಟ್ ಮುಂದಕ್ಕೆ ಹೋಗಲ್ಲ. ಅದಕ್ಕೆ ಇವಾಗ ನಮ್ಮ ಮನೇಲಿ ಅಕಸ್ಮಾತು ಇದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ, ಟೆಕ್ಸ್ಟ್ ಬುಕ್ಕಲ್ಲೇ ಕೊಟ್ಟಿದ್ದಾರೆ, ಮ್ಯಾರೇಜ್ ಫಂಕ್ಷನ್ಗಳಲ್ಲಿ, ಹಬ್ಬಗಳಲ್ಲಿ ಸೀರಿಯಲ್ ಸೆಟ್ಗಳು ಹಾಕಿರ್ತಾರೆ, ಲೈಟ್ಗಳು. ಯಾವ್ದಾರ ಒಂದು ಲೈಟ್ ಬರ್ನ್ ಆಗಿ ಹೋಗ್ಬಿಟ್ಟಿದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು, ಒಂದು ಲೈಟ್ ಬರ್ನ್ ಆದರೆ ಎಲ್ಲ ಲೈಟ್ ಆಫ್ ಆಗಿಬಿಡುತ್ತೆ, ಯಾವುದು ವರ್ಕ್ ಆಗಲ್ಲ. ಆಮೇಲೆ ಹುಡ್ಕೋದು ಬಹಳ ಕಷ್ಟ, ಯಾವ ಲೈಟ್ ಹಾಳಾಗಿದೆ ಅಂತ ಹುಡ್ಕೋಕ್ಕೆ ತುಂಬ ಹರಸಾಹಸ ಆಗುತ್ತೆ. ಅದಕ್ಕೆ ಸೀರೀಸ್ ಕನೆಕ್ಷನ್ ನಾವು ಪ್ರಿಫರ್ ಮಾಡಲ್ಲ. ದೆನ್ ವಾಟ್ ವಿ ಯೂಸ್, ದೆನ್ ನಾಟ್ ವಿಸಿಬಲ್ ಅನ್ನೋರಿಗೆ ನೀವು, ನಾನು ನೆನ್ನೆನೇ ಹೇಳಿದೆ, ಯು ಹ್ಯಾವ್ ಟು ಇನ್ಕ್ರೀಸ್ ಯುವರ್ ರೆಸಲ್ಯೂಷನ್, ಸ್ಕ್ರೀನ್ ರೆಸಲ್ಯೂಷನ್ನ ಜಾಸ್ತಿ ಮಾಡಬೇಕು. ಯು ಶುಡ್ ಇನ್ಕ್ರೀಸ್ ಯುವರ್ ಸ್ಕ್ರೀನ್ ರೆಸಲ್ಯೂಷನ್. ಓಕೆ, ವೆಲ್ಕಮ್ ಕ್ಲೋಸರ್. ಓಕೆ, ಇನ್ಕ್ರೀಸ್ ಯುವರ್ ಬೋರ್ಡ್ ಯುವರ್ ವಿಡಿಯೋ ರೆಸಲ್ಯೂಷನ್. ನೀವು ಮೇಲೆ ರೈಟ್ ಸೈಡ್ 3 ಡಾಟ್ ಇರುತ್ತೆ ವಿಡಿಯೋ ಮೇಲೆ, ಅಲ್ಲಿ ಹೋಗ್ಬಿಟ್ಟು ಯು ಇನ್ಕ್ರೀಸ್ ದ ರೆಸಲ್ಯೂಷನ್ ಆಫ್ ದಟ್. ಓಕೆ, ಸೊ ಬಿಕಾಸ್ ಇಟ್ ಇಸ್ ಲೈವ್ ಕ್ಲಾಸಸ್, ಇಟ್ ಹ್ಯಾಪನ್ಸ್. ಓಕೆ, ಸೊ ನಾವು ಕಮಿಂಗ್ ಬ್ಯಾಕ್, ಫಿಸಿಕ್ಸ್ ವಿಚ್ ಲೆಸನ್, ಆಲ್ ಲೆಸನ್ಸ್ ಆರ್ ಇಂಪಾರ್ಟೆಂಟ್. ಸೊ ನಾವು ಕಮಿಂಗ್ ಬ್ಯಾಕ್, ಸೀರೀಸ್ ಕನೆಕ್ಷನ್ ಅದಕ್ಕೆ ಪ್ರಿಫರ್ ಮಾಡಲ್ಲ. ಯಾಕೆಂದರೆ ಒಂದು ಹಾಳಾದರೆ, ಇಫ್ ಒನ್ ಇನ್ಸ್ಟ್ರೂಮೆಂಟ್ ಇಸ್ ನಾಟ್ ವರ್ಕಿಂಗ್, ಅದರ್ ಇನ್ಸ್ಟ್ರೂಮೆಂಟ್ಸ್ ವಿಲ್ ನಾಟ್ ವರ್ಕ್. ದಿಸ್ ಇಸ್ ಒನ್ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ಇಸ್, ಇಫ್ ಯು ನೋ ದ ಕ್ಯಾಲ್ಕುಲೇಷನ್ ಫಾರ್ ಸೀರೀಸ್ ರೆಸಿಸ್ಟೆನ್ಸ್, ಇಟ್ ಈಸ್ ಆಲ್ವೇಸ್ R resistance, total resistance R1 plus R2 plus R3, ಮೂರನ್ನು ಆ್ಯಡ್ ಮಾಡಿದ್ರೆ R1 plus R2 R3. ಅಂದರೆ ಒಂದು ಸರ್ಕ್ಯೂಟಲ್ಲಿ ಸೀರೀಸ್ ಕನೆಕ್ಷನ್ ಕೊಟ್ಟರೆ ಯಾವತ್ತು ಜಾಸ್ತಿ ಇರುತ್ತೆ ರೆಸಿಸ್ಟೆನ್ಸ್ ವಿಲ್ ಬಿಕಮ್ ಮೋರ್. ದಟ್ ಈಸ್ ವೈ ವಿ ಡೋಂಟ್ ಯೂಸ್ ಸೀರೀಸ್ ಕನೆಕ್ಷನ್. ಪ್ಯಾರಲಲ್ ಹಂಗಲ್ಲ. ಇನ್ ಪ್ಯಾರಲಲ್ ದ ಫಾರ್ಮುಲಾ ಇಸ್ ಡಿಫ್ರೆಂಟ್. 1/R 1/R1 ಪ್ಲಸ್ 1/R2 ಪ್ಲಸ್ 1/R3. ಇದು ಬೇರೆ ಬೇರೆ ಇರುತ್ತೆ, ಇನ್ವರ್ಸ್ ಇರುತ್ತೆ. ಇನ್ವರ್ಸ್ ಇರೋದ್ರಿಂದ ದ ಕರೆಂಟ್ ರೆಸಿಸ್ಟೆನ್ಸ್ ವಿಲ್ ಆಲ್ವೇಸ್ ಬಿ ಲೆಸ್. ಅದಕ್ಕೆ ನಾವು ಪ್ಯಾರಲಲ್ ಕನೆಕ್ಷನ್ನ ಯೂಸ್ ಮಾಡ್ತೀವಿ. ಎಲ್ಲಿದೆ ಈ ಎಂಟೈರ್ ಕಾನ್ಸೆಪ್ಟ್ಸು? ಪೇಜ್ ನಂಬರ್ 109ನಲ್ಲಿ ಕೆಳಗಡೆ ಒಂದು ಪ್ಯಾರಾಗ್ರಾಫ್ ಇದೆ, ಅದನ್ನು ನೀವು ನೀಟಾಗಿ ಓದಬೇಕು. ನಾನು ಹೇಳ್ತಿರೋ ಪ್ಯಾರಾಗ್ರಾಫ್ಸ್ಗಳನ್ನ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಡಿ. ಪೇಜ್ ನಂಬರ್ 109ನಲ್ಲಿ ಕೆಳಗಡೆ ಒಂದು ಪ್ಯಾರಾಗ್ರಾಫ್ ಇದೆ, ಯಾಕೆ ಸೀರೀಸ್ ಕನೆಕ್ಷನ್ನ ನಾವು ಪ್ರಿಫರ್ ಮಾಡಲ್ಲ, ವೈ ಡು ವಿ ಪ್ರಿಫರ್ ಪ್ಯಾರಲಲ್ ಕನೆಕ್ಷನ್. ನಾನು ಕೊಡೋ ಡ್ಯೂರೀಸನ್ಸಲ್ಲೂ ಕೂಡ ಅದನ್ನು ಹಾಕಿರ್ತೀನಿ, ಅದನ್ನು ಓದ್ಕೊಳ್ಳಿ. ನೆಕ್ಸ್ಟ್ ಇಂಪಾರ್ಟೆಂಟು ಕ್ವಶನ್ ಇಲ್ಲಿ ಪವರ್ದು ಕೆಲವು ಈಕ್ವೇಷನ್ಸ್. ವಾಟ್ ಈಸ್ ಪವರ್ ಈಕ್ವೇಷನ್ಸ್? ಪವರ್ಗೆ ತುಂಬ ಈಕ್ವೇಷನ್ಸ್ ಇದೆ. ಇದ್ರ ಮೇಲೆ 1 ಮಾರ್ಕ್ಸ್ ಕ್ವಶನು. 1 ಮಾರ್ಕ್ಸ್ ಕ್ವಶನ್ ಒಂದು ಕೇಳ್ತಾರೆ. ಆಲ್ ದಟ್ 1 ಮಾರ್ಕ್ಸ್ ಕ್ವಶನ್ ಇಸ್ ಆಲ್ರೆಡಿ ಇನ್ ಯೋರ್ ಟೆಕ್ಸ್ಟ್ ಬುಕ್. ಓನ್ಲಿ ಸಿ ದ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಇನ್ ಯೋರ್ ಟೆಕ್ಸ್ಟ್ ಬುಕ್. ಎಸ್ಪೆಷಲಿ ದೇ ವಿಲ್ ಆಸ್ಕ್ ಪವರ್ ಏನು? ಪವರ್ ಈಸ್ ಈಕ್ವಲ್ ಟು VI, ಇದೊಂದು ಈಕ್ವೇಷನ್ನು. ಅಥವಾ ಪವರ್ ಈಸ್ ಈಕ್ವಲ್ ಟು, ನೋಡಿ ಪೇಜ್ ನಂಬರ್ 113ನಲ್ಲಿ ಬಂದು ಎಲೆಕ್ಟ್ರಿಕ್ ಪವರ್ ಅಂತ ಒಂದು ಹೆಡ್ಡಿಂಗಲ್ಲಿದೆ, ಆಯಿತಾ?
ಇವಾಗ ಇದನ್ನ ಓಮ್ಸ್ ಲಾ ಅಂದ್ರೆ ಏನು? ವಿ ನೋ ಓಮ್ಸ್ ಲಾ, V is equal to IR. V is equal to IR is Ohm's law. Okay, so now if you replace V, ಇಲ್ಲಿ IR ಹಾಕ್ಬಿಟ್ಟು ಇನ್ನೊಂದು I, it becomes I square R. This is one more equation. P is equal to VI is one equation. They may ask for 2 marks also. Okay, next is P is equal to V square by R. ಇದು ಕೂಡ 3 ಈಕ್ವೇಷನ್ ಇದೆ. ಪವರ್ಗೆ 3 ಈಕ್ವೇಷನ್ ಇದೆ. ಇದನ್ನ ಹೆಂಗಾರು ಕೇಳ್ಬೋದು. ರೈಟ್ 3 ಈಕ್ವೇಷನ್ಸ್ ಫಾರ್ ಪವರ್ ಅಂತ ಕೇಳ್ಬೋದು, ಅಥವಾ ಪ್ರಾಬ್ಲಮ್ ನ್ಯೂಮರಿಕಲ್ಸ್ ಅಲ್ಲಿ ಕೇಳ್ಬೋದು. ಪವರ್ಗೆ ಪೇಜ್ ನಂಬರ್ 113 ನಲ್ಲಿ 3 ಈಕ್ವೇಷನ್ಸ್ ಇದೆ. ಅಲ್ಲೊಂದು 1 ಮಾರ್ಕ್ಸ್ ಪ್ರಾಬ್ಲಮ್ ಇದೆ, ಅದನ್ನು ಸಾಲ್ವ್ ಮಾಡಿ. ನೆಕ್ಸ್ಟ್ ಲಾಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಈ ಚಾಪ್ಟರ್ ಅಲ್ಲಿ ಲಾಸ್ಟ್ ಒಂದು ಪ್ರಾಬ್ಲಮ್ ಇದೆ, ತುಂಬಾ ಸಿಂಪಲ್ ಪ್ರಾಬ್ಲಮ್ ಇದು ಬರುತ್ತೆ. ವಾಟ್ ಈಸ್ ದ ಕಮರ್ಷಿಯಲ್ ಯೂನಿಟ್ ಆಫ್ ಎಲೆಕ್ಟ್ರಿಸಿಟಿ? ಹೌ ಡು ಯು ಕ್ಯಾಲ್ಕುಲೇಟ್? ನಮ್ಮ ಮನೆಗೆ ಬರೋ ಕರೆಂಟ್ನ ಬಿಲ್ ಯಾವ ರೀತಿ ಬಿಲ್ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅನ್ನೋದು. ವಿಡಿಯೋ ಕ್ವಾಲಿಟಿ ನೀನು ಇನ್ಕ್ರೀಸ್ ಮಾಡಬೇಕು, ನಾನು ಇನ್ಕ್ರೀಸ್ ಇದೆ. ಯಾರು ವಿಡಿಯೋ ನೋಡ್ತಾ ಇದ್ದೀರಾ ನೀವು ನಿಮ್ಮ ರೆಸೊಲ್ಯೂಷನ್ನ ಜಾಸ್ತಿ ಮಾಡ್ಕೊಳ್ಬೇಕು. ಓಕೆ, ಸೊ ನಾವು ಕಮಿಂಗ್ ಬ್ಯಾಕ್. ಸೊ ಈ ಲಾಸ್ಟ್ ಪ್ರಾಬ್ಲಮ್ ಇನ್ ಯರ್ ಟೆಕ್ಸ್ಟ್ ಬುಕ್ 113 ಪೇಜ್ ನಂಬರ್, ಲಾಸ್ಟ್ ಪ್ರಾಬ್ಲಮ್. ಇಟ್ ಇಸ್ ವೆರಿ ಸಿಂಪಲ್ ಪ್ರಾಬ್ಲಮ್. ಏನೆಲ್ಲ ಡೇಟಾ ಕೊಟ್ಟಿದ್ದಾರೆ ನೋಡಿ. ಎನ್ ಎಲೆಕ್ಟ್ರಿಕ್ ರೆಫ್ರಿಜರೇಟರ್ is rated 400 watts, operates 8 hours per day. What is the cost of energy to operate it for 30 days at 3 rupees per kilowatt? ಈ ಪ್ರಾಬ್ಲಮ್ ತುಂಬ ಸಿಂಪಲ್. ಎಲ್ಲಾನು ಮಲ್ಟಿಪ್ಲೈ ಮಾಡಿ 1000 ಅಲ್ಲಿ ಡಿವೈಡ್ ಮಾಡಿಬಿಟ್ಟು 3 ರೂಪೀಸ್ಗೆ ಮಲ್ಟಿಪ್ಲೈ ಮಾಡಬೇಕು. ಒಂದ್ಸತಿ ಪ್ರಾಬ್ಲಮ್ ನೋಡಿ, ಅಥವಾ ನ್ಯೂಮರಿಕಲ್ಸು ನಾನು ಆಗಲೇ ವಿಡಿಯೋ ಮಾಡಿದ್ದೀನಿ, 1 hour ವಿಡಿಯೋ ಅಷ್ಟೇ ಅದು. ಸೊ ನೀವು ಕೂತ್ಕೊಂಡು ನೋಡ್ಬೇಕು. ಇದಾದ್ಮೇಲೆ ಕ್ಲಾಸ್ ಆದಮೇಲೆ ನಾನು ಇದೊಂಥರ ಏನೆಲ್ಲ ಓದಬೇಕು ಅಂತ ಹೇಳ್ತಾ ಇದ್ದೀನಿ, ನೀವು ಒಂದ್ಸತಿ ಓದ್ಕೊಳ್ಳಿ. ಆಮೇಲೆ ಇಡೀ ಟೆಕ್ಸ್ಟ್ ಬುಕ್ಕಲ್ಲಿ ತುಂಬ ಇಂಪಾರ್ಟೆಂಟ್ ಯಾವ್ದು ಗೊತ್ತಾ? ಇಲ್ಲಿ ಬ್ಲೂ ಕಲರ್ ಕ್ವಶನ್ಸ್ ಇರುತ್ತಲ್ಲ, ಇದನ್ನ ನೋಡ್ಕೊಳ್ಳಿ. ಈ ಒಳ್ಳೆ ಸ್ಕೋರ್ ಮಾಡ್ಬೇಕನ್ನೋರು ಈ ಥರ ಬ್ಲೂ ಕಲರ್ ಕ್ವಶನ್ಸ್ನ ಆನ್ಸರ್ಸ್ಗಳು ನಿಮ್ಗೆ ಗೊತ್ತಿದ್ರೆ ಒಳ್ಳೇದು. ಇಂಟೆಟಲ್ಲಿ ಸಿಗುತ್ತೆ, ನಿಮ್ಮ ನೋಟ್ಸಲ್ಲಿ ಬರ್ಸಿರ್ತೀರಾ ನೋಡಿ. ಎಕ್ಸಸೈಸ್ಗಿಂತ ಲಾಸ್ಟಲ್ಲಿ ಕೊಟ್ಟಿರೋ ಎಕ್ಸಸೈಸ್ಗಿಂತ ಟೆಕ್ಸ್ಟ್ ಬುಕ್ ಮಧ್ಯೆ ಇರೋ ಬ್ಲೂ ಕಲರ್ ಕ್ವಶನ್ಸೇ ತುಂಬ ಇಂಪಾರ್ಟೆಂಟು. ಓಕೆ, ಸೊ ಆಮೇಲೆ ಇದೆಲ್ಲ ಇರುತ್ತಲ್ಲ, ಮೋರ್ ಟು ನೋ, ಇದೆಲ್ಲ ಬೇಡ. ಮೋರ್ ಟು ನೋ ಎಲ್ಲೂ ಕೊಡಲ್ಲ, ಮೋರ್ ಟು ನೋ ಈ ಬಾಕ್ಸ್ ಕೊಡಲ್ಲ. ಯಾವ ಬಾಕ್ಸ್ ಕೊಡ್ತಾರೆ ಅಂದರೆ, ಆಮೇಲೆ ಆಕ್ಟಿವಿಟೀಸ್, ಯು ಶುಡ್ ನೋ ಆಲ್ ದ ಆಕ್ಟಿವಿಟೀಸ್, ರೀಡ್ ದ ಆಕ್ಟಿವಿಟೀಸ್ ಅಂಡ್ ಅಂಡರ್ಸ್ಟ್ಯಾಂಡ್, ಎಸ್ಪೆಷಲಿ ಇನ್ ಫಿಸಿಕ್ಸ್, ಕೆಮಿಸ್ಟ್ರಿ ಅಂಡ್ ಬಯಾಲಜಿ, ಮೂರನ್ನು ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಓಕೆ, ಸೊ ನೆಕ್ಸ್ಟು ಅದಕ್ಕೆ ನಾನು ಫಸ್ಟ್ ಪ್ರಿಫರೆನ್ಸ್ ಎಲೆಕ್ಟ್ರಿಸಿಟಿಯಲ್ಲಿ ನೋಡಿ ಏನೆಲ್ಲ ಓದಬೇಕು ಮತ್ತೆ ಹೇಳ್ಬಿಡ್ತೀನಿ ನೋಡಿ. ಎಲೆಕ್ಟ್ರಿಸಿಟಿಯಲ್ಲಿ ಆಯ್ತಾ, ಫಸ್ಟು ನೀವು ಡೆಫಿನೇಷನ್ಸ್ ಓದಿ. ಎಲೆಕ್ಟ್ರಿಕ್ ಸರ್ಕ್ಯೂಟು, ಎಲೆಕ್ಟ್ರಿಕ್ ಕರೆಂಟು, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ಲು 3 ಡೆಫಿನೇಷನ್, ಎಲೆಕ್ಟ್ರಿಕ್ ಪವರು 4 ಡೆಫಿನೇಷನ್ ಓದ್ತೀರಾ. ಎಲ್ಲಾದರೂ SI ಯೂನಿಟ್ ಓದ್ತೀರಾ. ಎಲೆಕ್ಟ್ರಿಕ್ ಕರೆಂಟು, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ಲು, ಆಮೇಲೆ ರೆಸಿಸ್ಟಿವಿಟಿ, ಆಮೇಲೆ ಎಲೆಕ್ಟ್ರಿಕ್ ಚಾರ್ಜು, ಆಮೇಲೆ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಒಂದು ಡೆಫಿನೇಷನ್, ಎಲೆಕ್ಟ್ರಿಕ್ ಸರ್ಕ್ಯೂಟ್ ಡೆಫಿನೇಷನ್ನು, SI ಯೂನಿಟ್ಸ್ ಓದ್ತೀರಾ. ನೆಕ್ಸ್ಟ್ ನೀವು ಓದಬೇಕಾಗಿರೋದು ಓಮ್ಸ್ ಲಾ, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್, ಜೌಲ್ಸ್ ಲಾ. ಆಯ್ತಾ, ಇದು 3 ಕ್ವಶನ್ಸ್ ತುಂಬಾ ಇಂಪಾರ್ಟೆಂಟ್. ಓಮ್ಸ್ ಲಾ, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್, ಮತ್ತೆ ಜೌಲ್ಸ್ ಲಾ. ಆಮೇಲೆ ನೆಕ್ಸ್ಟ್ ಇಲ್ಲೊಂದು ಟೇಬಲ್ ಇದೆ, ಈ ಟೇಬಲ್ ಮೇಲೆ ಪದೇ ಕ್ವಶನ್ಸ್ ನ ಪ್ರಾಬ್ಲಮ್ಸ್. ಆಮೇಲೆ ಪ್ರಾಬ್ಲಮ್ಸ್ ಯಾವ್ದು ಬರುತ್ತೆ? ಸೀರೀಸ್ ಪ್ಯಾರಲಲ್ ಪ್ರಾಬ್ಲಮ್ ಬರುತ್ತೆ, ಅಥವಾ ರೆಸಿಸ್ಟಿವಿಟಿ ಪ್ರಾಬ್ಲಮ್ ಬರುತ್ತೆ. ಅದು ಕೂಡ ನಾನು ಆಗ್ಲೇ ಹೇಳಿದೆ, ಟೆಕ್ಸ್ಟ್ ಬುಕ್ ಅಲ್ಲಿ ಇರೋ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ನ ನೀಟಾಗಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟು ನೋಡಿ, ಇಲ್ಲೊಂದು ಟೇಬಲ್ ಇದೆ, ಪೇಜ್ ನಂಬರ್ 101 ಅಲ್ಲಿ ಒಂದು ಟೇಬಲ್ ಇದೆ. ಕಂಡಕ್ಟರ್ಸು, ಅಲಾಯ್ಸು, ಇನ್ಸುಲೇಟರ್ಸು, ರೆಸಿಸ್ಟಿವಿಟಿ ಕೊಟ್ಟಿದ್ದಾರೆ. ರೆಸಿಸ್ಟಿವಿಟಿ ಅಂದರೆ ರೆಸಿಸ್ಟೆನ್ಸೇ ಅರ್ಥ. ಆಯ್ತಾ, ಏನು? ಮೋರ್ ದ ರೆಸಿಸ್ಟಿವಿಟಿ ಲೆಸ್ ದ ಕಂಡಕ್ಟಿವಿಟಿ. ತುಂಬ ಅಡೆತಡೆಗಳು ಜಾಸ್ತಿ ಆದರೆ ಕಂಡಕ್ಟಿವಿಟಿ ಕೂಡ ಕಡಿಮೆ ಆಗುತ್ತಾ? ನೋಡಿ, ಫಾರ್ ಎಕ್ಸಾಂಪಲ್ ನೋಡಿ, ಕಂಡಕ್ಟರ್ಸ್ದು ರೆಸಿಸ್ಟಿವಿಟಿ ನೋಡಿ ತುಂಬ ಕಡಿಮೆ ಇದೆ, ಕಂಡಕ್ಟರ್ಸ್ ರೆಸಿಸ್ಟಿವಿಟಿ ತುಂಬ ಕಡಿಮೆ ಇದೆ. ಹಂಗಂದ್ರೆ ಅಲ್ಲಿ ಕಂಡಕ್ಟರ್ಸ್ ಈಸಿಲಿ ಪಾಸ್ ಆಗ್ಬೋದು. ಸೊ ಇನ್ ಕಂಡಕ್ಟರ್ಸ್ the resistivity is more, the conductivity is, the resistivity is very very less, the conductivity is more. Next, insulators ಅಲ್ಲಿ ನೋಡಿ, insulators will have more resistivity, therefore the conductivity is less. ಇದನ್ನ MCQ ಅಲ್ಲಿ 4 ಎಕ್ಸಾಂಪಲ್ ಕೊಟ್ಬಿಟ್ಟು ವಿಚ್ ಅಮಾಂಗ್ ದಿಸ್ ಇಸ್ ಎ ಗುಡ್ ಕಂಡಕ್ಟಿವಿಟಿ, ವಿಚ್ ಹ್ಯಾಸ್ ಗುಡ್ ಕಂಡಕ್ಟರ್ಸ್, ಈ ಥರ ಕೇಳ್ತಾರೆ. ಆ ಥರದ್ದು ನೀವು ಓದಬೇಕು. ಓಕೆ, ಸೊ ನೆಕ್ಸ್ಟು ಇದು ಈ ಥರ ಡ್ಯೂ ರೀಸನ್ಸ್ಗಳಿಗೆ ಒತ್ತು ಕೊಡಿ. ನನ್ನ ಡಾಕ್ಯುಮೆಂಟ್ ಏನು ಹಾಕ್ತೀನಿ, ವಿಡಿಯೋ ಆದಮೇಲೆ ನಾನು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ತೀನಿ. 70 ಡ್ಯೂ ರೀಸನ್ಸ್ ಆ್ಯಂಡ್ ವೈ ಟೈಪ್ ಆಫ್ ಕ್ವಶನ್ಸ್ ವಿತ್ ಆನ್ಸರ್ಸ್ ಇದೆ, ನೀವು ಓದ್ಬೋದು ಈಸಿ. ನಾನು ಜೆರಾಕ್ಸ್ ಮಾಡ್ಕೊಳ್ಳಿ ಎಕ್ಸಾಮ್ ಆದಮೇಲೆ. ಇದು ಇಷ್ಟು ನೀವು ಇವಾಗ ಯಾರು ಪಾಸ್ ಆಗೋ ಸ್ಟೂಡೆಂಟ್ ಇದ್ದರೆ, ಸರ್ ಪ್ರಾಬ್ಲಮ್ಸ್ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಇಷ್ಟಾದರೂ ಮಾಡಿ. SI ಯೂನಿಟ್ಸ್ಗಳು ಒಂದು ಕಡೆ ಓದ್ಕೊಳ್ಳಿ, ಎಲ್ಲ ಇನ್ಸ್ಟ್ರೂಮೆಂಟ್ಸ್ಗಳು ಓದ್ಕೊಳ್ಳಿ. ಇಂಪಾರ್ಟೆಂಟ್ ಆಗಿ ಏನು, ವೇರಿಯಬಲ್ ರೆಸಿಸ್ಟೆನ್ಸ್, ಆಮೇಲೆ ಓಮ್ ಮೀಟರ್ ಅಲ್ಲ ವೋಲ್ಟ್ ಮೀಟರ್, ಮೀಟರ್, ಆಮೇಲೆ ರಿಯೋಸ್ಟ್ಯಾಟ್, ಇದು 4 ಇನ್ಸ್ಟ್ರೂಮೆಂಟ್ ಓದ್ಕೊಳ್ಳಿ. ಆಮೇಲೆ ಓಮ್ಸ್ ಲಾ ಓದ್ಕೊಳ್ಳಿ, ಫ್ಯಾಕ್ಟರ್ಸ್ ಅಫೆಕ್ಟ್ ರೆಸಿಸ್ಟೆನ್ಸ್ ಓದ್ಕೊಳ್ಳಿ, ಜೌಲ್ಸ್ ಲಾ ಓದ್ಕೊಳ್ಳಿ. ಆಮೇಲೆ 1 ಮಾರ್ಕ್ಸ್ ಪ್ರಾಬ್ಲಮ್ ಅಟ್ಲೀಸ್ಟ್ ನೋಡ್ಕೊಳ್ಳಿ. ಫಾರ್ಮುಲಾಸ್ ಹೌ ಟು ರಿಮೆಂಬರ್, ಯು ನೀಡ್ ಟು ನೋ ದ ಕಾನ್ಸೆಪ್ಟ್ಸ್.
ನೆಕ್ಸ್ಟ್ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಇಲ್ಲಿ ತುಂಬ ಇಂಪಾರ್ಟೆಂಟ್ ಏನು ಅಂದರೆ ಥರ್ಡ್ ಪೇಜಲ್ಲಿ ಇದೆ, ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಅದ್ರ ಮೇಲೆ ಒಂದು ಡಯಾಗ್ರಾಮ್ ಇದೆ 119 ಆಯ್ತಾ. ಈ ಮೇಲೆ ಎಲೆಕ್ಟ್ರಿಸಿಟಿಯಲ್ಲಿ ಡಯಾಗ್ರಾಮ್ಸ್ ಏನು ಹೇಳಕ್ಕೆ ಮರ್ತೋದ್ರೆ ಏನು ಡಯಾಗ್ರಾಮ್ಸ್ ಕೇಳ್ಬೋದು ಅಂದರೆ, ನಾನು ಆಗಲೇ ಹೇಳಿದೆ, ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಫಾರ್ ಸ್ಟಡಿಂಗ್ ಓಮ್ಸ್ ಲಾ, ಪೇಜ್ ನಂಬರ್ 98 ಓಮ್ಸ್ ಲಾ, ಅದು ಡಯಾಗ್ರಾಮ್ ನೋಡ್ಕೊಳ್ಳಿ. ಸೀರೀಸ್ ಪ್ಯಾರಲಲ್ ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಸೀರೀಸ್ ಪ್ಯಾರಲಲ್ಲು ಆಯಿತಾ. ಇಷ್ಟೊಂದು ಸಾಕಲ್ಲ, ಸೀರೀಸ್ ಪ್ಯಾರಲಲ್ಲು ಓಮ್ಸ್ ಲಾ ವೆರಿಫಿಕೇಶನ್ ಡಯಾಗ್ರಾಮ್. ನೆಕ್ಸ್ಟ್ ಮ್ಯಾಗ್ನೆಟಿಕ್ ಎಫೆಕ್ಟಲ್ಲಿ ನಾನು ಆಗಲೇ ಹೇಳಿದೆ ಪ್ರಾಪರ್ಟೀಸ್ ಆಫ್ ಬಾರ್ ಮ್ಯಾಗ್ನೆಟ್, ಫೀಲ್ಡ್ ಲೈನ್ಸ್ ಅರೌಂಡ್ ಬಾರ್ ಮ್ಯಾಗ್ನೆಟ್. ಕರೆಕ್ಟಾಗಿ ಕ್ವಶನ್ ಓದಿ, ಮೊನ್ನೆ ಮಾಡಲ್ ಪೇಪರಲ್ಲಿ ಫೀಲ್ಡ್ ಲೈನ್ಸ್ ಅರೌಂಡ್ ಸೊಲನಾಯ್ಡ್ ಕೇಳಿದ್ದಾರೆ, ಇಲ್ಲಿ ಬಾರ್ ಮ್ಯಾಗ್ನೆಟ್ ಇದೆ. ಬಾರ್ ಮ್ಯಾಗ್ನೆಟಲ್ಲಿ ನೋಡಿ, ಇದು ಈ ಡಯಾಗ್ರಾಮ್, ಅದು ಕೆಳಗಡೆ ಪ್ಯಾರಾಗ್ರಾಫ್ ಇದೆ ನೋಡಿ, ತುಂಬ ಸಿಂಪಲ್ ಆಗಿದೆ. ಏನು, field lines around bar magnet, they start from north pole and go towards the south pole. The field lines do not intersect. Illondu due reasons question keltane, yaake field light intersect agalla anta. Field lines will never intersect. Why they'll never intersect? Because if they intersect, that means at one point there is also north pole and is also south pole. Onde point alli north pole matte south pole idak chance illa. Okay, so this is the page number 119, that paragraph where you have to study the properties of magnetic field lines. Very simple, magnetic field lines start from north pole and go towards south pole. Next, magnetic field lines do not intersect. Next, the magnetic field lines are dense at the poles. Nodi illi atta dense agide, atta irutte, they are very dense at the poles. Okay, this one, and they form a closed curve. They always form a closed curve. Okay, so this is to study. Chemistry will come, what is precipitation reaction, everything will come. Okay, next important ಸೋಲನಾಯ್ಡ್, ಪೇಜ್ ನಂಬರ್ 123 ಅಲ್ಲಿ ವಾಟ್ ಈ ಅವಾಗಲೇ ಹೇಳಿದೆ, ವಾಟ್ ಈಸ್ ಸೋಲನಾಯ್ಡ್ ಡೆಫಿನೇಷನ್ ತುಂಬ ಸತಿ ಕೇಳಿದ್ದಾರೆ. ಆಮೇಲೆ ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್, ಈ ಡಯಾಗ್ರಾಮ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಬೇಕು. ಏನು, ವಾಟ್ ಈಸ್ ಎ ಸೋಲನಾಯ್ಡ್? ಒಂದು ಕಾರ್ಡ್ಬೋರ್ಡ್ ತೊಗೊಂಡಿರ್ತಾರ, ಅದು ರೌಂಡ್ ಕಾರ್ಡ್ಬೋರ್ಡು, ಕಾಪರ್ ಕಾಯಿಲ್ನ ರ್ಯಾಪ್ ಮಾಡಿಬಿಟ್ಟು, ಇದು ಬೇಸಿಕ್ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಲ್ಲ, ಏನಂದರೆ ಅರೌಂಡ್, ಇಫ್ ಅಟ್ ಆಲ್ ದಿಸ್ ಇಸ್ ಎ ಕಂಡಕ್ಟರ್. ಓಕೆ, ಇಫ್ ಐ ಪಾಸ್ ಕರೆಂಟ್ ಟು ದಿಸ್ ಆ್ಯಂಡ್ ದಿಸ್, ಕಂಡಕ್ಟರ್ ಅಂದರೆ ಗೊತ್ತಲ್ಲ, ಕರೆಂಟ್ ಪಾಸ್ ಆಗೋದು ಯಾವುದಲ್ಲಾದ್ರೂ ನಾನು ಇದು ಯಾವ್ದಾರ ಒಂದು ಮೆಟೀರಿಯಲ್ ಕರೆಂಟ್ ಪಾಸ್ ಮಾಡಿಸಿದ್ರೆ ಇದು ಸುತ್ತಲೂ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಬರುತ್ತೆ. ಅರೌಂಡ್ ಎ ಕಂಡಕ್ಟರ್ ದೇರ್ ಇಸ್ ಆಲ್ವೇಸ್ ಮ್ಯಾಗ್ನೆಟಿಕ್ ಫೀಲ್ಡ್ ವೆನ್ ಕರೆಂಟ್ ಈಸ್ ಪಾಸ್ ಟು ದ ಕಂಡಕ್ಟರ್. ವೆನ್ ಯು ಪಾಸ್ ಕರೆಂಟ್ ಟು ದಿಸ್ ಕಂಡಕ್ಟರ್ ದೇರ್ ಇಸ್ ಒನ್ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಇವಾಗ ಹೆಂಗೆ ಮ್ಯಾಗ್ನೆಟ್ ಹತ್ರ ಹೋದ್ರೆ ಇನ್ನೊಂದು ಮ್ಯಾಗ್ನೆಟ್ ಅಂದ್ಕೊಳ್ಳುತ್ತೆ, ಒಂಥರ ಒಂದು ಫೋರ್ಸ್ ಇರುತ್ತಲ್ಲ, ಒಂದು ಅಟ್ರಾಕ್ಟಿವ್ ಫೋರ್ಸು, ರಿಪಲ್ಸಿವ್ ಫೋರ್ಸ್ ಇರುತ್ತಲ್ಲ, ಅದೇ ಥರ ಫೋರ್ಸ್. If at all the current is flowing to this, okay, so there will be a magnetic field around this. This is the important point to know. Same way, ಇಲ್ಲಿ solenoid ಅಲ್ಲಿ ಕೇಳ್ತಾರೆ, how is the magnetic field lines within the solenoid? ಆ ಪ್ಯಾರಾಗ್ರಾಫ್ ಪೇಜ್ ನಂಬರ್ 123 ಲೆಫ್ಟ್ ಸೈಡ್ ಅಲ್ಲಿ ನೋಡಿ ನೀಟಾಗಿ ಕೊಟ್ಟಿದ್ದಾರೆ. ಸೋಲನಾಯ್ಡ್ ಅಂದ್ರೆ ಏನು ಫಸ್ಟ್ ಡೆಫಿನೇಷನ್ ಇದೆ. ಆಮೇಲೆ ಇನ್ಸೈಡ್ ದ ಸೋಲನಾಯ್ಡ್ ದ ಫೀಲ್ಡ್ ಲೈನ್ಸ್ ಆರ್ ಆಲ್ವೇಸ್ ಪ್ಯಾರಲಲ್. ನೋಡಿ ಸ್ಟ್ರೈಟ್ ಲೈನ್ ಆಗಿರುತ್ತೆ, ಫೀಲ್ಡ್ ಲೈನ್ಸ್ ಆರ್ ಪ್ಯಾರಲಲ್, ದೇ ಆರ್ ಯೂನಿಫಾರ್ಮ್. ಇದು ತುಂಬಾ ಇಂಪಾರ್ಟೆಂಟ್, ಫೀಲ್ಡ್ ಲೈನ್ಸ್ ಆರ್ ಪ್ಯಾರಲಲ್ ಅಂಡ್ ಯೂನಿಫಾರ್ಮ್. Inside a solenoid, the field lines are parallel and uniform. They do not intersect. Illu kuda intersect agalla. So idu gottirbeku. Okay. Next important, ivaga motor generator. Fleming's left hand rule, right hand rule. Idu tumba simple, gap netkolake. Eradu kuda tumba simple. Okay. Nodi eradu ನೀವು ಫಸ್ಟ್ ಟೈಮ್ ಮತ್ತೆ ಹೇಳ್ಬಿಡ್ತೀನಿ ನೋಡಿ. ಮೋಟರ್ ಫಸ್ಟ್, ವಾಟ್ ಈಸ್ ಮೋಟರ್ ನಿಮ್ಗೆ ಗೊತ್ತಿರಬೇಕು. ಮೋಟರ್ ಇಸ್ ಎ ಡಿವೈಸ್. ನಮ್ಮ ಮನೆ ಫ್ಯಾನ್ ನೋಡಿ, ನಮ್ಮ ಮನೆ ಫ್ಯಾನ್ ಏನು, ಮೋಟರ್ ಕರೆಂಟ್ ಆನ್ ಮಾಡಿದ್ರೆ ಆಯ್ತಾ, ಸ್ವಿಚ್ ಆನ್ ಮಾಡಿದ್ರೆ ಮೋಟರ್ ಸುತ್ತುತ್ತೆ, ಏನು ಫ್ಯಾನ್ ಸುತ್ತುತ್ತೆ ಆಯ್ತಾ. ಏನಂಗಂದ್ರೆ ಎ ಮೋಟರ್ ಇಸ್ ಎನ್ ರೊಟೇಟಿಂಗ್ ಡಿವೈಸ್, ಓಕೆ, ವಿಚ್ ಕನ್ವರ್ಟ್ಸ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಎನರ್ಜಿ. ಎಲೆಕ್ಟ್ರಿಕಲ್ ಎನರ್ಜಿನ ಮೆಕ್ಯಾನಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡೋದೇ ಮೋಟರ್. ಓಕೆ, ಸೊ ಇವಾಗ ಇಲ್ಲಿ ಮೋಟ್ರಲ್ಲಿ ಏನು ಐಡಿಯಾ, ಮೋಟ್ರಲ್ಲಿ ನಮಗೆ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಯೂಸ್ ಮಾಡ್ತೀವಿ ಆಯ್ತಾ. ಲೆಫ್ಟ್ ಹ್ಯಾಂಡ್ ರೂಲ್ ಯಾಕೆ ಯೂಸ್ ಮಾಡ್ತೀವಿ ಆಯ್ತಾ, ಯಾಕೆ ಅಂದರೆ ಯಾವ ಡೈರೆಕ್ಷನ್ನಲ್ಲಿ ನಿಮ್ಮ ಮೋಟರ್ ಕರೆಂಟ್ ಮೋಟರ್ ಯಾವ ಡೈರೆಕ್ಷನ್ ರೊಟೇಟ್ ಆಗುತ್ತೆ ಅಂತ ತಿಳ್ಕೊಳ್ಳೋಕ್ಕೆ. ನೋಡಿ ಎಲ್ಲ ಸಿಂಪಲ್ ಹೇಳ್ಬಿಡಿ. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲು, ಈ ಗ್ಯಾಪ್ ಇಟ್ಕೊಳ್ಳಿ. ಮದರ್ ಫಾದರ್ ಚೈಲ್ಡ್ ಗ್ಯಾಪ್ ಇಟ್ಕೊಳ್ಳಿ. ಮದರ್ ಫಾದರ್ ಚೈಲ್ಡ್. ಮದರ್ ಅಂದರೆ ಓಕೆ, ಈ ಪಾಯಿಂಟ್ ಇದು ಮದರು, ಇದು ಫಾದರು, ಇದು ಚೈಲ್ಡ್. ಮದರ್ ಅಂದರೆ ಎಂ ಅಂದರೆ ಮೂವ್ಮೆಂಟ್ ಆಫ್ ಕಂಡಕ್ಟರ್, ಅಥವಾ ನೀವು ಫಾದರ್, ಇದು ಬೆಸ್ಟು ಫಾದರ್ ಮದರ್ ಚೈಲ್ಡ್ ಗ್ಯಾಪ್ ಇಟ್ಕೊಳ್ಳಿ. ಫಸ್ಟ್ ಇಸ್ ಫಾದರ್, ಓಕೆ, ಈಸ್ ದ ಹೆಡ್ ಆಫ್ ಫ್ಯಾಮಿಲಿ. ಫಾದರ್ ಮದರ್ ಚೈಲ್ಡ್. ಓಕೆ, ಎರಡಕ್ಕೂ ಸೇಮ್. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ರೈಟ್ ಹ್ಯಾಂಡ್ ರೂಲ್ ಎರಡಕ್ಕೂ ಸೇಮೆ, ಎಲ್ಲ ಸೇಮೆ. ಓಕೆ, ಸೊ ತಮ್ಗೆ ಫಾದರ್ ಮದರ್ ಚೈಲ್ಡ್. ಫಾದರ್ ಸ್ಟ್ಯಾಂಡ್ಸ್ ಫಾರ್ ಫೋರ್ಸ್ ಆಫ್ ದ ಕಂಡಕ್ಟರ್. ಫೋರ್ಸ್, ಇದು ಫೋರ್ಸ್ ಇನ್ ಗ್ಯಾಪ್, ಇಟ್ ಇಸ್ ಫೋರ್ಸ್ ಆನ್ ದ ಕಂಡಕ್ಟರ್. ಇದು ಮದರ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಮದರ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಎಂ. ನೆಕ್ಸ್ಟ್ ಕರೆಂಟ್, ಕರೆಂಟ್ ಸ್ಟ್ಯಾಂಡ್ಸ್ ಫಾರ್
ಸಾರಿ ಚೈಲ್ಡ್ ಸ್ಟ್ಯಾಂಡ್ಸ್ ಫಾರ್ ಕರೆಂಟ್ ಆಯ್ತಾ. ಸಾರಿ ಫಾದರ್ ಮದರ್ ಚೈಲ್ಡ್. ಓಕೆ, ಸೊ ಹೆಂಗೆ ಬರೀತೀರಾ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಕೇಳಿದ್ರೆ, you take the left hand, you stretch the thumb finger, first finger and third finger such that they're mutually perpendicular. If they're mutually perpendicular, okay, then your thumb indicates. ಇಲ್ಲಿ ನೋಡಿ ಇದರಲ್ಲಿ ಏನು ಗೊತ್ತಿರಬೇಕು ಅಂದರೆ ಏನೋ ಇದರಲ್ಲಿ ಏನು ಇಂಪಾರ್ಟೆಂಟು ಅಂದರೆ ಮೋಟ್ರಲ್ಲಿ ನಮಗೆ ನಾನು ಕರೆಂಟ್ ಸಿಗೋದು ಮೂಮೆಂಟ್ ಸಿಗುತ್ತಲ್ಲ, ಮೋಟ್ರ್ ಸ್ವಿಚ್ ಆನ್ ಮಾಡಿದ್ರೆ ಕರೆಂಟ್ ಫ್ಯಾನ್ ಸುತ್ತುತ್ತಲ್ಲ, ಲಾಸ್ಟ್ ಫೋರ್ಸ್ನ ಲಾಸ್ಟಿಗೆ ಬರೀಬೇಕು. ಯಾವ್ದು ಸಿಗುತ್ತೆ ಲಾಸ್ಟಿಗೆ ಬರೀಬೇಕು. ಸೊ ವೆರಿ ಸಿಂಪಲ್. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಸ್ಟೇಟ್ಸ್ ದಟ್ ಇಫ್ ಅಟ್ ಆಲ್ ಯು ಹೋಲ್ಡ್ ಯುವರ್ ಫಸ್ಟ್ ಫಿಂಗರ್, ಸೆಕೆಂಡ್ ಫಿಂಗರ್, ಥರ್ಡ್ ಫಿಂಗರ್ ಸಚ್ ದಟ್ ದೇ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್, ದೆನ್ ಯುವರ್ ಇಂಡೆಕ್ಸ್ ಫಿಂಗರ್ ಅಥವಾ ಫಸ್ಟ್ ಸೆಕೆಂಡ್ ಫಿಂಗರ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ ಯುವರ್ ಏನಿದು ಮದರ್ ಅಂಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. Okay, then your middle finger or third finger indicates the direction of the direction of your current. Then your thumb indicates the direction of the force of the conductor. So idu gottirbeku. Next vapasu Fleming's right hand rule ಏನಕ್ಕೆ ಇರೋದು? It is used for generator. What is generator? Generator is a device. It is used to convert. Very simple. It is used to convert generator current. ಆಯ್ತಾ, ಕರೆಂಟ್ ಸಿಗುತ್ತೆ. ಇಟ್ ಇಸ್ ಯೂಸ್ ಟು ಜನರೇಟ್, ಇಸ್ ಅ ರೊಟೇಟಿಂಗ್ ಡಿವೈಸ್ ದಟ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ, ಉಲ್ಟಾ ಮೆಕ್ಯಾನಿಕಲ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಎನರ್ಜಿ. ಸೊ ಇದು ಮೋಟರ್, ಜನರೇಟರ್. ಸೊ ಜನರೇಟರಲ್ಲಿ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಹೆಂಗೆ ಸೇಮ್ ಆಯ್ತಾ, ಏನು ಫಾದರ್ ಮದರ್ ಚೈಲ್ಡ್, ಫೋರ್ಸು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಇದನ್ನ ಇಂಡ್ಯೂಸ್ ಕರೆಂಟ್ ಅಂತಾರೆ. ಚೈಲ್ಡ್ನ ಬರೀ ಕರೆಂಟ್ ಬರೀ ಇಂಡ್ಯೂಸ್ ಕರೆಂಟ್ ಇಂಡ್ಯೂಸ್ ಆಗುತ್ತೆ, ಕರೆಂಟ್ ಸಿಗುತ್ತೆ ನಮಗೆ. ಸೊ ಇದು ಗೊತ್ತಿರಬೇಕು. ಸೇಮ್ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ರೂಲ್ ಎಲ್ಲ ಸೇಮ್. ತಮ್ ಇಂಡಿಕೇಟ್ಸ್ ಏನು, ಫೋರ್ಸು, ಫಸ್ಟ್ ಫಿಂಗರ್ ಇಂಡಿಕೇಟ್ಸ್ ಏನು, ಫಸ್ಟ್ ಫಿಂಗರ್ ಎರಡು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು, ಮಿಡಲ್ ಫಿಂಗರ್ ಎರಡರಲ್ಲೂ ಕೂಡ ಇದರಲ್ಲಿ ಕರೆಂಟು, ಇದರಲ್ಲಿ ಇಂಡ್ಯೂಸ್ ಕರೆಂಟು. ಸೊ ಇದನ್ನ ಇಲ್ಲಿ ಲಾಸ್ಟಲ್ಲಿ ಇಂಡ್ಯೂಸ್ ಕರೆಂಟ್ ಬರೀಬೇಕು, ಇದಕ್ಕೆ ಕರೆಂಟ್ ಸಿಗುತ್ತಲ್ವಾ. ಸೊ ಹೆಂಗೆ ಬರೀಬೇಕು? ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಇಂಡಿಕೇಟ್ಸ್ ದಟ್ when you stretch your first finger, second finger, third finger, they are mutually perpendicular to each other. Then your thumb indicates the force, then your first finger indicates the magnetic field lines, then your middle finger indicates the direction of the current, direction of the induced current. ಇಷ್ಟು ಗೊತ್ತಿರಬೇಕು. ಇದು ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್, ಲೆಫ್ಟ್ ಹ್ಯಾಂಡ್ ರೂಲ್. ನೆಕ್ಸ್ಟ್ ಇಂಪಾರ್ಟೆಂಟು, ವಾಟ್ ಈಸ್ ದ ಪ್ರಿನ್ಸಿಪಲ್ ಬಿಹೈಂಡ್ ಮೋಟರ್? ಮೋಟರ್ ಹೆಂಗೆ ವರ್ಕ್ ಆಗುತ್ತೆ? ವೆರಿ ಸಿಂಪಲ್. ವೆನ್ ಯು ಕೀಪ್ ಆನ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್, it induces, there is one force. Very simple ನೋಡಿ. ನಿಮಗೆ ಮೋಟ್ರಲ್ಲಿ ಏನಾಗುತ್ತೆ ಅಂದರೆ ಪ್ರಿನ್ಸಿಪಲ್ ಕೇಳ್ತಾರೆ, ವರ್ಕಿಂಗ್ ಬೇಡ, ವರ್ಕಿಂಗ್ nobody will ask you the working, they will ask the principle. ಇವಾಗ you have two magnets, okay, you keep one coil and connect it to the battery. Okay, they have one coil. Okay, very simple. The idea is very simple. You keep magnet north pole, south pole, and between you keep one conductor. ಇದನ್ನ ಕರೆಂಟ್ ಪಾಸ್ ಮಾಡಿ. ಕರೆಂಟ್ ನಾನು ಆಗಲೇ ಹೇಳಿದೆ, ವೆನ್ ಎವರ್ ದೆರ್ ಇಸ್ ಎ ಕರೆಂಟ್ ಪಾಸ್ಡ್ ಇನ್ ಎ ಕಂಡಕ್ಟರ್, ಅರೌಂಡ್ ದ ಕಂಡಕ್ಟರ್ ದೆರ್ ಇಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಕರೆಕ್ಟಾ? ನೀವು ಇದ್ರ ನಾನು ಆಗಲೇ ಹೇಳಿದ್ದು ಕರೆಂಟ್ ಪಾಸ್ ಮಾಡಿದ್ರೆ ಇದು ಸುತ್ತಲೂ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಅಂತ. ಸೊ ಇವಾಗ ಇದ್ರಲ್ಲಿ ಕರೆಂಟ್, ಬ್ಯಾಟ್ರಿಯಲ್ಲಿ ಕರೆಂಟ್ ಪಾಸ್ ಮಾಡಿದ್ರೆ ಸುತ್ತಲೂ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಇಲ್ಲಿ ಆಗಲೇ ಮ್ಯಾಗ್ನೆಟ್ ಇಟ್ಟಿದ್ದೀನಿ. ಮ್ಯಾಗ್ನೆಟಿಕ್ ಫೀಲ್ಡು ಮ್ಯಾಗ್ನೆಟ್ ಎರಡು ರೆಸ್ಪಾಂಡ್ ಆಗುತ್ತಾ ಆಗಲ್ವೋ? ರೆಸ್ಪಾಂಡ್ ಆಗುತ್ತಲ್ಲ. ರೆಸ್ಪಾಂಡ್ ಆದಾಗ ಏನಾಗುತ್ತೆ, ಇಲ್ಲಿ ಮೂವ್ಮೆಂಟ್ ಬರುತ್ತೆ, ಇಲ್ಲಿ ಫೋರ್ಸ್ ಬರುತ್ತೆ, ಇದು ಮೂವ್ ಆಗಿ ಶುರು ಆಗ್ಬಿಡುತ್ತೆ. ಯಾವುದು? ಹಂಗೆ ಫ್ಯಾನ್ ವರ್ಕ್ ಆಗೋದು. ಫ್ಯಾನ್ ಒಳಗಡೆ ಮ್ಯಾಗ್ನೆಟ್ಸ್ ಇರುತ್ತೆ, ನಾವು ಕರೆಂಟ್ ಕೊಡ್ತೀವಿ, ಮ್ಯಾಗ್ನೆಟ್ಟು ಈ ಎರಡು ಮ್ಯಾಗ್ನೆಟ್ ಮಧ್ಯೆ ಕಂಡಕ್ಟರ್ ಇರುತ್ತೆ, ಇದು ರೊಟೇಟ್ ಆಗುತ್ತೆ, ರೊಟೇಟ್ ಆದಾಗ ಫ್ಯಾನ್ ಕೂಡ ರೊಟೇಟ್ ಆಗುತ್ತೆ. ಸೊ ಐಡಿಯಾ ಇಸ್ ವೆರಿ ಸಿಂಪಲ್. ವೆನ್ ಎ ಕಂಡಕ್ಟರ್, ವೆನ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ನೋಡಿ ಕರೆಂಟ್ ಕ್ಯಾರಿಂಗ್ ಎಲ್ಲ ಕಂಡಕ್ಟರ್ ರೊಟೇಟ್ ಆಗಲ್ಲ. ಕರೆಂಟ್ ಪಾಸ್ ಆಗ್ತಿರೋ ಕಂಡಕ್ಟರ್ is kept between the powerful magnet. Okay, then the conductor will start experiencing a force. There will be a force on the conductor. That's a point. It's a principle. ಕೇಳ್ತಾರೆ, what is the principle of electric generator and motor? Diagram ಕೇಳ್ತಾರೆ, diagram practice ಮಾಡಿ. ಜನರೇಟರ್ದು ಮೋಟರ್ದು diagram ಯಾವ್ದಾರ ಒಂದು ಬರ್ಬೋದು, generator or motor. Okay, it's very important diagram. So this is the principle of electric motor. ಏನು principle? When a current carrying conductor is placed between a powerful magnet, there is a current, the conductor there is one force in the conductor, ಅಥವಾ ಕಂಡಕ್ಟರ್ ಎಕ್ಸ್ಪೀರಿಯನ್ಸಸ್ ಎ ಫೋರ್ಸ್. ಇದು ತುಂಬ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟು ಸ್ಪ್ಲಿಟ್ ರಿಂಗ್ಸ್ ಏನಕ್ಕೆ ಬೇಕು ಅದು ಟೆಕ್ಸ್ಟ್ ಬುಕ್ಕಲ್ಲಿದೆ, ಒಂದ್ಸತಿ ಓದ್ಕೊಳ್ಳಿ. ವೈ ಡು ವಿ ನೀಡ್ ಸ್ಪ್ಲಿಟ್ ರಿಂಗ್ಸ್? ಟು ರಿವರ್ಸ್ ದ ಡೈರೆಕ್ಷನ್ ಆಫ್ ಕರೆಂಟ್ ಅನ್ನೋದನ್ನ ಓದ್ಕೊಳ್ಳಿ. ನಾನು ಆಗಲೇ ಹೇಳಿದೆ, ಪದೇ ಪದೇ ಯಾರೋ 55ಗೆ ಅಂದರೆ ಯು ಕೆನಾಟ್ ಟೆಲ್ ಸೈನ್ಸಲ್ಲಿ ಇದನ್ನೇ ಓದಿ ಅಂತ ಹೇಳೋಕ್ಕಾಗಲ್ಲ. ಐ ಕ್ಯಾನ್ ಟೆಲ್ ಯು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್.
ಓಕೆ, ನೆಕ್ಸ್ಟ್ ವಾಟ್ ಇಸ್ ದ ಐಡಿಯಾ ಬಿಹೈಂಡ್ ಎಲೆಕ್ಟ್ರಿಕ್ ಜನರೇಟರ್. ಇಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಫ್ಯಾರಡೇಸ್ ಎಕ್ಸ್ಪೆರಿಮೆಂಟ್ ಕೇಳ್ತಾರೆ. ಇಲ್ಲೊಂದು ಪೇಜ್ ನಂಬರ್ 127 ಅಲ್ಲಿ ವಾಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಆ್ಯಂಡ್ ಫ್ಯಾರಡೇಸ್ ಎಕ್ಸ್ಪೆರಿಮೆಂಟ್, ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಲ್ಲಿ ಒಂದ್ಸತಿ ಓದ್ಕೊಳ್ಳಿ. ನೋಡಿ ಈ ಡಯಾಗ್ರಾಮ್ ಇದೆಯಲ್ಲ, ತುಂಬ ಸಿಂಪಲ್ ಇದು ಕಾನ್ಸೆಪ್ಟ್. ಏನಂದರೆ ಇವಾಗ ಒಂದು ಕಾಯಿಲ್ಗೆ ಕಾಪರ್ನ ರೌಂಡ್ ಮಾಡಿದ್ದಾರೆ. ಇಟ್ ಈಸ್ ಕನೆಕ್ಟೆಡ್ ಟು ಎ ಗ್ಯಾಲೋನೋಮೀಟರ್. ಗ್ಯಾಲೋನೋಮೀಟರ್ ಅಂದರೆ ಇಟ್ ಈಸ್ ಯೂಸ್ ಟು ಅಂಡರ್ಸ್ಟ್ಯಾಂಡ್ ಕರೆಂಟ್ ಇದೆಯೋ ಇಲ್ವೋ, ಕರೆಂಟ್ ಎಷ್ಟಿದೆಯೋ ಇಲ್ವೋ ಅಂತ ಇದು ಮಾಡೋಕ್ಕೆ ಇರುತ್ತೆ. ಓಕೆ, ಸೊ ಏನಾಗುತ್ತೆ ಇದರಲ್ಲಿ? ಓಕೆ, ವೆರಿ ಸಿಂಪಲ್. ಈ ಎಕ್ಸ್ಪೆರಿಮೆಂಟು ಫ್ಯಾರಡೇಸ್ ಎಕ್ಸ್ಪೆರಿಮೆಂಟ್ ಮೇಲೆ ಕ್ವಶನ್ಸ್ ಬರುತ್ತೆ. ಸೊ ಒಂದು ಕಾಯಿಲ್ನ ರೌಂಡ್ ಮಾಡಿ ಈ ಕಾಯಿಲ್ನ ನೀವೊಂದು ಗ್ಯಾಲೋನೋಮೀಟರ್ ಕನೆಕ್ಟ್ ಮಾಡ್ತೀರಾ. ಓಕೆ, ಇವಾಗ ಮ್ಯಾಗ್ನೆಟ್, ಒಂದು ಬಾರ್ ಮ್ಯಾಗ್ನೆಟ್ ತಗೊಂಡು ಅದನ್ನ ಇಫ್ ಯು ಪುಷ್ ಇನ್ಸೈಡ್ ದಿಸ್ ಕಾಯಿಲ್ ದೇ ವಿಲ್ ಬಿ ಕರೆಂಟ್ ಪ್ರೊಡಕ್ಷನ್. ಕರೆಂಟ್ ಜನರೇಟ್ ಆಗುತ್ತೆ. ಅಥವಾ ಸುಮ್ಮನೆ ಒಳಗಡೆ ಇಟ್ಬಿಟ್ರೆ ಬರಲ್ಲ ಕರೆಂಟು. ಸುಮ್ಮನೆ ಮ್ಯಾಗ್ನೆಟ್ ತಗೊಂಡು ಒಳಗಡೆ ಇಟ್ಬಿಟ್ರೆ ಕರೆಂಟ್ ಸಿಗಲ್ಲ. ಈ ಮ್ಯಾಗ್ನೆಟ್ ಇನ್ನೇನು ಔಟ್ ಮಾಡಬೇಕು. ದೇರ್ ಮಸ್ಟ್ ಬಿ ಎ ರಿಲೇಟಿವ್ ಮೂವ್ಮೆಂಟ್. ಮ್ಯಾಗ್ನೆಟ್ ಆದ್ರೂ ಮೂವ್ ಮಾಡಿ, ಇಲ್ಲ ಈ ಕಾಯಿಲ್ ಆದ್ರೂ ಮೂವ್ ಮಾಡಿ. ಅದರಿಂದ ಏನಾಗುತ್ತೆ, ಕರೆಂಟ್ ಗ್ಯಾಲೋನೋಮೀಟರ್ ಅಲ್ಲಿ ಚೆಕ್ ಆಗುತ್ತೆ, ಪ್ರೆಸೆನ್ಸ್ ಆಗುತ್ತೆ. ದಿಸ್ ಇಸ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಿಹೈಂಡ್ ದ ಫ್ಯಾರಡೇಸ್. ನಮ್ಮ ಮನೆಗೆ ಬರೋ ಕರೆಂಟ್ ಎಲ್ಲ ಇದೇ ಐಡಿಯಾ. ಓಕೆ, ಸೊ ಏನಂದ್ರೆ ಐಡಿಯಾ ಕೇಳ್ತಾರೆ, ವಾಟ್ ಇಸ್ ದ ಪ್ರಿನ್ಸಿಪಲ್ ಬಿಹೈಂಡ್ ಎಲೆಕ್ಟ್ರಿಕ್ ಜನರೇಟರ್? ಇಟ್ ಇಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, when there is a relative motion between a conductor and magnet, current is induced in the conductor. ಎಲ್ಲಿ ಕರೆಂಟ್ ಇಂಡ್ಯೂಸ್ ಆಗುತ್ತೆ? ಮ್ಯಾಗ್ನೆಟ್ ಅಲ್ಲಿ ಬರಲ್ಲ ಕರೆಂಟು, ಈ ಕಂಡಕ್ಟರ್ ಅಲ್ಲಿ ಕರೆಂಟ್ ಬಂದ್ಬಿಡುತ್ತೆ. ನೀವು ಇದಲ್ಲಿ ನೋಡಿದ್ರೆ ನೀವು ಮೋಟರಲ್ಲಿ ಕರೆಂಟ್ಗೆ ನಾವು ಕನೆಕ್ಟ್ ಮಾಡಿಬಿಟ್ಟಿದ್ವಿ. ಇಲ್ಲಿ ನಾವು ಕರೆಂಟ್ ಕನೆಕ್ಟ್ ಮಾಡಿಲ್ಲ, ಗ್ಯಾಲೋಮೀಟರ್ ಕನೆಕ್ಟ್ ಮಾಡಿದ್ವಿ. ಯಾಕೆ? ಎಷ್ಟು ಕರೆಂಟ್ ಇದೆ ಅಂತ ಚೆಕ್ ಮಾಡೋಕ್ಕೆ. ಓಕೆ, ಸೊ ಇದನ್ನು ಮೂವ್ ಮಾಡ್ತಾ ಇದ್ದಷ್ಟು, ಫೋರ್ಸ್ ಜಾಸ್ತಿ ಆದಷ್ಟು ಕೂಡ ಕರೆಂಟ್ ಜಾಸ್ತಿ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ವೆನ್ ದೇರ್ ಇಸ್ ಎ ರಿಲೇಟಿವ್ ಮೋಷನ್, ರಿಲೇಟಿವ್ ಅಂದರೆ ಮೂವ್ಮೆಂಟ್, ವೆನ್ ದೇರ್ ಇಸ್ ಎ ಮೂವ್ಮೆಂಟ್ ಬಿಟ್ವೀನ್ ಕಂಡಕ್ಟರ್ ಅಂಡ್ ಮ್ಯಾಗ್ನೆಟ್ಸ್, the current is induced in this coil, in this conductor. This is called as electromagnetic induction. This is very important. That is known as the Faraday's experiment. ಇದನ್ನ ಓದ್ಕೊಂಡು ಈ ಕೆಳಗಡೆ ಈ ಬ್ಲೂ ಕಲರ್ ಬಾಕ್ಸು ಇದನ್ನ ಒಂದ್ಸತಿ ಓದಿ ಅರ್ಥ ಮಾಡ್ಕೊಂಡ್ರೆ ನಂಗೆ ನೀವು ಬರೀಬೋದು. ನೀವು ಟೆಕ್ಸ್ಟ್ ಬುಕ್ನ ಓದಲೇಬೇಕು ಸೈನ್ಸಲ್ಲಿ. ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಓದಲ್ಲ, ನಾನು ಸೈನ್ಸಲ್ಲಿ ನೋಟ್ಸ್ ಓದ್ತೀನಿ, ಬೇರೆ ಬುಕ್ ಓದಿದ್ರೆ ವೇಸ್ಟು. ಟೆಕ್ಸ್ಟ್ ಬುಕ್ಕೇ ತುಂಬ ಇಂಪಾರ್ಟೆಂಟು. ನೆಕ್ಸ್ಟು ಇದ್ರಲ್ಲಿ ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ಬರೋದು AC DC ಕರೆಂಟ್. ವೈ ಇಸ್ AC ಕರೆಂಟ್ ಯೂಸ್ಡ್ ಅಂತ ಡ್ಯೂ ರೀಸನ್ಸ್ ಕೇಳ್ತಾರೆ. AC ಕರೆಂಟ್ ಯಾಕೆ ಅಂದರೆ ಇಟ್ ಈಸ್ ಕಾಲ್ಡ್ ಎಸ್ ಆಲ್ಟರ್ನೇಟಿಂಗ್ ಕರೆಂಟ್. ಯು ಯೂಸ್ AC ಕರೆಂಟ್ ಬಿಕಾಸ್ ಇಟ್ ಈಸ್ ಲೆಸ್ ಎನರ್ಜಿ ವೇಸ್ಟ್ ಆಗುತ್ತೆ. ಕರೆಂಟನ್ನು ಟ್ರಾನ್ಸ್ಮಿಟ್ ಮಾಡೋಕ್ಕೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಮಿಟ್ ಮಾಡೋಕ್ಕೆ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಯಾವುದು? ಎಲೆಕ್ಟ್ರಿಕ್ ಇದು AC ಕರೆಂಟಲ್ಲಿ ಇದು ಮಾಡ್ತೀವಿ. ಯೂಸಿಂಗ್ ದ AC ಕರೆಂಟ್ ವಿ ಟ್ರಾನ್ಸ್ಮಿಟ್ ಬಿಕಾಸ್ ಇಟ್ ಡಸ್ ನಾಟ್ ಎನರ್ಜಿ ಲಾಸ್ ಆಗಲ್ಲ, ಇಟ್ ಅವಾಯ್ಡ್ಸ್ ಎನರ್ಜಿ ಲಾಸ್. ಪೇಜ್ ನಂಬರ್ 131 ಅಲ್ಲಿ ಮೇಲಿದೆ, ಆ ಪ್ಯಾರಾಗ್ರಾಫ್ ಒಂದ್ಸತಿ ಓದ್ಕೊಳ್ಳಿ. ನೆಕ್ಸ್ಟ್ ತುಂಬ ಇಂಪಾರ್ಟೆಂಟು ಡೊಮೆಸ್ಟಿಕ್ ಸರ್ಕ್ಯೂಟ್ಸ್. ಡೊಮೆಸ್ಟಿಕ್ ಸರ್ಕ್ಯೂಟ್ಸ್ ಅಲ್ಲಿ ಲೈವ್ ವೈರ್ ಕಲರ್ ಯಾವುದು? ಲೈವ್ ವೈರ್ದು ರೆಡ್ ಕಲರ್. ಲೈವ್ ವೈರ್ ಇಸ್ ರೆಡ್ ಕಲರ್. ಓಕೆ, ಇಟ್ ಈಸ್ ಪಾಸಿಟಿವ್. ನೆಕ್ಸ್ಟ್ ನೆಗೆಟಿವ್ ವೈರ್. ಓಕೆ, ಇಟ್ ಈಸ್ ನ್ಯೂಟ್ರಲ್ ವೈರ್ ಆರ್ ನೆಗೆಟಿವ್ ವೈರ್. ಇಟ್ ಈಸ್ ಬ್ಲ್ಯಾಕ್ ಇನ್ ಕಲರ್. ಇಟ್ ಈಸ್ ಬ್ಲ್ಯಾಕ್ ಇನ್ ಕಲರ್. ಇಟ್ ಈಸ್ ಆಯ್ತು. ನೆಕ್ಸ್ಟ್ ಅರ್ತ್ ವೈರ್. ಅರ್ತ್ ವೈರ್ ಇಸ್ ಗ್ರೀನ್ ಇನ್ ಕಲರ್. ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳ್ತಾರೆ, ಯಾಕೆ ಅರ್ತ್ ವೈರ್ ಬೇಕು ಅಂತ. ಇದು ತುಂಬ ಇಂಪಾರ್ಟೆಂಟ್. ಅದೇ ಪೇಜ್ ನಂಬರ್ ಅಲ್ಲೇ ಇದೆ ನೋಡಿ. ಅದೇ ಪೇಜ್ ನಂಬರ್ 131 ಅಲ್ಲಿ ಕೆಳಗಡೆ ಪ್ಯಾರಾಗ್ರಾಫ್, ಪೇಜ್ ನಂಬರ್ 131, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಯಾಕೆ ಬೇಕು ಅಂದರೆ ನಮ್ಮ ಮನೆಗಳಲ್ಲಿ ಮನೆ ಕಟ್ಟಬೇಕಾದ್ರೆ ಏನು ಮಾಡಿರ್ತಾರೆ ಅಂದರೆ ಎಲ್ಲ ಸ್ವಿಚ್ ಬೋರ್ಡಿಂದ ಒಂದು ವೈರ್ನ ತಗೊಂಡು ಗ್ರೀನ್ ಕಲರ್ ವೈರ್ನ ಕನೆಕ್ಟ್ ಮಾಡಿ ಅದನ್ನು ಭೂಮಿಗೆ ಕನೆಕ್ಟ್ ಮಾಡಿರ್ತಾರೆ. ಇಟ್ ಈಸ್ ಕನೆಕ್ಟೆಡ್ ಟು ದ ಅರ್ತ್ ಯೂಸಿಂಗ್ ಒಂದು ದೊಡ್ಡ ರಾಡ್ ತೊಗೊಂಡು ತೋಡ್ಬಿಟ್ಟು ಉಪ್ಪು ಹಾಕಿ, ನೀರು ಹಾಕಿ, ಜಲ್ಲಿ ಕಲ್ಲು ಹಾಕ್ಬಿಟ್ಟು ಅದನ್ನು ಗ್ರೌಂಡ್ ಕನೆಕ್ಟ್ ಮಾಡಿರ್ತಾರೆ. ಯಾಕೆ? ತುಂಬ ಸಿಂಪಲ್ಲು. ಇವಾಗ ನಮ್ಮ ಮನೆಗಳಲ್ಲಿ ವಿ ಹ್ಯಾವ್ ಸರ್ಟನ್ ಅಪ್ಲಯನ್ಸಸ್ ವಿಚ್ ಆರ್ ಮೇಡ್ ಅಪ್ ಆಫ್ ಸ್ಟೀಲ್, ಐರನ್ ಬಾಡಿಯಲ್ಲಿ ಮಾಡಿರ್ತಾರೆ. ಕರೆಂಟ್ ಲೀಕ್ ಆದರೆ ಏನಾಗುತ್ತೆ? ಕರೆಂಟ್ ಲೀಕ್ ಆದರೆ ನಮಗೆ ಶಾಕ್ ಹೊಡೆದ್ಬಿಡುತ್ತಲ್ವಾ? ಅದನ್ನು ಅವಾಯ್ಡ್ ಮಾಡೋಕ್ಕೆ ನಾವೇನು ಮಾಡ್ತೀವಿ? ವಿ ಯೂಸ್ ಅರ್ತ್ ವೈರ್. ಸಮ್ಹೌ ವಿ ಶುಡ್ ಅವಾಯ್ಡ್ ದಿಸ್ ಲೀಕೇಜ್ ಆಫ್ ಎಲೆಕ್ಟ್ರಿಸಿಟಿ. ಇದಕ್ಕೆ ಏನು ಮಾಡ್ತೀವಿ ನಾವು? ಒನ್ ಸೆಕೆಂಡ್. ಓಕೆ, ಟು ಅವಾಯ್ಡ್ ದಿಸ್ ಲೀಕೇಜ್ ಆಫ್ ಎಲೆಕ್ಟ್ರಿಸಿಟಿ ವಿ ಯೂಸ್ ಅರ್ತ್ ವೈರ್. ಆಯ್ತಾ? ಇದು ಇಷ್ಟೇ ಸಿಂಪಲ್. ವೈ ವಿ ನೀಡ್ ಅರ್ತ್ ವೈರ್? ಸಮ್ಟೈಮ್ಸ್ ವಿ ಯೂಸ್ ಅಪ್ಲಯನ್ಸಸ್ ಎಟ್ ಅವರ್ ಹೋಮ್ which are made up of steel bodies or metal bodies. There might be leakage in the electricities. To avoid the leakage, we use one type of wire called as the earth wire, which takes all the current. Current leak ಆದ ತಕ್ಷಣ ಏನಾಗುತ್ತೆ? ಆ ವೈರ್ ಥ್ರೂ ಭೂಮಿಗೆ ಹೋಗ್ಬಿಡುತ್ತೆ.
ಆ ವೈರ್ ಯಾವ ಥರ ಇರುತ್ತೆ ಅಂದರೆ ಇಟ್ ಜಾಸ್ಟ್ ವೆರಿ ಲೆಸ್ ಕಂಡಕ್ಟಿವಿಟಿ. ಬೇಗ ಎಲೆಕ್ಟ್ರಾನ್ಸ್ ಆ ಕಡೆ ಹೋಗ್ಬಿಡ್ಬೇಕು, ನಮ್ಮ ಕಡೆ ಬರಬಾರ್ದು. ಅದಕ್ಕೆ ನಮ್ಮ ಮನೇಲಿ ನೀವು ನೋಡಿ 3 ಪಿನ್ ಸ್ವಿಚ್ ಇರುತ್ತಲ್ಲ, ಅದೆಲ್ಲ ದಪ್ಪ ಸ್ವಿಚ್ ಇರುತ್ತಲ್ಲ, ಅದೆಲ್ಲಾನು ನೋಡಿ ಇಲ್ಲಿ ಒಂದು ತಕ್ಕಂತ ತೋರಿಸ್ಬಿಟ್ರೆ ಆಯ್ತಾ. ಇಲ್ಲಿ ನೋಡಿದ್ರೆ ಇಲ್ಲಿ ಒಂದು ನಿಮಿಷ, ಓಕೆ, ಈ ಪೋರ್ಷನ್ ಇದೆಯಲ್ಲ, ಮೇಲಿದೆಯಲ್ಲ, ಇದು ಇದೇ ಅರ್ಥ ವೈರು ಆಯ್ತಾ. ಇದು ಎಲ್ಲಿ ನೋಡಿ, ಈ ಸ್ವಿಚ್ ಹಾಕೋದು ಎಲ್ಲಿರುತ್ತೆ ನೀವು ನೋಡಿದ್ರೆ, ಆ ಥರ ಸ್ವಿಚ್ಗಳು ಎಲ್ಲಿರುತ್ತೆ ಅಂತ ನೀವು ನೋಡಿದ್ರೆ, ಆ ಥರ ಸ್ವಿಚ್ಗಳು ನಿಮಗೆ ಮೆಟಲ್ ಬಾಡೀಸ್ಗೆ, ಟಿವಿಗೆ ಇರಲ್ಲ ಆ ಥರ. ಟಿವಿಗೆ ಬೇಡ, ಮೊಬೈಲಿಗೆ ಬೇಡ, ಯಾವುದಕ್ಕಿರುತ್ತೆ, ಓವನ್ಗಿರುತ್ತೆ, ಫ್ರಿಡ್ಜ್ಗಿರುತ್ತೆ, ಯಾವುದೆಲ್ಲ ಮೆಟಲ್ ಬಾಡೀಸ್ ಇರುತ್ತೆ ಅದಕ್ಕೆ ಮಾತ್ರ ಆ ಥರ ಒಂದು ಎಕ್ಸ್ಟ್ರಾ ಒಂದು ಸ್ವಿಚ್ ಇರುತ್ತೆ, ಒಂದು ಹೋಲ್, ಪಿನ್ ಹೋಲ್ ಇರುತ್ತೆ. ಯಾಕಂದರೆ ಅದ್ರ ಥ್ರೂ ಕರೆಂಟ್ ಲೀಕ್ ಆದರೆ ಕಂಪ್ಯೂಟರ್ಗೆ, ಲ್ಯಾಪ್ಟಾಪ್ಗೆಲ್ಲ ಇರುತ್ತೆ. ಸೊ ಟು ಲೀಕ್ ಕರೆಂಟು ಆ ಕಡೆ ಹೋಗ್ಬಿಡ್ಲಿ, ನಿಮಗೆ ಶಾಕ್ ಹೊಡಿಬಾರ್ದು ಅಂತ. ಸೊ ಪೇಜ್ ನಂಬರ್ 131 ಅಬೌಟ್ ಅರ್ತ್ ವೈರ್, ಯು ಶುಡ್ ರೀಡ್ ಡೀಟೇಲ್. ನೆಕ್ಸ್ಟ್ ವಾಟ್ ಈಸ್ ಎ ಫ್ಯೂಸ್, ನೆಕ್ಸ್ಟ್ ಪೇಜಲ್ಲಿ ಇದೆ. ಫ್ಯೂಸು, ಓವರ್ಲೋಡಿಂಗು, ಶಾರ್ಟ್ ಸರ್ಕ್ಯೂಟ್ ಅಂದರೆ ಏನು? ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್, ವಾಟ್ ಈಸ್ ಫ್ಯೂಸ್? ಫಸ್ಟ್ ಆಫ್ ಆಲ್ ನೋಡಿ, ವೆರಿ ಸಿಂಪಲ್. ನಮ್ಮ ಮನೆಗೆ ಬರೋದು ಇದು, ಇನ್ನೊಂದು ಕ್ವಶನ್ ಕೇಳ್ತಾರೆ, ವಾಟ್ ಈಸ್ ದ ಪ್ರಿನ್ಸಿಪಲ್ ಬಿಹೈಂಡ್ ಫ್ಯೂಸ್? ಫ್ಯೂಸ್ ಏನು ಪ್ರಿನ್ಸಿಪಲ್ಲು? ಫ್ಯೂಸು ನಮ್ಮ ಮನೇಲಿ ಯೂಸ್ ಮಾಡುವಂಥ ಟೋಸ್ಟರ್ಸು, ಬ್ರೆಡ್ನ ರೋಸ್ಟ್ ಮಾಡೋಕ್ಕೆ ಟೋಸ್ಟರ್ಸು, ಎಲೆಕ್ಟ್ರಿಕ್ ಹೀಟರ್ಸು, ಇದೆಲ್ಲಾನು ಯೂಸ್ ಮಾಡೋದು ಜೌಲ್ಸ್ ಲಾ ಆಫ್ ಹೀಟಿಂಗ್. ಜೌಲ್ಸ್ ಲಾ ಆಫ್ ಹೀಟಿಂಗ್ ಏನು? ಫ್ಯೂಸ್ ಅಂದರೆ ಏನು ಬರ್ತೀನಿ ನಾನು ಆಯ್ತಾ. ಫ್ಯೂಸ್ ಅಂದರೆ ಒಂದು ಬ್ಯಾರಿಯರ್ ಅಂದ್ಕೊಳ್ಳಿ, ಒಂದು ಬ್ಯಾರಿಯರ್. ಕರೆಂಟು ಇವಾಗ ನನಗೆ ಇಲ್ಲೊಂದು ಇನ್ಸ್ಟ್ರೂಮೆಂಟ್, ಒಂದು ಅಪ್ಲಯನ್ಸ್ ಇದೆ, ಈ ಅಪ್ಲಯನ್ಸ್ಗೆ 2 ಆಂಪರ್ ಅಷ್ಟೇ ಕರೆಂಟ್ ಬೇಕು, 2 ಆಂಪರ್ ಅಷ್ಟೇ ಬೇಕು. ಅಕಸ್ಮಾತ್ ಕರೆಂಟು, ಅದಕ್ಕೆ ನಾನೇನು ಮಾಡ್ತೀನಿ, ಫ್ಯೂಸ್ನ 2 ಆಂಪರ್ಗೆ ಡಿಸೈನ್ ಮಾಡ್ತೀನಿ. ಫ್ಯೂಸ್ನ ಅಕಸ್ಮಾತ್ 3 ಆಂಪರ್ ಬಂದರೆ ಏನಾಗುತ್ತೆ ಗೊತ್ತಾ, ಈ ಫ್ಯೂಸ್ ಕರ್ಗೋಗ್ಬಿಡುತ್ತೆ. ಅದು ಸ್ಯಾಕ್ರಿಫೈಸ್ ಮಾಡುತ್ತೆ, ಅಂತಾನೆ ಸ್ಯಾಕ್ರಿಫೈಸ್ ಮಾಡಿಬಿಟ್ಟು ಕರ್ಗೋಗ್ಬಿಟ್ಟು ಕರೆಂಟನ್ನ ಮುಂದಕ್ಕೆ ಹೋಗ್ಬಿಡಲ್ಲ, ಸರ್ಕ್ಯೂಟ್ನ ಬ್ರೇಕ್ ಮಾಡುತ್ತೆ. ಫ್ಯೂಸ್ ಬ್ರೇಕ್ ದ ಸರ್ಕ್ಯೂಟ್ ವೆನ್ ದಿಸ್ ಎಕ್ಸೆಸಿವ್ ಕರೆಂಟ್ ಪಾಸ್ ಟು ದ ಸರ್ಕ್ಯೂಟ್. ಕರೆಂಟು ಇವಾಗ ನಿಮ್ಮ ಮನೆಗೆ ಒಂದು ಫ್ಯೂಸ್, ಮೇನ್ ಫ್ಯೂಸ್ ಇರುತ್ತೆ. ನಿಮ್ಮ ಮನೆಗೆ ಏನಪ್ಪ ಹಬ್ಬ ಅಂದರೆ ಒಂದು 20 ಆಂಪರ್ 15 ಆಂಪರ್ ಬೇಕು ಅಂದರೆ ಅಷ್ಟು ಮಾತ್ರ ಬಿಡುತ್ತೆ. ಅದಕ್ಕಿಂತ ಜಾಸ್ತಿ ಬಂದರೆ ಅದು ಕಟ್ಟಾಗ್ಬಿಡುತ್ತೆ. ಮೊದಲೆಲ್ಲ ಫ್ಯೂಸ್ ಹೋಗೋದು ಅವಾಗ ಹೋಗಿ ಚೇಂಜ್ ಮಾಡಬೇಕಾಗಿತ್ತು. ಇವಾಗ MCB ಅಂತ ಬಂದಿದೆ, ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್ಸ್ ಅಂತ. ನಿಮ್ಮ ಮನೆಗಳಲ್ಲಿ ನೋಡಿದ್ದೀರಾ, ಈ ಥರ ಮೇಲೆ ಕೆಳಗಡೆ ಆಗುತ್ತಲ್ಲ ಕರೆಂಟ್, ತುಂಬ ನೀವು ಒಂದೇ ಸಾಕೆಟ್ಗೆ 4-5 ಒಂದು ಇಸ್ತ್ರಿ ಪೆಟ್ಟಿಗೆ ಒಂದು ಕಡೆ 3 ಪಿನ್ ಎಲ್ಲ ಯೂಸ್ ಮಾಡಿಬಿಟ್ರೆ ಸಡನ್ನಾಗಿ ಅದು ಕೆಳಗಡೆ ಆಗಿಬಿಡುತ್ತೆ. ಇಟ್ ಈಸ್ ಕಾಲ್ಡ್ ಎಸ್ MCB, ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್ಸ್. ಓಕೆ, ಸೊ ಎನಿಹೌ, ಸೊ ಫ್ಯೂಸ್ ಇಸ್ ಎನ್ ಪ್ರೊಟೆಕ್ಟಿವ್ ಡಿವೈಸ್ ಟು ಅವಾಯ್ಡ್ ದಿಸ್ ಎಕ್ಸೆಸಿವ್ ಫ್ಲೋ ಆಫ್ ಕರೆಂಟ್. ಇವಾಗ ಬರೋಣ, ಓವರ್ಲೋಡಿಂಗ್ ಅಂದ್ರೆ ಏನು, ಶಾರ್ಟ್ ಸರ್ಕ್ಯೂಟ್ ಅಂದರೆ ಇವೆರಡು ಇಂಟರ್ ಕನೆಕ್ಟೆಡ್. ಇವಾಗ ಏನಾಗುತ್ತೆ ಗೊತ್ತಾ, ಲೈವ್ ವೈರು, ಒಂದು ವೈರ್ ಒಳಗಡೆ ಲೈವ್ ವೈರ್ ಇರುತ್ತೆ, ನ್ಯೂಟ್ರಲ್ ವೈರ್ ಇರುತ್ತೆ. ಎರಡು ಟಚ್ ಆಗಬಾರ್ದು. ಟಚ್ ಆಗಿಬಿಟ್ರೆ ಕರೆಂಟ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಕರೆಂಟ್ ಜಾಸ್ತಿ ಪ್ರೊಡ್ಯೂಸ್ ಆದರೆ ಏನಾಗುತ್ತೆ, ವೈರ್ ಬಿಸಿ ಆಗಿಬಿಡುತ್ತೆ. ವೈರ್ ಬಿಸಿ ಆದರೆ ಏನಾಗುತ್ತೆ, ಕರ್ಗೋಗ್ಬಿಡುತ್ತೆ. ಕರ್ಗೋದ್ರೆ ನಿಮಗೆ ಎಲೆಕ್ಟ್ರಿಕಲ್ ಡ್ಯಾಮೇಜಸ್ಗಳಾಗೋಗ್ಬಿಡುತ್ತೆ. ಆಮೇಲೆ ಶಾಕು ಎಲ್ಲ ಬೆಂಕಿ ಹತ್ಕೊಂಡ್ಬಿಡುತ್ತೆ ಅಲ್ವಾ. ಸೊ ಓವರ್ಲೋಡಿಂಗ್ ಅಂದರೆ, ಶಾರ್ಟ್ ಸರ್ಕ್ಯೂಟ್ ಅಂದರೆ ಇಷ್ಟೇ. When the live wire and the neutral wire come in contact to each other, there is abrupt increase in current. Because of the abrupt increase in current, what happens? There is short circuit. ಅದರಿಂದ ಓವರ್ಲೋಡಿಂಗ್ ಆಗುತ್ತೆ. ಓವರ್ಲೋಡಿಂಗ್ ಅಂದ್ರೆ ಏನು, ಲೋಡ್ ಜಾಸ್ತಿ ಆಗಿಬಿಡುತ್ತೆ, ಜಾಸ್ತಿ ಕರೆಂಟ್ ಬಂದ್ಬಿಟ್ರೆ ಅದು ಓವರ್ಲೋಡಿಂಗ್ ಅಂತ ಕರೀತಾರೆ. ಇದು ಶಾರ್ಟ್ ಸರ್ಕ್ಯೂಟು, ಇದಕ್ಕೆ ಓವರ್ಲೋಡಿಂಗ್ ಕನೆಕ್ಷನ್ ಆಗಿದೆ. ಅಥವಾ ಇನ್ನೊಂದು ಉಲ್ಟಾ, ಫಾರ್ ಎಕ್ಸಾಂಪಲ್, ಒಂದೇ ಸ್ವಿಚ್ದು ಕೆಪಾಸಿಟಿ ಕಡಿಮೆ, ಅಂದರೆ ನೀವು ಆ ಸ್ವಿಚ್ಚಲ್ಲಿ ಯು ಕ್ಯಾನ್ ಓನ್ಲಿ ಡ್ರಾ 5 ಆಂಪರ್ಸ್. ವಾಟ್ ವಿಲ್ ಹ್ಯಾಪನ್ ಇಸ್, ಯು ವಿಲ್ ಪುಟ್ ಎ 3 ಪಿನ್ ಆ್ಯಂಡ್ ಯು ವಿಲ್ ಟ್ರೈ ಟು ಡ್ರಾ ಮೆನಿ ಕರೆಂಟ್. ತುಂಬ ಕರೆಂಟ್ನ ಡ್ರಾ ಮಾಡೋದು ಏನಾಗುತ್ತೆ, ದ ವೈರ್ಸ್ ವಿಲ್ ಗೆಟ್ ಹೀಟ್ ಅಪ್. ವೆನ್ ದ ವೈರ್ಸ್ ಗೆಟ್ ಹೀಟ್ ಅಪ್, ವಾಟ್ ವಿಲ್ ಹ್ಯಾಪನ್, ಅಗೇನ್ ದ ಲೈವ್ ವೈರ್ ಅಂಡ್ ನ್ಯೂಟ್ರಲ್ ವೈರ್ ಕಮ್ ಇನ್ ಕಾಂಟ್ಯಾಕ್ಟ್. ಸೊ ವಾಟ್ ಹ್ಯಾಪನ್ಸ್ ಆಫ್ಟರ್ ದ್ಯಾಟ್, ಆಫ್ಟರ್ ದಿಸ್ ವಾಟ್ ವಿಲ್ ಹ್ಯಾಪನ್, ದೇರ್ ಇಸ್ ಅಬ್ರಪ್ಟ್ ಇನ್ಕ್ರೀಸ್ ಇನ್ ಕರೆಂಟ್ ಆ್ಯಂಡ್ ದೇರ್ ಇಸ್ ಶಾರ್ಟ್ ಸರ್ಕ್ಯೂಟ್. ಓವರ್ಲೋಡಿಂಗ್ ಆದರೆ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ, ಶಾರ್ಟ್ ಸರ್ಕ್ಯೂಟ್ ಆದರೆ ಓವರ್ಲೋಡಿಂಗ್ ಆಗುತ್ತೆ. ಇಟ್ ಈಸ್ ಬೋತ್ ಇಂಟರ್ಕನೆಕ್ಟೆಡ್. ಶಾರ್ಟ್ ಸರ್ಕ್ಯೂಟ್ ಆ್ಯಂಡ್ ಓವರ್ಲೋಡಿಂಗ್ ಆರ್ ಬೋತ್ ಇಂಟರ್ಕನೆಕ್ಟೆಡ್ ಟು ಈಚ್ ಅದರ್. ಓಕೆ, ಸೊ ಇಫ್ ಯು ಆರ್ ಅನ್ನೆಸರಿಲಿ ಚಾಟಿಂಗ್ ಯೂಸ್ಲೆಸ್ ಥಿಂಗ್ಸ್, ಐ ಫೀಲ್, ಸೊ ನಾನು ನನ್ನ ಚಾಟನ್ನು ಬ್ಲಾಕ್ ಮಾಡ್ತೀನಿ, ಅಥವಾ ಪರ್ಮನೆಂಟಾಗೆ ನನ್ನ ಮಾಡ್ರೇಟರ್ ಇದ್ದಾರೆ, ಪರ್ಮನೆಂಟಾಗಿ ಚಾನಲಲ್ಲೇ ಬ್ಲಾಕ್ ಮಾಡಿಬಿಡ್ದು. ಅನ್ನೆಸರಿ ಕೇಳಿಸ್ಕೊಳ್ಳಿ, ಇಲ್ಲಿ ಬಂದಿದ್ದೀರಾ ಏನೇನೋ ಯೂಸ್ಲೆಸ್ ಥಿಂಗ್ಸ್. ಓಕೆ, 1 second. Okay, so now coming back, this is about magnetism. So again, coming in this chapter, what you should know. In this chapter, you should know the diagrams of motor and generator. You should know what is motor, what is generator. You should know the principle behind motor and generator. You should know Fleming's left-hand rule, right-hand rule. Everybody should know left-hand rule and right-hand rule. You should know what is fuse. You should know what is overloading and short circuit. A definite question will come from the overloading and short circuit. Ishte irodu idralli. ಆಮೇಲೆ ಒಂದು ಡೆಫಿನೇಷನ್, 2 ಡೆಫಿನೇಷನ್ ಹೇಳಿದೆ, ಸೊಲನಾಯ್ಡ್ ಆ್ಯಂಡ್ ಆರ್ಮೇಚರ್. ವೇರ್ ಇಸ್ ಆರ್ಮೇಚರ್? ಇಫ್ ಯು ಕಮ್ ಟು ದ ಪೇಜ್ ನಂಬರ್ 127, ಲಾಸ್ಟ್ ಪಾಯಿಂಟ್, ಟಾಪ್ ಮೋಸ್ಟ್ ಪ್ಯಾರಾಗ್ರಾಫ್, ಲಾಸ್ಟ್ ಪಾಯಿಂಟ್, ವಾಟ್ ಇಸ್ ಆರ್ಮೇಚರ್?
ಸೊ ಇಷ್ಟು ಗೊತ್ತಿರಬೇಕು ಈ ಚಾಪ್ಟ್ರಲ್ಲಿ. ಆಮೇಲೆ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಗೊತ್ತಿರಬೇಕು. ನೆಕ್ಸ್ಟ್ ವೆರಿ ಕ್ವಿಕ್ಲಿ ಕಮಿಂಗ್ ಇನ್ ಟು ದ ಪಾರ್ಟ್ 2 ಲೈಟ್ ಚಾಪ್ಟರ್. ಲೈಟ್ ಚಾಪ್ಟರಲ್ಲಿ ನಾನು ಇವಾಗ ನೋಡಿ, ಯಾಕಂದರೆ ಲೈವಲ್ಲಿ ಎಲ್ಲ ಹೇಳೋಕ್ಕಾಗಲ್ಲ. ಈಗಾಗಲೇ ನಾನು ಎಲ್ರಿಗೂ ಕೂಡ ನಿಮಗೆ ರೇ ಡಯಾಗ್ರಾಮ್ಸ್ ಗೊತ್ತಿಲ್ಲ ಅಂದರೆ ರೇ ಡಯಾಗ್ರಾಮ್ಸು ಟೋಟಲ್ 16 ಡಯಾಗ್ರಾಮ್ಸ್ ಇದೆ ಆಯಿತಾ. 8 ಡಯಾಗ್ರಾಮ್ಸು ಮಿರರು, 8 ಡಯಾಗ್ರಾಮು. ಇದ್ರದ್ದು ತುಂಬ ಈಸಿ, ನಾನು ಆಗಲೇ ವಿಡಿಯೋ ಮಾಡಿದ್ದೀನಿ, ಅದನ್ನು ನೀವು ನೋಡಲೇಬೇಕು. ಯಾಕಂದರೆ 3 ಮಾರ್ಕ್ಸು, ಅದು ಅರ್ಥ ಅದೇ. ಪ್ರಾಬ್ಲಮ್ಸು ತುಂಬ ಈಸಿ, ಮ್ಯಾಥ್ಸಲ್ಲಿ ಏನೇನೋ ಮಾಡಿದ್ದೀರಾ, ಇದು ತುಂಬ ಈಸಿಯೆಸ್ಟ್ ಪ್ರಾಬ್ಲಮ್ಸು, ಅದನ್ನು ಸಾಲ್ವ್ ಮಾಡಿದ್ದೀನಿ. ವಿಡಿಯೋ ನೋಡಬೇಕು. ನೀವು ರೇ ಡಯಾಗ್ರಾಮ್ ಬರಲ್ಲ ಅಂದರೆ ರೇ ಡಯಾಗ್ರಾಮ್ ಇಫ್ ಯು ಡೋಂಟ್ ನೋ, ಐ ಡೋಂಟ್ ಥಿಂಕ್ ಯು ವಿಲ್ ಪಾಸ್, ಬಿಕಾಸ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ and it is easy also. Okay, so now from light, reflection and refraction, first you should know what is the laws of reflection. What are the laws of reflection? Okay, that you should know. You know, the angle of incidence is equal to angle of reflection. The incident ray, the normal ray and the reflected ray all lie in the same plane. Page number, second page alle ide, page number 11 alle mail ide, page number 71 alli topmost 2 points. This is very important. Okay, next uses. R is equal to 2f, equation ಇದೆಯಲ್ಲ, R is equal to 2f. This is very important. ಏನು, R and the radius of curvature, F is called as the focal length. ಇದು ಈ equation ಮೇಲೆ 1 marks question ಒಂದು ಬರುತ್ತೆ, 1 marks question. Okay, next uses of convex mirror. Convex mirror, 1 second, ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಒಂದು ಕ್ವಶನ್ ಡೆಫಿನೆಟ್ ಆಗಿ ಕೇಳ್ತಾರೆ. ಸೊ ಇದನ್ನ ಕಾನ್ಕೇವ್ ಮಿರರ್ ಅಂತ ಕರಿತೀವಿ. ಕಾನ್ಕೇವ್ ಮಿರರ್, ಕಾನ್ಕೇವ್, ಕೇವ್ ಇದೆ, ಎಂಟ್ರಿ ಆದ ತಕ್ಷಣ ಕೇವ್ ವೆಲ್ಕಮ್ ಮಾಡುತ್ತೆ. ಇದರ ಪ್ರಾಪರ್ಟಿ ಏನು ಗೊತ್ತಾ? ಎನಿ ರೇಸ್ ಕಮಿಂಗ್ ಆನ್ ಇಟ್, ಓಕೆ, ಎನಿ ರೇಸ್ ಕಮಿಂಗ್ ಆನ್ ಇಟ್, ಇಟ್ ಪುಟ್ಸ್ ಅಟ್ 1 ಪಾಯಿಂಟ್. ಎಲ್ಲ ರೇಸ್ನ ತಗೊಂಡು 1 ಪಾಯಿಂಟ್ ಫೋಕಸ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಎಸ್ ದ ಕಾನ್ಕೇವ್ ಮಿರರ್. ನಿಮ್ಮ ಸ್ಪೂನಲ್ಲಿ ತೆಗೆದು ನೋಡಿ, ಸ್ಪೂನಲ್ಲಿ ಈ ಥರ ಪಾರ್ಟು. ಆಮೇಲೆ ವೆನ್ ಯು ಸಿ ಇಟ್, ಯುವರ್ ಫೇಸ್ ವಿಲ್ ಬಿ ವೆರಿ ಬಿಗರ್. ಕಾನ್ಕೇವ್ ಮಿರರ್ ಮೇಕ್ಸ್ ಯುವರ್ ಫೇಸ್ ಬಿಗರ್. So now using this idea, we use the concave mirror at many places. First point, I told you it is bigger, it makes the object bigger. So the dentist used to check the shaving mirrors use ಮಾಡ್ತೀವಿ, dentist use ಮಾಡ್ತೀವಿ, ಹಲ್ಲನ್ನು ಚೆಕ್ ಮಾಡೋಕ್ಕೆ dentist use ಮಾಡ್ತಾರೆ, shaving mirrors use ಮಾಡ್ತಾರೆ, because it increases the size of the image size ದೊಡ್ಡದಾಗಿ ಬರುತ್ತೆ. ಆಬ್ಜೆಕ್ಟ್ಗಿಂತ ನನ್ನ ಮುಖ ನಾನು ನೋಡಿದ್ರೆ ಕಾನ್ಕೇವ್ ಮಿರರಲ್ಲಿ ದೊಡ್ಡ ಮುಖ ಬರುತ್ತೆ, ಸೈಜ್ ಜಾಸ್ತಿ ಆಗುತ್ತೆ. ದಟ್ ಯು ಶುಡ್ ನೋ. Okay, next one, nodi, I told you already, all the rays will come and focus at 1 point. Now imagine at this focus point, if you keep a bulb, illi bulb itre enagutte, all the rays will go here and become parallel. Ulta technology, parallel rays bandu ella focus agi focus mele barodagidre, focus mele bulb itre enagutte, ellanu parallel agutte. That's why in your torches and headlights we use concave mirrors. Next, solar furnace. ಸಿಂಪಲ್, ಈ ತರ ಉಲ್ಟಾ ಮಾಡಿಬಿಟ್ಟು ಬಿಸಿಲಿಗಿಟ್ರೆ ಏನಾಗುತ್ತೆ, ಬಿಸಿಲಿಗಿಟ್ರೆ ಎಲ್ಲ ರೇಸ್ ಬಂದು ಫೋಕಸ್ ಆಗುತ್ತೆ. ಅಲ್ಲಿ ನೀವು ಕುಕ್ಕರ್ ಇಟ್ಬಿಟ್ರೆ ಏನಾಗುತ್ತೆ, ಕುಕ್ಕರ್ ಬಿಸಿ ಆಗುತ್ತೆ. ಓಕೆ, ಇಟ್ ಈಸ್ ಯೂಸ್ ಇನ್ ಸೋಲಾರ್ ಫರ್ನೆಸ್. ಇದನ್ನ ಡೈರೆಕ್ಟ್ ಆಗಿ ಕೇಳಲ್ಲ, ಹೆಂಗ್ ಕೇಳ್ತಾರೆ ಗೊತ್ತಾ? ವೈ ಇಸ್ ಸೋಲಾರ್, ವೈ ಇಸ್ ಕುಕ್ಕರ್, ವೈ ಇಸ್ ಕಾನ್ಕೇವ್ ಮಿರರ್ಸ್ ಯೂಸ್ ಇನ್ ಸೋಲಾರ್ ಕುಕ್ಕರ್ಸ್. Why? Because all the rays coming and falling to it parallelly, it is focused at 1 point. It is focused at 1 point where it gets heated up. ಓಕೆ, ಸೊ ಈ ಪಾಯಿಂಟ್ಸ್ಗಳನ್ನ ಓದಿ ಅರ್ಥ ಮಾಡ್ಕೊಬೇಕು. ನೆಕ್ಸ್ಟ್ ಕಾನ್ವೆಕ್ಸ್ ಮಿರರ್ ತುಂಬ ಇಂಪಾರ್ಟೆಂಟು. ಯೂಸಸ್ ಆಫ್ ಕಾನ್ಕೇವ್ ಮಿರರ್ ಇಸ್ ರೇರ್ ವ್ಯೂ ಮಿರರ್. ಕಾನ್ವೆಕ್ಸ್ ಅಂದರೆ ನನ್ನ ಚಾನಲಲ್ಲಿ ಕೆಲವು ಶಾರ್ಟ್ಸ್ ಎಲ್ಲ ಇದೆ, ನೀವು ಅದೆಲ್ಲ ನೋಡಿದ್ರೆ ಕಾನ್ಸೆಪ್ಟ್ಸ್ಗಳು ಸಿಗುತ್ತೆ. ಅಂದರೆ ನಾನು ಕ್ಲಾಸ್ ರೂಮಲ್ಲಿ ಮಾಡಿರೋ ಕೆಲವು ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಶಾರ್ಟ್ಸ್ ಇದೆ, ಅದನ್ನು ನೋಡಿದ್ರೆ ಕೆಲವು ನಿಮ್ಗೆ ಐಡಿಯಾಸ್ ಸಿಗುತ್ತೆ. ಕಾನ್ಕೇವ್ ಮಿರರ್ ಅಂದರೆ ಏನು, ಕಾನ್ವೆಕ್ಸ್ ಅಂತ ನನ್ನ ಚಾನಲಲ್ಲೂ ಶಾರ್ಟ್ಸ್ ಇದೆ, ನಂದು ಇನ್ನೊಂದು ಚಾನಲ್ ಇದೆ ಕ್ಲಾಸ್ ರೂಮ್ ಎಕ್ಸ್ಪೆರಿಮೆಂಟ್ಸ್ ಅಂತ. ಅದರಲ್ಲಿ ನೀವು ಹೋದ್ರೆ ಸುಮ್ಮನೆ ಒಂದು ಶಾರ್ಟ್ಸ್ನ ನೋಡಿದ್ರೆ ಕೆಲವು ಕಾನ್ಸೆಪ್ಟ್ಸ್ಗಳು ಓನಾಗಿ ಬರೆಯೋ ಐಡಿಯಾಸ್ ಸಿಗುತ್ತೆ ನಿಮ್ಗೆ. ಅಥವಾ ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋದರೆ ದೇರ್ ಆರ್ ಮೋರ್ ದೆನ್ 160 ಸಿಂಪಲ್ ಎಕ್ಸ್ಪೆರಿಮೆಂಟ್ ದಟ್ ಟು ಈಸಿಲಿ ಯು ಅಂಡರ್ಸ್ಟ್ಯಾಂಡ್. ಸೊ ಕಾನ್ಕೇವ್, ಫಸ್ಟ್ ಕಾನ್ವೆಕ್ಸ್ ಅಂದರೆ ಈ ತರ ಹಿಂಗ್ ಹೊಡೆದ್ರೆ ಮೇಲೋಗುತ್ತೆ, ಹಿಂಗ್ ಹೊಡೆದು ಮೇಲೋಗುತ್ತೆ. ಓಕೆ, ಸೊ ಅಂದ್ರೆ ಏನಾಗುತ್ತೆ, ನೀವು ನೋಡಿದ್ರೆ ಈ ತರದ್ದು ಸ್ಪೂನ್ನ ಉಲ್ಟಾ ಮಾಡಿ ನೋಡಿದ್ರೆ ನಿಮ್ಗೆ ಇಡೀ ಕ್ಲಾಸ್ ಕಾಣಿಸುತ್ತೆ. ಸೊ ದಟ್ ಈಸ್ ವೈ ಯೂಸ್ ಕಾನ್ವೆಕ್ಸ್ ಮಿರರ್ ಇನ್ ದ ರೇರ್ ವ್ಯೂ ಮಿರರ್ಸ್. ಗಾಡಿಗಳಲ್ಲಿ ಸೈಡ್ ಮಿರರ್ಸ್ ಇರುತ್ತಲ್ಲ, ಸೈಡ್ ಮಿರರ್ಸು, ಅದನ್ನ ರೇರ್ ವ್ಯೂ ಮಿರರ್ಸ್ ಅಂತ ಕರೀತಾರೆ. ಹಿಂದೆ ಗಾಡಿಗಳನ್ನ ಕಾಣಿಸಕ್ಕೆ ಯೂಸ್ ಮಾಡ್ತಾರೆ. ಇಟ್ ಇಸ್ ಕಾಲ್ಡ್ ಇಸ್ ದ ರೇರ್ ವ್ಯೂ ಮಿರರ್ಸ್. ಅದನ್ನ ಒಂದ್ಸತಿ ಯೂಸರ್ಸ್ ಓದ್ಕೊಳ್ಳಿ. ಆಮೇಲೆ ಎಲ್ಲ ರೇ ಡಯಾಗ್ರಾಮ್ಸ್ ಗೊತ್ತಿರಲೇಬೇಕು, ನಾನು ಏನು ಮಾಡೋಕ್ಕಾಗಲ್ಲ, ರೇ ಡಯಾಗ್ರಾಮ್ಸ್ ಗೊತ್ತಿರಲೇಬೇಕು. ಯು ಶುಡ್ ನೋ ದಟ್ ಇಂಪಾರ್ಟೆಂಟ್ ಡೆಫಿನೇಷನ್ಸ್. ಪೇಜ್ನ ಬಿಗಿನಿಂಗ್ ಇದರಲ್ಲೇ, ಎಲ್ಲಿ ಬಿಗಿನಿಂಗ್ ಪೇಜ್ ನಂಬರ್ 72 ಅಲ್ಲೇ ಮೇಲಿದೆ. ವಾಟ್ ಈಸ್ ಆಪ್ಟಿಕಲ್ ಸೆಂಟರ್, ವಾಟ್ ಈಸ್ ಸೆಂಟರ್ ಆಫ್ ಕರ್ವೇಚರ್, ವಾಟ್ ಈಸ್ ರೇಡಿಯಸ್ ಆಫ್ ಕರ್ವೇಚರ್, ಇದು ಗೊತ್ತಿರಲೇಬೇಕು ಡೆಫಿನೇಷನ್, ಒಂದ್ಸತಿ ಓದಿ. ನೆಕ್ಸ್ಟು ವಾಟ್ ಈಸ್ ರಿಫ್ರಾಕ್ಷನ್. ರಿಫ್ರಾಕ್ಷನ್ ಅಂದರೆ ಲೈಟ್ ಬೆಂಡ್ ಆಗುತ್ತೆ,
ಲೈಟು ಇಟ್ ಬೆಂಡ್ಸ್ ವೆನ್ ಇಟ್ ಟ್ರಾವೆಲ್ಸ್ ಫ್ರಮ್ ಒನ್ ಮೀಡಿಯಂ ಟು ಅನದರ್ ಮೀಡಿಯಂ. ಒಂದು ಮೀಡಿಯಂ ಇಂದ ಇನ್ನೊಂದು ಮೀಡಿಯಂ. ಫಾರ್ ಎಕ್ಸಾಂಪಲ್ ನೀವು ಒಂದು ಗ್ಲಾಸಲ್ಲಿ ಆಯ್ತಾ, ಒಂದು ಗ್ಲಾಸಲ್ಲಿ ಸ್ಪೂನ್ ಒಂದು ಪೆನ್ಸಿಲ್ ಇಟ್ಟರೆ ಪೆನ್ಸಿಲ್ ಬೆಂಡ್ ಆಗೋ ಥರ ಕಾಣಿಸುತ್ತೆ. ಯಾಕೆ? ನೀರು ಹಾಕ್ಬಿಟ್ಟು ಪೆನ್ಸಿಲ್ ಇಟ್ಟರೆ ಪೆನ್ಸಿಲ್ ಬೆಂಡ್ ಆಗೋ ಥರ ಕಾಣಿಸುತ್ತೆ. ಯಾಕಂದ್ರೆ ರಿಫ್ರಾಕ್ಷನ್. ಲೈಟು ಸ್ಟ್ರೈಟ್ ಆಗಿ ಬರ್ತಾ ಇರುತ್ತೆ, ನೀರಿಗೆ ಬರುತ್ತೆ ಸಡನ್ ಆಗಿ, ನೀರು ಬೇರೆ ಮೀಡಿಯಮ್, ಅಲ್ಲಿ ಬೆಂಡ್ ಆಗುತ್ತೆ. Light changes its direction when it goes to one medium to another medium. This phenomena is called as the refraction. So ಇದು ಗೊತ್ತಿರಬೇಕು. ಆಮೇಲೆ ನೋಡಿ ಈ ಪ್ಯಾರಾಗ್ರಾಫ್ ಈ ಒಂದು ಗೊತ್ತಿರಬೇಕು ಇಂಪಾರ್ಟೆಂಟ್. ರಿಫ್ರಾಕ್ಷನ್ ಹೆಂಗೆ ಬೆಂಡ್ ಆಗುತ್ತೆ, ರೆಕ್ಟ್ಯಾಂಗ್ಯುಲರ್ ಸ್ಲ್ಯಾಬ್. ಈ ಪಕ್ಕ ಪ್ಯಾರಾಗ್ರಾಫ್ ಒಂದ್ಸತಿ ಓದಿ ಆಯ್ತಾ, ಅದ್ರ ಬಗ್ಗೆ ಕೇಳ್ತಾರೆ ಕ್ವಶನ್. ನೆಕ್ಸ್ಟ್, ವಾಟ್ ಇಸ್ ಲಾಸ್ ಆಫ್ ರಿಫ್ರಾಕ್ಷನ್? ತುಂಬಾ ಇಂಪಾರ್ಟೆಂಟ್ ಲಾಸ್ ಆಫ್ ರಿಫ್ರಾಕ್ಷನ್. ಅದರಲ್ಲಿ ಸೆಕೆಂಡ್ ಲಾ ಇಸ್ ಆಲ್ಸೋ ಕಾಲ್ಡ್ as the Snell's law. So you should know what is loss of refraction very importantly. Okay, next obviously ಎಲ್ಲ ಲೆನ್ಸ್ ಡಯಾಗ್ರಾಮ್ ಗೊತ್ತಿರಬೇಕು. ಆಮೇಲೆ ಆಗಲೇ ಹೇಳಿದೆ ಪವರ್ ಆಫ್ ಲೆನ್ಸ್. ವಾಟ್ ಈಸ್ ಪವರ್ ಆಫ್ ಲೆನ್ಸ್? ಆಮೇಲೆ ಇದು ಗೊತ್ತಿದ್ದು ಕೇಳ್ತಾರೆ ಎಕ್ಸಾಮ್ಗೆ, ಏನು ಪ್ಲಸ್ 2D ರೇ ಡಯಾಗ್ರಾಮ್ಸು ನಾವಿಲ್ಲಿ ಮಾಡೋಕ್ಕಾಗಲ್ಲ, ಆಗಲೇ ಮಾಡಿರೋ ವಿಡಿಯೋ ಇದೆ. ಬೋರ್ಡ್ ಬೇರೆ ಕಾಣಿಸಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿದ್ದೀರಾ ಕೆಲವರು, ಅದಕ್ಕೆ ಆಗಲೇ ಮಾಡಿರೋ ವಿಡಿಯೋ ಇದೆ. ತುಂಬ ಸಿಂಪಲ್ ಆಗಿ ಯಾರು ಬೇಕಾದರೂ ನಿಮಗೆ ಸ್ಕೇಲು ಪೆನ್ಸಿಲ್ ಇದ್ದು ಬೇಸಿಕ್ ಐಡಿಯಾ ಇದೆ, ರೇ ಡಯಾಗ್ರಾಮ್ ಮಾಡೋ ವಿಡಿಯೋ ಇದೆ. ನನ್ನ ಕಮ್ಯುನಿಟಿ ಪೋಸ್ಟ್ ಈಗಷ್ಟೇ ಈ ವಿಡಿಯೋ ಮಾಡೋಕ್ಕಿಂತ ಲೈವ್ ಬರೋಕ್ಕಿಂತ ಮುಂಚೆ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೀನಿ. ಅಲ್ಲಿ ಎಲ್ಲ ಏನೆಲ್ಲ ವಿಡಿಯೋಸ್ ಇದೆ ಸೈನ್ಸ್ ಎಲ್ಲಾನು ನಾನು ಅಲ್ಲಿ ಹಾಕಿದ್ದೀನಿ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಏನು ವಿಡಿಯೋ ಬೇಕು ಸಿಗುತ್ತೆ. ಅಥವಾ ಚಾನಲ್ ಹೋಗಿ ಸ್ವಲ್ಪ ಸರ್ಚ್ ಮಾಡಿ, ಅಷ್ಟಾನು ಮಾಡಬೇಕು ನೀವು. ಸೊ ನೆಕ್ಸ್ಟ್ ಇಂಪಾರ್ಟೆಂಟು ಇದು ನೋಡಿ, ದ SI ಯೂನಿಟ್ ಆಫ್ ಪವರ್ ಆಫ್ ಲೆನ್ಸ್ ಇಸ್ ಡಯಾಪ್ಟರ್. ರಿಮೆಂಬರ್ ಇಟ್ ಇಸ್ ಡಯಾಪ್ಟರ್. ಓಕೆ, ಸೊ ಇಲ್ಲಿ ಪ್ಲಸ್ 2D ಮೈನಸ್ 2D ಏನು ವ್ಯತ್ಯಾಸ? ಪ್ಲಸ್ ಅಂದ್ರೆ ಗ್ಯಾಪ್, ನಮ್ಮ ಕಣ್ಣು ಪ್ಲಸ್, ನಮ್ಮ ಕಣ್ಣು ಪ್ಲಸ್. ಕಾನ್ವೆಕ್ಸ್ ಲೆನ್ಸ್ ಇರುತ್ತೆ ನಮ್ಮ ಕಣ್ಣೊಳಗಡೆ, ಈ ತರ ಲೆನ್ಸ್ ಕಾನ್ವೆಕ್ಸ್ ಲೆನ್ಸ್. ಓಕೆ, ಇಟ್ ಇಸ್ ಪ್ಲಸ್. ಯಾವತ್ತು ಪವರ್ ಆಫ್ ಲೆನ್ಸ್ ಕಾನ್ವೆಕ್ಸ್ಗೆ ಪ್ಲಸ್ ಇರುತ್ತೆ, ಕಾನ್ಕೇವ್ಗೆ ಮೈನಸ್ ಇರುತ್ತೆ. ಸೊ ಇದು ಕೇಳ್ತಾರೆ, ಡಾಕ್ಟರ್ ಹ್ಯಾಸ್ ಗಿವನ್ ಪ್ಲಸ್ 2D, ವಾಟ್ ಈಸ್ ದ ಲೆನ್ಸ್ ಪ್ರಿಸ್ಕ್ರೈಬ್? ಇಟ್ ಇಸ್ ಕಾನ್ವೆಕ್ಸ್. ಪ್ಲಸ್ ಅಂದ್ರೆ ಕಾನ್ವೆಕ್ಸ್, ಮೈನಸ್ ಅಂದ್ರೆ ಕಾನ್ಕೇವ್. ಇದನ್ನು ಗ್ಯಾಪ್ನ ಇಟ್ಕೊಳ್ಳಿ. ನೆಕ್ಸ್ಟ್ ರೇ ಡಯಾಗ್ರಾಮ್ ಏನು ಮಾಡೋಕ್ಕಾಗಲ್ಲ, ಓದಲೇಬೇಕು. ಹ್ಯೂಮನ್ ಐ ಆ್ಯಂಡ್ ಕಲರ್ಫುಲ್ ವರ್ಲ್ಡ್. ಆಮೇಲೆ ಈ ಚಾಪ್ಟರ್ ಲಾಸ್ಟಲ್ಲಿ ಹೇಳ್ಬಿಡ್ತೀನಿ. ಲೈಟ್ ರಿಫ್ಲೆಕ್ಷನಲ್ಲಿ ಹತ್ತತ್ರ 9 ಮಾರ್ಕ್ಸಿಂದ 10 ಮಾರ್ಕ್ಸ್ ಬರುತ್ತೆ. ಓಕೆ, ಸೊ ಐ ಆಲ್ರೆಡಿ ಟೋಲ್ಡ್ ವಿ ಡು ನಾಟ್ ಹ್ಯಾವ್ ಚಾಪ್ಟರ್ ವೈಸ್ ಮಾರ್ಕ್ಸ್, ನೋ ಚಾಪ್ಟರ್ ವೈಸ್ ಬ್ರೇಕ್ ಡೌನ್. ವಾಟ್ ವಿ ಹ್ಯಾವ್ ಈಸ್ ದ ಥೀಮ್ ವೈಸ್ ಬ್ರೇಕ್ ಡೌನ್. ಸೊ ಲೈಟ್ಗೆ ಒಂದು ಥೀಮು, ಆ ಎಂಟೈರ್ ಥೀಮ್ಗೆ 12 ಮಾರ್ಕ್ಸ್ ಇದೆ. ಅದರಲ್ಲಿ 9 ಮಾರ್ಕ್ಸ್ ಲೈಟಿಂದ ಬರುತ್ತೆ, ಇನ್ನು 3 ಮಾರ್ಕ್ಸು ಹ್ಯೂಮನ್ ಐ ಆ್ಯಂಡ್ ಕಲರ್ಫುಲ್ ವರ್ಲ್ಡಲ್ಲಿ ಬರುತ್ತೆ. ಸೊ ಇವಾಗ ಲೈಟಲ್ಲಿ ಏನೆಲ್ಲ ಓದಬೇಕು? ಲೈಟಲ್ಲಿ ನಾನು ಆಗಲೇ ಹೇಳಿದೆ ರೇ ಡಯಾಗ್ರಾಮ್ಸ್ ಎಲ್ಲ ಓದ್ಕೊಬೇಕು, ಎಲ್ಲರೂ ಗೊತ್ತಿರಲೇಬೇಕು. 16 ಡಯಾಗ್ರಾಮ್ ಗೊತ್ತಿರಬೇಕು, ಅದನ್ನ ಅರ್ಥ ಮಾಡ್ಕೊಳ್ಬೇಕು ಆಯ್ತಾ. ನೆಕ್ಸ್ಟು ಯು ಶುಡ್ ನೋ ದ ಯೂಸಸ್ ಆಫ್ ಕಾನ್ವೆಕ್ಸ್ ಆ್ಯಂಡ್ ಕಾನ್ಕೇವ್ ಮಿರರ್, ಯು ಶುಡ್ ನೋ. ಆಮೇಲೆ ಪ್ರಾಬ್ಲಮ್ಸ್, ನ್ಯೂಮರಿಕಲ್ಸ್ ಟೆಕ್ಸ್ಟ್ ಬುಕ್ ನಾನು ಅವಾಗಿಂದ ಹೇಳ್ತಾ ಇದ್ದೀನಿ. ಓನ್ಲಿ ಸಾಲ್ವ್ ದ ಎಕ್ಸಾಂಪಲ್ ಪ್ರಾಬ್ಲಮ್ ದಟ್ ಇಸ್ ದೇರ್ ಇನ್ ಯೋರ್ ಟೆಕ್ಸ್ಟ್ ಬುಕ್. ಎಕ್ಸಾಂಪಲ್ಸ್, ನಾಟ್ ಎಕ್ಸಸೈಸ್, ಎಕ್ಸಾಂಪಲ್ಸ್. ನೆಕ್ಸ್ಟು ಯೂಸಸ್ ಆಫ್ ಕಾನ್ವೆಕ್ಸ್ ಆ್ಯಂಡ್ ಕಾನ್ಕೇವ್, ವಾಟ್ ಈಸ್ ರಿಫ್ರಾಕ್ಷನ್. ಆಮೇಲೆ ಇಲ್ಲೊಂದು ಟೇಬಲ್ ಇದೆ, ಪೇಜ್ ನಂಬರ್ 85, ರಿಫ್ರಾಕ್ಟಿವ್ ಇಂಡೆಕ್ಸ್. ಅಂಡರ್ಸ್ಟ್ಯಾಂಡ್ ದಿಸ್ ಏನು ಅಂತ ಒಂದ್ಸತಿ ಓದಿ, ಕಾಮಾಗಿ ಓದಿ, ಅರ್ಥ ಆಗ್ಬಿಡುತ್ತೆ, ಈಸಿಲಿ ಅರ್ಥ ಆಗುತ್ತೆ. ವೈ ಇಸ್ ಡೈಮಂಡ್ 2.42 ಅಂತ ಕೇಳ್ತಾರೆ. ವಾಟ್ ಇಸ್ ದ ಮೀನಿಂಗ್ ಆಫ್ 2.42 ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಡೈಮಂಡ್ ಅಂತ ಕೇಳ್ತಾರೆ. ಒಂದ್ಸತಿ ಓದ್ಬೇಕು ನೀವು ಆ ಟೆಕ್ಸ್ಟ್ ಬುಕ್ನ. ಒಂದ್ಸತಿ ಟೆಕ್ಸ್ಟ್ ಬುಕ್ ಮಾತ್ರ ಓದಿ, ಮೂರದೆಲ್ಲ ಓದ್ಬೇಡಿ. ಟೆಕ್ಸ್ಟ್ ಬುಕ್ನ ನೀಟಾಗಿ ಓದಿ, ಒಂದು ಮಾರ್ಕರ್ ಇಟ್ಕೊಳ್ಳಿ ಅಥವಾ ಪೆನ್ಸಿಲ್ ಇಟ್ಕೊಳ್ಳಿ, ಅಂಡರ್ಲೈನ್ ಮಾಡ್ಕೊಂಡು ಓದ್ಕೊಳ್ಳಿ. ಫೈನಲ್ ಎಕ್ಸಾಮ್ವರೆಗೂ ಟೆಕ್ಸ್ಟ್ ಬುಕ್ ಮಾತ್ರನೇ ಓದ್ಬೇಕು ನೀವು. ನೆಕ್ಸ್ಟು ಇಲ್ಲಿ ಅಪರ್ಚರ್ ಅಂತ ಒಂದು ಡೆಫಿನೇಷನ್ ಇದೆ, ಪೇಜ್ ನಂಬರ್ 87 ಅಲ್ಲಿ ಮೇಲ್ ನೋಡಿ. ಅಪರ್ಚರ್, ವಾಟ್ ಈಸ್ ಅಪರ್ಚರ್? ತುಂಬ ಸತಿ ಎಕ್ಸಾಮಲ್ಲಿ ಬಂದಿದೆ ವಾಟ್ ಈಸ್ ಅಪರ್ಚರ್ ಅಂತ. ಯಾಕಂದ್ರೆ ನಮ್ಮ ಕ್ಯಾಮ್ರಾ ಪರ್ಚೇಸ್ ಮಾಡೋಕ್ಕೆಲ್ಲ ಅಪರ್ಚರ್ ಅನ್ನೋ ಟರ್ಮ್ ಬೇಕು, ಅದನ್ನು ಒಂದ್ಸತಿ ಓದ್ಕೊಳ್ಳಿ. ನೆಕ್ಸ್ಟು ಇಷ್ಟು ಓದ್ಕೊಂಡ್ರೆ ಸಾಕು. ಈ ಚಾಪ್ಟರ್ಲ್ಲಿ ರೇ ಡಯಾಗ್ರಾಮ್ಸ್ ಗೊತ್ತಿರಲೇಬೇಕು, ಯೂಸ್ ಆಫ್ ಕಾನ್ವೆಕ್ಸ್ ಕಾನ್ಕೇವ್ ಗೊತ್ತಿರಲೇಬೇಕು ಆಯ್ತಾ. ನೆಕ್ಸ್ಟ್ ಕೆಲವು ಡೆಫಿನೇಷನ್ಸ್ ಏನಿದೆ ಅದು ಗೊತ್ತಿರಬೇಕು. ನೆಕ್ಸ್ಟು ಹ್ಯೂಮನ್ ಆ್ಯಂಡ್ ಕಲರ್ಫುಲ್ ವರ್ಲ್ಡಲ್ಲಿ ತುಂಬ ಇಂಪಾರ್ಟೆಂಟು, ವಾಟ್ ಈಸ್ ಪವರ್ ಆಫ್ ಅಕಾಮಡೇಷನ್. ಒಂದು ಪ್ರಶ್ನೆ ಕೇಳ್ತಾರೆ, ಡೆಫಿನೇಷನ್ ವಾಟ್ ಈಸ್ ಪವರ್ ಆಫ್ ಅಕಾಮಡೇಷನ್, ಅದನ್ನು ಓದಬೇಕು. ನೆಕ್ಸ್ಟು ಇಲ್ಲಿ ಐ ಬಗ್ಗೆ ಇದೆ, ಐ ಡಯಾಗ್ರಾಮ್ ಬೇಡ, ಐ ಡಯಾಗ್ರಾಮ್ ಕೇಳಲ್ಲ ಆಯ್ತಾ. ಹ್ಯೂಮನ್ ಐದು ಪಾರ್ಟ್ಸ್, ರೆಟಿನಾ ಅಂದ್ರೆ ಏನು? ರೆಟಿನಾ ಅಂದರೆ ಹಿಂದೆ ಇರುತ್ತೆ. ಐರಿಸ್ ಅಂದ್ರೆ ಏನು? ಕಾರ್ನಿಯಾ ಅಂದ್ರೆ ಏನು? ಒಂದ್ಸತಿ ಕಾಮಾಗಿ ಓದಿದ್ರೆ 1 ನಿಮಿಷದ ಕೆಲಸ ಅರ್ಥ ಆಗುತ್ತೆ. ಓದ್ಬೇಕು, ಟೆಕ್ಸ್ಟ್ ಬುಕ್ಗೆ ಓದಲೇಬೇಕು, ಇಲ್ಲಾಂದ್ರೆ ಒಳ್ಳೆ ಮಾರ್ಕ್ಸ್ ಬರಲ್ಲ. ಮಯೋಪಿಯಾ ಅಂದ್ರೆ ಏನು? ಹೈಪರ್ಮೆಟ್ರೋಪಿಯಾ ಅಂದ್ರೆ ಏನು? ಪ್ರೆಸ್ಬಯೋಪಿಯಾ ಅಂದ್ರೆ ಏನು? ಕ್ಯಾಟರಾಕ್ಟ್ ಅಂದ್ರೆ ಏನು? ಇದು ಗೊತ್ತಿರಬೇಕು. ಇಲ್ಲಿ ನೋಡಿ, ಮಯೋಪಿಯಾ ಅಂದ್ರೆ ಕೆಲವರಿಗೆ ದೂರದ್ದು ಕಾಣಿಸುತ್ತೆ, ದೂರದ್ದು ಕಾಣಿಸಲ್ಲ, ಹತ್ರದ್ದು ಕಾಣಿಸುತ್ತೆ, ದೂರದ್ದು ಕಾಣಿಸಲ್ಲ ಆಯ್ತಾ. ಅಂಥವ್ರಿಗೆ ಯಾವ ಲೆನ್ಸ್ ಕೊಡಬೇಕು ಅಂಥವ್ರಿಗೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಈ 3 ಡಯಾಗ್ರಾಮು ಗೊತ್ತಿರಬೇಕು ಆಯ್ತಾ. ನಾರ್ಮಲ್ ಆಗಿ ಕಣ್ಣು ಹಿಂಗಿರಬೇಕು, ನಾರ್ಮಲ್ ಆಗಿ ಎಲ್ಲ ರೇಸ್ ಬಂದು ರೆಟಿನ ಮೇಲೆ ಹೊಡಿಬೇಕು.
ಆದರೆ ಕೆಲವ್ರಿಗೆ ಏನಾಗುತ್ತಂದರೆ ರೇಸ್ ಬಂದ್ಬಿಟ್ಟು ರೆಟಿನ ಮೇಲೆ ಹೊಡೆಯಲ್ಲ, ಮುಂದೆ ಹೊಡೆಯುತ್ತೆ. ಅದಕ್ಕೆ ಏನು ಮಾಡ್ತೀವಿ, ಅದಕ್ಕೆ ನಾವೊಂದು ಕರೆಕ್ಷನ್ಗೆ ಯೂಸ್ ಎ ಕಾನ್ಕೇವ್ ಲೆನ್ಸ್. ಕಾನ್ಕೇವ್ ಲೆನ್ಸ್ ಈಸ್ ಯೂಸ್ಡ್ ಸೊ ದ್ಯಾಟ್ ಲೈಟನ್ನು ಹಿಂದೆ ಕಳಿಸಿ ರೆಟಿನ ಮೇಲೆ ಬೀಳಿಸ್ಬೇಕು. ಅದಕ್ಕೆ ಕಾನ್ಕೇವ್ ಲೆನ್ಸ್ ಯೂಸ್ ಮಾಡ್ತೀವಿ. ಕಾನ್ಕೇವ್ ಲೆನ್ಸ್ ಗ್ಯಾಪ್ ಇಟ್ಕೊಳ್ಳಿ. ಮಯೋಪಿಯಾಗೆ ಕಾನ್ಕೇವ್ ಲೆನ್ಸ್ ಯೂಸ್ ಮಾಡ್ತೀವಿ. ಕಾನ್ಕೇವ್ ಲೆನ್ಸು ಅದಕ್ಕೆ ಪವರ್ ಏನಿರುತ್ತೆ, ಪವರ್ ಯಾವತ್ತೂ ನೆಗೆಟಿವ್ ಇರುತ್ತೆ. ಅದಕ್ಕೆ ಒಂದು ಕ್ವಶನ್ ಕೇಳ್ತಾರೆ, ಎ ಡಾಕ್ಟರ್ ಹ್ಯಾಸ್ ಪ್ರಿಸ್ಕ್ರೈಬ್ -2D glasses for his patient. -2D. Okay, what is the glass, what is the disease he is suffering, and what is the lens prescribed? What is the disease? Lens prescribed ಯಾವುದು? ಮೈನಸ್ ಅಂದರೆ ಕಾನ್ಕೇವು. ಕಾನ್ಕೇವ್ ಎಲ್ಲಿ ಯೂಸ್ ಮಾಡ್ತಾರೆ ಇವು ನೋಡಿದ್ವಿ. ಇದು ಯೂಸ್ ಫಾರ್ ಮಯೋಪಿಯಾ ಪರ್ಸನ್ಸ್ಗಳಿಗೆ, ಆ ಡಿಫೆಕ್ಟ್ ಇದ್ದವ್ರಿಗೆ ಇದನ್ನು ಯೂಸ್ ಮಾಡ್ತಾರೆ ಎಂದು ಕಾನ್ಕೇವ್ ಯೂಸ್ ಮಾಡ್ತಾರೆ. ಸರಿನಾ? ಕಾನ್ಕೇವ್ ಲೆನ್ಸ್ ಗ್ಯಾಪ್ ಇಟ್ಕೊಳ್ಳಿ. ಮಯೋಪಿಯಾ ಇದೆಲ್ಲ ಪಾಯಿಂಟ್ಸ್ ಮಾಡ್ಕೊಬೇಕು ನೀವು. ಮಯೋಪಿಯಾ, ಕಾನ್ಕೇವ್ ಲೆನ್ಸ್ ಆ್ಯಂಡ್ ಇಟ್ ಈಸ್ ಮೈನಸ್ ಡಯಾಪ್ಟರ್. ಓಕೆ, ಸೇಮ್ ವೇ ಹೈಪರ್ಮೆಟ್ರೋಪಿಯಾ ಅಂದರೆ ಕೆಲವ್ರಿಗೆ ದೂರದ ಹತ್ರದ ಕಾಣಿಸಲ್ಲ, ದೂರದ ಕಾಣಿಸುತ್ತೆ. ಅಂಥವ್ರಿಗೆ ಏನು ಸಮಸ್ಯೆ? ಅಂಥವ್ರಿಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನಾರ್ಮಲಾಗಿ ಹಿಂಗಿರಬೇಕು. ಇವಾಗ ಅಂಥವ್ರಿಗೆ ಏನು ಸಮಸ್ಯೆ ಅಂದರೆ ದೂರ ಹೋಗ್ಬಿಡುತ್ತೆ, ಅದನ್ನ ಹಿಂದೆ ತರಬೇಕು. ಅದಕ್ಕೆ ಇನ್ನೊಂದು ಕಾನ್ವೆಕ್ಸ್ ಮಿರರ್ ಯೂಸ್ ಮಾಡಬೇಕು. ಕಾನ್ವೆಕ್ಸ್ ಲೆನ್ಸ್ ಯೂಸ್ ಮಾಡಬೇಕು. ಕಾನ್ವೆಕ್ಸ್ ಏನು? ಪ್ಲಸ್ ಹೈಪರ್ಮೆಟ್ರೋಪಿ ಅಂದರೆ ಪ್ಲಸ್ ಇರುತ್ತೆ ಪವರ್ ಅವ್ರಿಗೆ. ಸೊ ಅದು ಗೊತ್ತಿರಬೇಕು. ಸೊ ಇಲ್ಲೂ ಕೂಡ ಪ್ರಶ್ನೆ ಕೇಳ್ಬೋದು. +2D is prescribed. What is the disease? It is hypermetropia. What is the lens? It is the convex lens. ಸೊ ಇದು ಗೊತ್ತಿರಬೇಕು. ಕರೆಕ್ಟಾಗಿ ಒಂದ್ಸತಿ ಓದಿ ಆಯ್ತಾ. ಮಯೋಪಿಯಾ ಅಂದ್ರೆ ಏನು, ಹೈಪರ್ಮೆಟ್ರಿ ಅಂದ್ರೆ ಡಯಾಗ್ರಾಮ್ನ ಒಂದ್ಸತಿ ಪ್ರಾಕ್ಟೀಸ್ ಮಾಡಬೇಕು. ಈ ಡಯಾಗ್ರಾಮ್ ಅರ್ಥ ಆಯ್ತಲ್ಲ, ನಾರ್ಮಲ್ ಆಗಿ ಹಿಂಗಿರಬೇಕು, ಏನು ಸಮಸ್ಯೆ ಆಗಿದೆ, ಸಮಸ್ಯೆನ ರೆಕ್ಟಿಫೈ ಮಾಡಕ್ಕೆ ಏನು ಯೂಸ್ ಮಾಡಿದ್ದೀವಿ ಅಂತ, ಇದು ಮೂರು ಅರ್ಥ ಆಗಬೇಕು. ವೆರಿ ಸಿಂಪಲ್. ನೆಕ್ಸ್ಟ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇಲ್ಲಿ ರೀಕಾಂಬಿನೇಷನ್ ಆಫ್ ದ ವೈಟ್ ಲೈಟ್. ಈ ಡಯಾಗ್ರಾಮ್ ಹಂಗೆ ಕೇಳ್ಬಿಟ್ಟಿದ್ದಾರೆ. ಪ್ರಿಸಮ್ ಗೊತ್ತಲ್ಲ, ಪ್ರಿಸಮ್ ಅಂದರೆ ವೈಟ್ ಲೈಟ್ನ 7 ಕಲರ್ ಆಗಿ ವಿಬ್ಗೈರ್ ಕರೆಕ್ಟ್ ಆಗಿ ಡಿವೈಡ್ ಮಾಡುತ್ತೆ. ಅದರಲ್ಲಿ ವೈಲೆಟ್ಟು, ಇಂಡಿಗೋ, ಬ್ಲೂ ಇದೆಲ್ಲ ಬರುತ್ತೆ ಆಯ್ತಾ. ಸೊ ರೆಡ್ವರೆಗೂ ಬರುತ್ತೆ. ನೆಕ್ಸ್ಟ್ ತುಂಬ ಗ್ಯೂರಿಸನ್ಸ್ ಕ್ವಶನ್, ನಾನು ಹೇಳಿದೆ ಗ್ಯೂರಿಸನ್ಸ್ ಕ್ವಶನ್ ಹಾಕ್ತೀನಿ, ಒಂದ್ಸತಿ ಓದ್ಕೊಳ್ಳಿ. ಅದರಲ್ಲಿ ತುಂಬ ಇಂಪಾರ್ಟೆಂಟು, ಯಾಕೆ ರೇನ್ಬೋ ಫಾರ್ಮ್ ಆಗುತ್ತೆ, ಯಾಕೆ ರೆಡ್ ಲೈಟು ವಿ ಯೂಸ್ ಫಾರ್ ಡೇಂಜರ್ ಸೈನ್ಸ್ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ರೆಡ್ ಲೈಟು ತುಂಬ ಸ್ಕ್ಯಾಟರ್ ಆಗಲ್ಲ, ಇಟ್ ಹ್ಯಾಸ್ ಲಾಂಗರ್ ವೇವ್ ಲೆಂತ್. ಇದೆಲ್ಲ ಗ್ಯೂರಿಸನ್ಸ್ ಅಲ್ಲಿ ಇದೆ, ಅಥವಾ ಟೆಕ್ಸ್ಟ್ ಬುಕ್ಕಲ್ಲೂ ನೀವು ಓದ್ಬೋದು ಒಂದ್ಸತಿ. ಇಲ್ಲಿ ತುಂಬ ಕೇಳ್ತಾರೆ ಗ್ಯೂರಿಸನ್. ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್ ಯಾಕಾಗುತ್ತೆ ಆಯ್ತಾ, ಯಾಕೆ ಪ್ಲಾನೆಟ್ಸ್ ಟ್ವಿಂಕಲ್ ಆಗಲ್ಲ, ಯಾಕೆ ಸ್ಕೈ ಬ್ಲೂ ಆಗಿದೆ, ಯಾಕೆ ಸನ್ಸೆಟ್ ಸನ್ರೈಸ್ ಡಿಲೇ ಆಗುತ್ತೆ, ಇದೆಲ್ಲಾನು ಗ್ಯೂರಿಸನ್ಸು ಈ 3 pages ಅಲ್ಲಿ ಬರುತ್ತೆ. ಒಂದ್ಸತಿ ಓದಲೇಬೇಕು. ಅಥವಾ ಗ್ಯೂರಿಸನ್ಸ್ ನಾನು ಹಾಕ್ತೀನಿ, ವಿಡಿಯೋ ಆದ ತಕ್ಷಣನೇ ಮತ್ತೆ ಬನ್ನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಡೌನ್ಲೋಡ್ ಮಾಡಿ ಓದಿ. ಅದು ಆಗಲೇ ಸಿಕ್ಕಿರ್ಬೋದು, ನಿಮ್ಮ ಟೀಚರ್ಸ್ ಎಲ್ಲ ಕಳಿಸಿರ್ಬೋದು ಕೆಲವು ಟೀಚರ್ಸು. ನೆಕ್ಸ್ಟ್ ಲಾಸ್ಟು ಸೋರ್ಸಸ್ ಆಫ್ ಎನರ್ಜಿಯಲ್ಲಿ ತುಂಬ ಸಿಂಪಲ್ಲು. ವಾಟ್ ಈಸ್ ಪೇಜ್ ನಂಬರ್ 110 ಲಾಸ್ಟ್ 3 lines. ವಾಟ್ ಈಸ್ ಐಡಿಯಲ್ ಫ್ಯೂಲ್ ಅಂದರೆ ಒಳ್ಳೆ ಫ್ಯೂಲ್ ಅಂದರೆ ಏನು, ಒಳ್ಳೆ ಎನರ್ಜಿ ಅಂದರೆ ಏನು, ಪೊಲ್ಯೂಷನ್ ಕ್ರಿಯೇಟ್ ಮಾಡಬಾರ್ದು, ಲಾಸ್ಟಿಗೆ ಕೆಲಸ ಮಾಡಬೇಕು, ಇಟ್ ಮಸ್ಟ್ ಬಿ ಎಕನಾಮಿಕಲ್. ಪೇಜ್ ನಂಬರ್ 110 ಲಾಸ್ಟ್ 4 points, ಯು ಶುಡ್ ರೀಡ್ ದಟ್. ನೆಕ್ಸ್ಟ್ ಲಾಸ್ಟ್ ಈ ಚಾಪ್ಟರ್ ಫುಲ್ ಲಿಮಿಟೇಷನ್ಸು, ಏನಕ್ಕೆ ಯೂಸ್ ಮಾಡಬಾರ್ದು, ಫಾಸಿಲ್ ಫ್ಯೂಲ್ ಏನಕ್ಕೆ ಯೂಸ್ ಮಾಡಬಾರ್ದು, ವಿಂಡ್ ಎನರ್ಜಿ ಯಾಕೆ ಯೂಸ್ ಮಾಡಬಾರ್ದು, ಡಿಸ್ಅಡ್ವಾಂಟೇಜ್ ಏನು ಆಯ್ತಾ. ಇದು ನೋಡಿ, ಇಲ್ಲಿ ವಿಂಡ್ ಎನರ್ಜಿದು ಒಂದ್ಸತಿ ಓದ್ಕೊಳ್ಳಿ. ಪೇಜ್ ನಂಬರ್ 113 ಇದು 113 ಹೈಡ್ರೋ ಪವರ್ ಪ್ಲಾಂಟ್ಸ್ ಅಲ್ಲಿ ಏನು ಸಮಸ್ಯೆ ಆಗುತ್ತೆ ಅದೊಂದು ಸತಿ ಓದ್ಕೊಳ್ಳಿ. ಲಿಮಿಟೇಷನ್, ವಿಂಡ್ ಎನರ್ಜಿ ಏನು ಲಿಮಿಟೇಷನ್ನು, ಬಯೋಗ್ಯಾಸ್ ಪ್ಲಾಂಟ್ ತುಂಬ ಇಂಪಾರ್ಟೆಂಟ್. ಈ ಡಯಾಗ್ರಾಮ್ ನೋಡ್ಕೋಬೇಕು, ಡಯಾಗ್ರಾಮ್ ಬರ್ಬೋದು. ಬಯೋಗ್ಯಾಸ್ ಪ್ಲಾಂಟ್ ಅಲ್ಲಿ 75% ಮೀಥೇನ್ ಜನರೇಟ್ ಆಗುತ್ತೆ. ಗ್ಯೂರಿಸನ್ಸ್ ಕ್ವಶನ್ ಕೇಳ್ತಾರೆ, ವೈ ಇಸ್ ಬಯೋಗ್ಯಾಸ್ ಪ್ಲಾಂಟ್ ಎ ಬೂನ್ ಫಾರ್ ದ ಫಾರ್ಮರ್, ಯಾಕೆ ವರ ಅಂದರೆ 75% ಮೀಥೇನ್ ಜನರೇಟ್ ಆಗುತ್ತೆ. ಆ್ಯಂಡ್ ಲಾಟ್ ಆಫ್ ದ ವೇಸ್ಟ್ ರೆಸಿಡ್ಯೂಯಲ್, ಇಟ್ ಈಸ್ ರಿಚ್ ಇನ್ ನೈಟ್ರೋಜನ್ ಆ್ಯಂಡ್ ಫಾಸ್ಫರಸ್, ಇಟ್ ಕ್ಯಾನ್ ಬಿ ಯೂಸ್ಡ್ ಎಸ್ ಮ್ಯಾನ್ಯೂರ್, ಅವನಿಗೆ ಗೊಬ್ಬರ ಆಗಿ ಯೂಸ್ ಮಾಡ್ಬೋದು ಅನ್ನೋ ಪಾಯಿಂಟ್ಸು ಇಲ್ಲಿ ಬಯೋಗ್ಯಾಸ್ ಪಾಯಿಂಟ್ ಪಕ್ಕ ಪ್ಯಾರಾಗ್ರಾಫ್ನ ನೀವು ಒಂದ್ಸತಿ ಇವಾಗ ರಿವಿಷನ್ ಟೈಮಲ್ಲಿ ಇವಾಗ ಓದ್ಕೊಳ್ಳಿ ಒಂದ್ಸತಿ. ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್, ಮರಿಬೇಡಿ, ಸೋಲಾರ್ ಸೆಲ್ಸ್. ಅಡ್ವಾಂಟೇಜಸ್ ಆಫ್ ಸೋಲಾರ್ ಸೆಲ್ಸ್ ಬಂದೇ ಬರುತ್ತೆ. ಪೇಜ್ ನಂಬರ್ 117 ಮೇಲೆ 3 points ಅಡ್ವಾಂಟೇಜಸ್ ಆಫ್ ಸೋಲಾರ್ ಸೆಲ್ಸ್, ಅದು ಓದ್ಕೊಳ್ಳಿ. ನೆಕ್ಸ್ಟ್ ಇಂಪಾರ್ಟೆಂಟು, ನ್ಯೂಕ್ಲಿಯರ್ ಎನರ್ಜಿ, ಹಜಾರ್ಡ್ಸ್ ಆಫ್ ನ್ಯೂಕ್ಲಿಯರ್ ಎನರ್ಜಿ. ಪೇಜ್ ನಂಬರ್ 119 ಹಜಾರ್ಡ್ಸ್, ಏನಕ್ಕೆ ಯೂಸ್ ಮಾಡಬಾರ್ದು ಹಜಾರ್ಡ್ಸ್, ಅದೊಂದ್ಸತಿ ಓದ್ಕೋಬೇಕು. ಇವಾಗ ನೆಕ್ಸ್ಟು ಇಷ್ಟು ಇದರಿಂದ ಇವಾಗ ವಾಪಸ್ ಇವಾಗ ಕೆಮಿಸ್ಟ್ರಿಗೆ ಬರೋದಾಗಿದ್ರೆ ಏನೆಲ್ಲ ಇಂಪಾರ್ಟೆಂಟ್ ಹೇಳ್ಬಿಡ್ತೀನಿ ನೋಡಿ. ಕೆಮಿಸ್ಟ್ರಿ ತುಂಬ ಸಿಂಪಲ್. ಫಸ್ಟ್ ಡಯಾಗ್ರಾಮ್ಸ್ ಹೇಳ್ಬಿಡ್ತೀನಿ. ಇರೋದು 5 ಡಯಾಗ್ರಾಮ್, 4 ಡಯಾಗ್ರಾಮ್ ಇರೋದು. ಆ 4 ಡಯಾಗ್ರಾಮಲ್ಲಿ ಒಂದೇ ಒಂದು ಡಯಾಗ್ರಾಮ್ ಬಂದೇ ಬರುತ್ತೆ. ಫಸ್ಟ್ ಕೆಮಿಸ್ಟ್ರಿಯಲ್ಲಿ ಫಸ್ಟ್ ಡಯಾಗ್ರಾಮ್ ಯಾವುದು, ಫಸ್ಟ್ ಚಾಪ್ಟರ್ ವೈಸ್ ಬರ್ತೀನಿ ನೋಡಿ. ಫಸ್ಟ್ ಚಾಪ್ಟ್ರು ಕೆಮಿಕಲ್ ಈಕ್ವೇಷನ್ಸಲ್ಲಿ
ಏನು ನೋಡ್ಕೊಬೇಡಿ. ವಾಟ್ ಆರ್ ದ 4 ಟೈಪ್ಸ್ ಆಫ್ ಡಿಫ್ರೆಂಟ್ ಕೆಮಿಕಲ್ ರಿಯಾಕ್ಷನ್ಸ್. ಟೆಕ್ಸ್ಟ್ ಬುಕ್ಲೇ ಓದ್ಬೇಕು, ನೀವು ಬೇರೆ ಕಡೆ ಓದಬೇಡಿ ಆಯಿತಾ. ಪೇಜ್ ನಂಬರು ಬ್ಯಾಲೆನ್ಸ್ ಮಾಡೋಕ್ಕೆ ಬರುತ್ತಾ, ಬರಲ್ಲ ಅಂದರೆ ಅದನ್ನು ಕೂಡ ಒಂದು ವಿಡಿಯೋ ಮಾಡಿದ್ದೀನಿ, ತುಂಬ ಸಿಂಪಲ್ ಮೆಥಡು, ಅದನ್ನು ನೋಡ್ಕೊಳ್ಳಿ. ಇಲ್ಲ ನಿಮಗೆ ಇವಾಗ ಟೈಮ್ ಇಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಆದ್ರೂ ನೋಡ್ಕೊಳ್ಳಿ. ಸೊ ಇವಾಗ ಇಲ್ಲಿ ಕಾಂಬಿನೇಷನ್ ರಿಯಾಕ್ಷನ್, ಇಲ್ಲೇ ಎಕ್ಸಾಂಪಲ್ಸ್ ಇದೆ, ಇದನ್ನೇ ಕೇಳ್ತಾನೆ ಎಕ್ಸಾಂಪಲ್ ಅಷ್ಟೇ. ಏನು ಮಾಡ್ತಾನೆ ಎಕ್ಸಾಂಪಲ್ ನಿಮಗೆ, ಕ್ವಿಕ್ ಲೈಮ್ ರಿಯಾಕ್ಟ್ಸ್ ವಿತ್ ವಾಟರ್, ವಾಟ್ ಇಸ್ ದ ಔಟ್ಪುಟ್, ವಾಟ್ ಇಸ್ ದ ಟೈಪ್ ಆಫ್ ರಿಯಾಕ್ಷನ್ ಇದೆ, ಇಲ್ಲೇ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ. ಇದು ಏನು, ಇಟ್ ಇಸ್ ಕಾಂಬಿನೇಷನ್ ರಿಯಾಕ್ಷನ್, ಔಟ್ಪುಟ್ ಏನು ಅಲ್ಲೇ ಇದೆ. ಒಂದ್ಸತಿ ಟೆಕ್ಸ್ಟ್ ಬುಕ್ನೇ ಓದ್ಕೊಳ್ಳಿ, ಏನೆಲ್ಲ ರಿಯಾಕ್ಷನ್ ಎಕ್ಸಾಂಪಲ್ಸ್ ಕೊಟ್ಟಿದ್ದಾನೆ, ಕಾಂಬಿನೇಷನ್ ರಿಯಾಕ್ಷನ್ ಏನು ಎಕ್ಸಾಂಪಲ್ ಕೊಟ್ಟಿದ್ದಾನೆ ಆಯ್ತಾ, ಅದನ್ನು ಓದ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ ಎಲ್ಲ ಡಿಕಾಂಪೋಸಿಷನ್ ರಿಯಾಕ್ಷನ್, ಡಬಲ್ ಡಿಸ್ಪ್ಲೇಸ್ಮೆಂಟು ಆಯ್ತಾ, ಎಲ್ಲ ಓದ್ಕೊ. ಡಬಲ್ ಡಿಸ್ಪ್ಲೇಸ್ಮೆಂಟ್ನೇ ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಂತಾರೆ, ಪ್ರೆಸಿಪಿಟೇಟ್ ಫಾರ್ಮ್ ಆಗುತ್ತೆ. ಯಾರೋ ಕೇಳಿದ್ರು, ಪೇಜ್ ನಂಬರ್ 11 ಇದೆ ನೋಡಿ, ಪ್ರೆಸಿಪಿಟೇಟ್, ಇಟ್ ಇಸ್ ಕಾಲ್ಡ್ ಎಸ್ ಎ ಪ್ರೆಸಿಪಿಟೇಷನ್ ರಿಯಾಕ್ಷನ್, ಪೇಜ್ ನಂಬರ್ 11 ಇದೆ. ಎಲ್ಲ ಟೆಕ್ಸ್ಟ್ ಬುಕ್ ಇಂದನೇ ಕೊಡ್ತಾನೆ. ಆಮೇಲೆ ಇಲ್ಲೊಂದು ಇಂಪಾರ್ಟೆಂಟ್, ಪೇಜ್ ನಂಬರ್ 9 ಸಿಲ್ವರ್ ಕ್ಲೋರೈಡ್ ಟರ್ನ್ಸ್ ಗ್ರೇ ಇನ್ ಸನ್ಲೈಟ್ ಟು ಫಾರ್ಮ್ ಸಿಲ್ವರ್ ಮೆಟಲ್. ಈ ಫೋಟೋಗ್ರಫಿಯಲ್ಲೆಲ್ಲ ಇದೇ ಯೂಸ್ ಮಾಡ್ತಿದ್ರು ಮೊದಲು. ಫೋಟೋನ ರೀಲಲ್ಲಿ ಫೋಟೋ ಕ್ಯಾಪ್ಚರ್ ಮಾಡಿಬಿಟ್ಟು ಅದನ್ನು ಬ್ರೈಟನ್ ಮಾಡಕ್ಕೆ ದೇವರ್ ಯೂಸಿಂಗ್ ದಿಸ್. ಈ ಐಡಿಯಾ ಗೊತ್ತಿರಬೇಕು. ನೆಕ್ಸ್ಟ್ ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್, ಈ ಡಯಾಗ್ರಾಮ್ ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್, ಇದನ್ನು ಪ್ರಾಕ್ಟೀಸ್ ಮಾಡಿ. ಈ ಚಾಪ್ಟರ್ ಒಂದ್ಸತಿ ಓದಿ, ಎಲ್ಲ ರಿಯಾಕ್ಷನ್ಸ್ನ ಓದ್ಬಿಟ್ಟು ಆ ರಿಯಾಕ್ಷನ್ನ ಓನ್ ವರ್ಡ್ಸಲ್ಲಿ ಬರೆಯಕ್ಕೆ ಬಂದು ಅಲ್ಲಿರೋ ಎಕ್ಸಾಂಪಲ್ಸ್ನ ಒಂದ್ಸತಿ ನೋಡ್ಕೊಳ್ಳಿ. ಏನು ಎಕ್ಸಾಂಪಲ್ ಏನಾಗ್ತಾ ಇದೆ, ಡಬಲ್ ಡಿಸ್ಪ್ಲೇಸ್ಮೆಂಟಲ್ಲಿ ಹೆಂಗೆ ಅದು ಎರಡೇ ಡಿಸ್ಪ್ಲೇಸ್ ಆಗ್ತಾ ಇದೆ ಆಯಿತಾ, ಡಿಸ್ಪ್ಲೇಸ್ಮೆಂಟಲ್ಲಿ ಹೆಂಗೆ ಒಂದು ಡಿಸ್ಪ್ಲೇಸ್ ಆಗುತ್ತೆ. ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಇದರಲ್ಲಿ ಆಕ್ಸಿಡೇಷನ್, ಅದರಲ್ಲೂ ರೆಡಾಕ್ಸ್ ರಿಯಾಕ್ಷನ್, ಪೇಜ್ ನಂಬರ್ 12 ಇದೆ. ಈ ಪೇಜ್ನ ಒಂದ್ಸತಿ ನೀಟಾಗಿ ಓದ್ಕೊಂಬಿಡಿ. ರೆಡಾಕ್ಸ್ ರಿಯಾಕ್ಷನ್ ಅಂದರೆ ಏನು, ರ್ಯಾನ್ಸಿಡಿಟಿ ಅಂದರೆ ಏನು ಇದು ಕೇಳ್ತಾರೆ. ರ್ಯಾನ್ಸಿಡಿಟಿ ಅಂದರೆ ಕಂಟು ವಾಸನೆ. ನೀವು ಚಿಪ್ಸು ಚಕ್ಲಿ ಎಲ್ಲ ಆಚೆ ಇಟ್ಬಿಟ್ರೆ ತುಂಬ ದಿನ ಏನಾಗುತ್ತೆ, ಒಂಥರ ವಾಸನೆ ಬರುತ್ತೆ, ದಟ್ ಈಸ್ ಕಾಲ್ಡ್ ಎಸ್ ರ್ಯಾನ್ಸಿಡ್. ಟು ಅವಾಯ್ಡ್ ದಟ್ ವಾಟ್ ವಿಲ್ ಡೂ, ಲೇಸಲ್ಲಿ ಈ ಚಿಪ್ಸಲ್ಲೆಲ್ಲ ಏನು ಮಾಡ್ತಾರೆ, ನೈಟ್ರೋಜನ್ನ ಫ್ಲಶ್ ಮಾಡ್ತಾರೆ. ಯಾಕೆ ಫ್ಲಶ್ ಮಾಡ್ತಾರೆ ನೈಟ್ರೋಜನ್ ಎಲ್ಲನೂ, ಯಾಕೆಂದರೆ ರ್ಯಾನ್ಸಿಡಿಟಿ ಆಗಬಾರ್ದು ಅಂತ. ಓಕೆ, ಅದನ್ನು ಒಂದು ಸತಿ ಓದ್ಕೊಳ್ಳಿ. ರ್ಯಾನ್ಸಿಡಿಟಿ ಪೇಜ್ ನಂಬರ್ 913. ಸೊ ಇದರಲ್ಲಿ ಇಷ್ಟು ಮಾಡಿ ನೀವು ಇವತ್ತು ಏನು ಮಾಡಿ ಅಂದರೆ, you in your own words try to understand different types of reaction and read the examples that is there here. ಏನು ಎಕ್ಸಾಂಪಲ್ ಏನು ಎಕ್ಸಾಂಪಲ್ ಡೈರೆಕ್ಟಾಗಿ ಕೇಳಲ್ಲ, ವಾಟ್ ಈಸ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ಡೈರೆಕ್ಟಾಗಿ ಕೇಳಲ್ಲ. ಅವ್ನು ಏನು ಮಾಡ್ತಾನೆ, ಒಂದು ಎಕ್ಸಾಂಪಲ್ ಕೊಡ್ತಾನೆ, ವಾಟ್ ಈಸ್ ದಿಸ್ ಟೈಪ್ ಆಫ್ ರಿಯಾಕ್ಷನ್ ಅಂತ ಕೇಳ್ತಾನೆ. ನಿಮಗೆ ಎಕ್ಸಾಂಪಲ್ಸ್ ಗೊತ್ತಿದ್ರೆ ನೀವು ಅವಾಗ ಬರೀಬೋದು ಆಯಿತಾ. ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಎಕ್ಸಾಂಪಲ್ಸ್ ಆ್ಯಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದಿಸ್ ರಿಯಾಕ್ಷನ್ ಹ್ಯಾಪನಿಂಗ್. ಓಕೆ, ನೆಕ್ಸ್ಟ್ ರ್ಯಾನ್ಸಿಡಿಟಿ ಅಂದರೆ ಏನು ತಿಳ್ಕೊಳ್ಳಿ. ಇಷ್ಟು ಸಾಕು. ಕೆಮಿಕಲ್ ಈಕ್ವೇಷನ್ ಬ್ಯಾಲೆನ್ಸ್ ಮಾಡೋದು ಬೇರೆ ಎಲ್ಲೂ ಕೊಡಲ್ಲ. ಇಲ್ಲಿರೋ ಟೆಕ್ಸ್ಟ್ ಬುಕ್ಕಲ್ಲಿರೋ ಇಲ್ಲಿ ಎಕ್ಸಾಂಪಲ್ಸ್ ಇರುತ್ತೆ, ಅದನ್ನೇ ಕೊಡ್ತಾನೆ, ಅದನ್ನು ಪ್ರಾಕ್ಟೀಸ್ ಮಾಡಿ. ಪೇಜ್ ನಂಬರು ಏನು, ಪೇಜ್ ನಂಬರ್ 12 ಮತ್ತು ಪೇಜ್ ನಂಬರ್ 13 ಇದೆ ನೋಡಿ, ಆಕ್ಸಿಡೇಷನ್ನು, ರಿಡಕ್ಷನ್ನು, ರ್ಯಾನ್ಸಿಡಿಟಿ, ಅದನ್ನು ಓದ್ಕೊಳ್ಳಿ. ನೆಕ್ಸ್ಟ್ ಆಸಿಡ್ ಬೇಸಸ್ಸು ಫಸ್ಟ್ ತುಂಬ ಇಂಪಾರ್ಟೆಂಟ್. ಫಸ್ಟ್ ಪೇಜಲ್ಲೇ ಇದೊಂದು ಕ್ವಶನ್ ಬಂದೇ ಬರುತ್ತೆ, ಏನು ಬೇಸು ಕಲರ್ ಚೇಂಜ್, ಇಂಡಿಕೇಟರ್ಸ್ ಕಲರ್ ಚೇಂಜ್ ಹೆಂಗೆ ಮಾಡುತ್ತೆ, ಇಂಡಿಕೇಟರ್ಸು ಆಯಿತಾ. ಆಸಿಡ್ಡು ಬ್ಲೂ ಕಲರ್ನ ರೆಡ್ ಮಾಡುತ್ತೆ, ಲಿಟ್ಮಸ್ ಪೇಪರ್ನ. ನೆಕ್ಸ್ಟ್ ಬೇಸು ರೆಡ್ ಇದನ್ನ ಬ್ಲೂ ಮಾಡುತ್ತೆ ಆಯ್ತಾ. ABR BRB ಹೆಂಗೋ ಒಂದು ಗ್ಯಾಪ್ ಇಟ್ಕೊಳ್ಳಿ ಆಯ್ತಾ. ಸೊ ಇಲ್ಲಿ ಫಸ್ಟ್ ಪೇಜಲ್ಲೇ ಇದೆ ನೋಡಿ, ಅದು ಫಸ್ಟ್ ಪೇಜಲ್ಲೇ ಇದೆ. ಆಮೇಲೆ ನ್ಯಾಚುರಲ್ ಇಂಡಿಕೇಟರ್ಸ್, ಟರ್ಮರಿಕ್, ಲಿಟ್ಮಸ್, ಇಸ್ ಆರ್ ಆಲ್ ನ್ಯಾಚುರಲ್ ಇಂಡಿಕೇಟರ್ಸ್. ಯಾವ್ದಾದ್ರು ಕೇಳ್ತಾರೆ, ಬ್ಲೂ ಇಂದ ರೆಡ್ ಟರ್ನ್ ಮಾಡಿದ್ರೆ ಏನದು, ಇದು ಆಸಿಡ್. ರೆಡ್ಡಿಂದ ಬ್ಲೂ ಮಾಡಿದ್ರೆ ಅದು ಬೇಸ್. ಇದನ್ನ ಗ್ಯಾಪ್ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಈ ಡಯಾಗ್ರಾಮ್, ಜಿಂಕ್ ಗ್ರಾನ್ಯುಲ್ಸ್ ಕೊಡ್ತಾರೆ. ಜಿಂಕ್ ಗ್ರಾನ್ಯುಲ್ಸ್ ಇಂಪಾರ್ಟೆಂಟ್ ಡಯಾಗ್ರಾಮ್. ಫಸ್ಟ್ ಚಾಪ್ಟರ್ ನಾನು ಆಗಲೇ ಹೇಳಿದ್ರೆ, ಫಸ್ಟ್ ಚಾಪ್ಟರ್ ಏನು ಮಿಸ್ ಮಾಡಿಲ್ಲಲ್ಲ, ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್ ಆಯಿತು, ಅದೊಂದು ಡಯಾಗ್ರಾಮ್ ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್ ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡಿ. ಒಂದೇ ಡಯಾಗ್ರಾಮ್ ಇರೋದು ಫಸ್ಟ್ ಚಾಪ್ಟ್ರಲ್ಲಿ. ಈ ಚಾಪ್ಟ್ರಲ್ಲಿ ಜಿಂಕ್ ಗ್ರಾನ್ಯುಲ್ಸ್, ಈ ಎಕ್ಸ್ಪೆರಿಮೆಂಟ್ಸ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಈ ಡಯಾಗ್ರಾಮ್. ನೆಕ್ಸ್ಟು ತುಂಬ ಇಂಪಾರ್ಟೆಂಟು, ವಾಟ್ ಈಸ್ ಆಲ್ ಫ್ಯಾಕ್ಟ್ರಿ ಇಂಡಿಕೇಟರ್ಸ್ ಕೇಳ್ತಾರೆ. ಆಲ್ ಫ್ಯಾಕ್ಟ್ರಿ ಇಂಡಿಕೇಟರ್ಸ್ ಅಂದರೆ ಸ್ಮೆಲ್ಲಲ್ಲೇ ಆಸಿಡ್ ಬೇಸ್ ಅಂತ ಕಂಡುಹಿಡಿಬೋದು. ಎಕ್ಸಾಂಪಲ್ಸು ವೆನಿಲಾ ಎಸೆನ್ಸು ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ನೆಕ್ಸ್ಟ್ ಪೇಜಲ್ಲೇ ಇದೆ. ವಾಟ್ ಈಸ್ ಆಲ್ ಫ್ಯಾಕ್ಟ್, ಪೇಜ್ ನಂಬರ್ 18, ಪೇಜ್ ನಂಬರ್ 18 ಇದೆ ಆಲ್ ಫ್ಯಾಕ್ಟ್ರಿ ಇಂಡಿಕೇಟರ್ಸ್. ವೆನಿಲಾ, ಆನಿಯನ್, ಕ್ಲೌ, ದೀಸ್ ಆರ್ ಆಲ್ ದ ಆಲ್ ಫ್ಯಾಕ್ಟ್ರಿ ಇಂಡಿಕೇಟರ್ಸ್. ನೆಕ್ಸ್ಟ್ ಇಂಪಾರ್ಟೆಂಟು ನ್ಯೂಟ್ರಲೈಸೇಷನ್ ರಿಯಾಕ್ಷನ್, ತುಂಬ ಇಂಪಾರ್ಟೆಂಟ್. ಪ್ರೆಸಿಪಿಟೇಷನ್ ಆಗಲೇ ಹೇಳಿದೆ, ಪ್ರೆಸಿಪಿಟೇಷನ್ ಯಾವ ಪೇಜಲ್ಲಿ ಇದೆ ಅಂತ ಹೇಳ್ಬೇಕಾ. ಡಬಲ್ ಡಿಸ್ಪ್ಲೇಸ್ಮೆಂಟು ಪೇಜ್ ನಂಬರ್ 11 ಇದೆ ನೋಡಿ, ಡಬಲ್ ಡಿಸ್ಪ್ಲೇಸ್ಮೆಂಟ್ ಪ್ರೆಸಿಪಿಟೇಟ್ ಫಾರ್ಮ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟು ವಾಪಸ್ ಇದು ಹೇಳ್ತಿದ್ದೆ ನಾನು. ಆಸಿಡ್ ಬೇಸಲ್ಲಿ ವಾಟ್ ಈಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್, ಪೇಜ್ ನಂಬರ್ 21. ನ್ಯೂಟ್ರಲೈಸೇಷನ್ ವೆರಿ ಸಿಂಪಲ್. ಆಸಿಡ್ ಬೇಸ್ ರಿಯಾಕ್ಟ್ ಆಗಿ ವಾಟರ್ ಮತ್ತು ಸಾಲ್ಟ್ ಪ್ರೊಡ್ಯೂಸ್ ಆಗುತ್ತೆ, ಅದೇ ನ್ಯೂಟ್ರಲೈಸೇಷನ್ ರಿಯಾಕ್ಷನ್.
ಓಕೆ, ಸೊ ಅದನ್ನು ಒಂದ್ಸತಿ ನಾಳೆ ಎಕ್ಸಾಮ್ದೇ ಹೇಳ್ತಾ ಇರೋದು ನಾನು. ಸೈನ್ಸಲ್ಲಿ ನಾನೇ ಕ್ವಶನ್ ಪೇಪರ್ ರೆಡಿ ಮಾಡಿದರೆ ನೀನು ಕ್ವಶನ್ನೇ ಹೇಳ್ಬಿಡ್ತಾ ಇದ್ದೆ. ಓಕೆ, ಸೊ ನಾನು ಇಂಪಾರ್ಟೆಂಟ್ ಕ್ವಶನ್ಸೇ ಹೇಳ್ತಾ ಇದ್ದೀನಿ. ಯಾರೋ ಕಮೆಂಟ್ ಆಗ್ತಿದ್ದೀರಾ ಅಮಲ್ಗಮ್ ಅಂತ, ನನಗೂ ಏನಾದ್ರು ಸಡನ್ನಾಗಿ ಗೊತ್ತಾಗ್ತಿಲ್ಲ. ನಾನು ಅಮಲ್ಗಮ್ ಅಂತ ಏನೋ ಒಂದು ಇದೆ ಡೆಫಿನೇಷನ್, ಈ ಗೂಗಲಲ್ಲಿ ಹೊಡಿಯೋ ಎಲ್ಲ ಸಿಗುತ್ತೆ ಗೂಗಲಲ್ಲಿ. ಈ ಥರ ಡೆಫಿನೇಷನ್ಸ್ ಎಲ್ಲ ಕೊಡಲ್ಲ ಎಕ್ಸಾಮಲ್ಲಿ, ಹೇಳ್ಬಿಡ್ತೀನಿ ನೋಡಿ. ಡೆಫಿನೇಷನ್ಸ್ ಎಲ್ಲ ಕಡಿಮೆ ಕೊಡೋದು. ಅವರೆಲ್ಲನೂ ಕೇಳ್ತಾರೆ, ಐಡಿಯಾಸ್ಗಳನ್ನ ಕೇಳ್ತಾರೆ. ವೈ ಟೈಪ್ ಆಫ್ ಕ್ವಶನ್, ಹೌ ಟೈಪ್ ಆಫ್ ಕ್ವಶನ್ಗೆ ಒತ್ತಡ ಕೊಡಿ. ಆ ಡಯಾಗ್ರಾಮ್ಸ್ ನಾನು ಹೇಳಿದೆ. ಇವಾಗ ಈ ಡಯಾಗ್ರಾಮ್ ಆಸಿಡ್ ಬೇಸಿಸಲ್ಲಿ ದಿಸ್ ಫಸ್ಟ್ ಡಯಾಗ್ರಾಮ್, ಆಸಿಡ್ ಸೊಲ್ಯೂಷನ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ, ಇಂಪಾರ್ಟೆಂಟ್ ಡಯಾಗ್ರಾಮ್. ಇದನ್ನು ಪ್ರಾಕ್ಟೀಸ್ ಮಾಡಿ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟು ಇಲ್ಲಿ ಪೇಜ್ ನಂಬರ್ 24. ಟೇಕ್ ಔಟ್ ಪೇಜ್ ನಂಬರ್ 24. ದೇರ್ ಆರ್ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ದೇರ್. ಆ ಇಡೀ ಪೇಜ್ನ ಒಂದ್ಸತಿ ಕರೆಕ್ಟಾಗಿ ಓದಿ. ಅದರಲ್ಲೂ ಕೂಡ ಲಾಸ್ಟ್ ಪ್ಯಾರಾಗ್ರಾಫ್ ನೋಡಿ. ಆ್ಯಸಿಡ್ನ ವಾಟರ್ಗೆ ಹಾಕಬಾರ್ದು. ವಾಟರ್ನ ಆ್ಯಸಿಡ್ ಪಾಯಿಂಟ್ ಇದೆ ಏನಂದರೆ, ಆ್ಯಸಿಡ್ನ ವಾಟರ್ಗೆ ಹಾಕ್ಬೇಕಾ ಅಥವಾ ವಾಟರ್ನ ಆ್ಯಸಿಡ್ಗೆ ಹಾಕ್ಬೇಕಾ ಅಂತ. ಇದು ತುಂಬ ಇಂಪಾರ್ಟೆಂಟು, ಇದು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ವಾಟರ್ನ ತೊಗೊಂಡೋಗಿ ಆ್ಯಸಿಡ್ ಹಾಕಿದ್ರೆ ಮುಗಿದ ಕತೆ, ಆಯಿತಾ. ಸೊ ಅದಕ್ಕೆ ಏನು ಮಾಡ್ತೀವಿ ನಾವು, ಆ್ಯಸಿಡ್ನ ವಾಟರ್ಗೆ ಹಾಕ್ತೀವಿ. ಏನೋ ವಾಟರ್ಗೆ ತೊಗೊಂಡು, ಇಲ್ಲಿ ಪೇಜ್ ನಂಬರ್ ಇದೆ, ನನಗೆ ಇದಾಗ್ತಿದೆ ನೋಡಿ. ಇಲ್ಲಿ ಕೇರ್ ಮಸ್ಟ್ ಬಿ ಟೇಕನ್, ಆ್ಯಸಿಡ್ ಮಸ್ಟ್ ಬಿ ಆಲ್ವೇಸ್ ಆ್ಯಡೆಡ್ ಸ್ಲೋಲಿ ಟು ವಾಟರ್ ವಿತ್ ಕಾನ್ಸ್ಟೆಂಟ್ ಸ್ಟಿರ್ರಿಂಗ್. ಆ್ಯಸಿಡ್ನ ವಾಟರ್ಗೆ ಹಾಕ್ಬೇಕಂದ್ರೆ ನಾನು ಕರೆಕ್ಟಾಗಿ ಹೇಳಿದೆ, ಕರೆಕ್ಟು. ಆ್ಯಸಿಡ್ಗೆ ನೀರು ಹಾಕ್ಬಾರ್ದು ಯಾವತ್ತು. ನೀರಿಗೆ ಆ್ಯಸಿಡ್ ಹಾಕಿದಾಗ ಸ್ಟಿರ್ ಮಾಡ್ಕೊಂಡು ನಿಧಾನಕ್ಕೆ ಹಾಕಬೇಕು. ಇದು ಇಂಪಾರ್ಟೆಂಟು. ನೆಕ್ಸ್ಟ್ ಇಲ್ಲಿ ವೆರಿ ಇಂಪಾರ್ಟೆಂಟು ಪಿ ಎಚ್ ಸ್ಕೇಲ್. ಪಿ ಎಚ್ ಸ್ಕೇಲ್ ಪೇಜ್ ನಂಬರ್ 24 ಇದೆ ಇದು, ಆಯಿತಾ. ನೆಕ್ಸ್ಟ್ ಪಿ ಎಚ್ ಸ್ಕೇಲ್ ತುಂಬ ಇಂಪಾರ್ಟೆಂಟು. ನೆಗೆಟಿವ್ 1 to 14, 1 to 7 ಆ್ಯಸಿಡು, 7 to 18 ನಿಮಗೆ ಬೇಸು. ಇದು ಕರೆಕ್ಟಾಗಿ ಗೊತ್ತಿರಬೇಕು ಇದ್ರ ಬಗ್ಗೆ. ಓಕೆ, ನೆಕ್ಸ್ಟ್ ಇಲ್ಲಿ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ. ಟೂತ್ ಡಿಕೆ ಯಾಕಾಗುತ್ತೆ, ಡೈರೆಕ್ಟ್ ಸಿಸ್ಟಮು, ಆಮೇಲೆ ಸಾಯಿಲ್ ಇನ್ ದ ಬ್ಯಾಕ್ ಆ್ಯಡು, ಆಮೇಲೆ ಇದು ಡಿಫ್ರೆಂಟ್. ಈ 3 ಪಾಯಿಂಟ್ಸ್ ಇದೆ ನೋಡಿ. ಪೇಜ್ ನಂಬರ್ 26, 27 ಅಂಡರ್ಸ್ಟ್ಯಾಂಡ್ ಪ್ರಾಪರ್ಲಿ. ದೇ ವಿಲ್ ಆಸ್ಕ್ ಡ್ಯೂರಿಸಮ್ ಕ್ವಶನ್. ವೈ ಇಸ್ ಟೂತ್ ಡಿಕೆ ಕನೆಕ್ಟೆಡ್ ಟು ಪಿ ಎಚ್? ವೈ ಫಾರ್ಮರ್ಸ್ change that soil? Why they use acid, sometimes base to mix? All this they will ask once you read this page number 27 neatly. Next, coming to different types of acids, 1 marks ಬರುತ್ತೆ. ಓಕೆ, 1 marksಗೆ somebody told amalgam ಅಂತ ಡೆಫಿನೇಷನ್ ಹಾಕ್ಬಿಟ್ಟಿದ್ದಾರೆ. ವಿನಿಗರ್, ಆರೆಂಜು, ವಿನಿಗರಲ್ಲಿ ಏನು ಆ್ಯಸಿಡ್ ಇರುತ್ತೆ, ಲೆಮನಲ್ಲಿ ಏನು ಆ್ಯಸಿಡ್ ಇರುತ್ತೆ, ಆ್ಯಂಡ್ ಸ್ಟಿಂಗು, ನೆಟಲ್ ಸ್ಟಿಂಗು, ಸೋರ್ ಮಿಲ್ಕು. ಇಲ್ಲಿ ಪೇಜ್ ನಂಬರ್ ಗ್ರೀನ್ ಕಲರ್ ಬಾಕ್ಸಲ್ಲಿ ಇದೆಯಲ್ಲ, ಒಂದ್ಸತಿ ಓದ್ಕೊಳ್ಳಿ, 1 marksಗೆ ಬರುತ್ತೆ. ನೆಕ್ಸ್ಟ್ ತುಂಬ ಇಂಪಾರ್ಟೆಂಟು, ವೆರಿ ವೆರಿ ಇಂಪಾರ್ಟೆಂಟ್, ಪೇಜ್ ನಂಬರ್ 30. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ನಾಳೆ ಬಂದೇ ಬರುತ್ತೆ, ಬರೆದಿಟ್ಕೊಂಬಿಡಿ ಈ ಕ್ವಶನ್ನು. ಯಾವುದು ಅಂದರೆ ಕ್ಲೋರೋ ಆಲ್ಕಲಿ ಪ್ರೋಸೆಸ್. ಕ್ಲೋರೋ ಆಲ್ಕಲಿ ಪ್ರೋಸೆಸ್. See, science is all about application type itself. Somebody is asking, give me application questions. Science is all about application. So very simple, read textbook. Okay, that is what I am also ಅದನ್ನೇ ಅದು ಓದಕ್ಕೆ ನಿಮಗೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ನಾವು ಸೈನ್ಸಲ್ಲಿ ವಿ ಕೆನಾಟ್ ಟೆಲ್ ಪಾಸಿಂಗ್ ಪ್ಯಾಕೇಜ್. ನಾವು ಹೇಳ್ಬಿಟ್ರೆ ಮುಗೀತು ನಮ್ಮ ಕತೆ. ಕ್ಲೋರೋ ಆಲ್ಕಲಿ ಪ್ರೋಸೆಸ್. ಸಿ ದ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 30. ವೆರಿ ಸಿಂಪಲ್ ಇಟ್ ಇಸ್. ಓಕೆ, ಯು ಟೇಕ್ 1 box. Okay, you put water, you take any ನೋಡಿ ಕೊಟ್ಟಿದ್ದಾರೆ. ಬ್ರೈನ್ ಅಂದರೆ ಸಾಲ್ಟ್ ವಾಟರ್ ಮಿಕ್ಸ್ ಮಾಡಿಬಿಟ್ಟು, ಸೊ ನೋಡಿ ಇಲ್ಲಿ ನೀವು ಸಿ ಪೇಜ್ ನಂಬರ್ 30 ಯು ಗೋ, ಸೋಡಿಯಂ ಕ್ಲೋರೈಡ್ ಯು ಪುಟ್ ಇನ್ ವಾಟರ್, ಯು ಪಾಸ್ ಎಲೆಕ್ಟ್ರಿಸಿಟಿ. ವಾಟ್ ವಿಲ್ ಹ್ಯಾಪನ್? ಯು ವಿಲ್ ಗೆಟ್ ಸೋಡಿಯಂ ಹೈಡ್ರಾಕ್ಸೈಡ್, ಕ್ಲೋರಿನ್ ಅಂಡ್ ನೈಟ್ರೋಜನ್. ಕ್ಲೋರಿನ್ ಅಂಡ್ ನೈಟ್ರೋಜನ್ ಆರ್ ದ ಗ್ಯಾಸಸ್ ರಿಲೀಸ್ಡ್. ಇದು ಕೇಳ್ತಾರೆ, ವಾಟ್ ಆರ್ ದ ಗ್ಯಾಸಸ್ ರಿಲೀಸ್ಡ್ ಇನ್ ಕ್ಲೋರೋ ಆಲ್ಕಲಿ ಪ್ರೋಸೆಸ್? ಇಟ್ ಇಸ್ ಕ್ಲೋರಿನ್ ಅಂಡ್ ಹೈಡ್ರೋಜನ್. Okay, very simple, understood. Sodium chloride plus water. When you mix sodium chloride, when you pass electricity to the mixture of sodium chloride and water, you get sodium hydroxide, chlorine and hydrogen. That's all is chloroalkali process. Okay, so ಆಮೇಲೆ ಯೂಸಸ್ ಅಲ್ಲೇ ಇದೆ ನೋಡಿ. ಯೂಸಸ್ಸು ಯಾವುದು? ಯೂಸಸ್ಸು ಸೋಡಿಯಂ ಡಯಾಗ್ರಾಮ್ ಪಕ್ಕದಲ್ಲಿ, ಡಯಾಗ್ರಾಮ್ ಬೇಡ, ಡಯಾಗ್ರಾಮ್ ಕೇಳಲ್ಲ. ಯೂಸಸ್ಸು, ವಾಟ್ ಆರ್ ದ ಯೂಸ್ ಆಫ್ ಹೈಡ್ರೋಜನ್, ವಾಟ್ ಆರ್ ದ ಯೂಸ್ ಆಫ್ sodium hydroxide, what is use of chlorine? It is used in PVC pipes, pesticides, swimming pools, ಹಿಂಗೆಲ್ಲ ಗೊತ್ತು, ಡಿಸ್ಇನ್ಫೆಕ್ಟ್ಸು ಎಲ್ಲ ಯೂಸ್ ಮಾಡ್ತಾರೆ. ಓಕೆ, ಇದು ಒಂದ್ಸತಿ ನೀಟಾಗಿ ಈ ಪೇಜ್ನ ಕರೆಕ್ಟಾಗಿ ಓದಿ ಪಾಯಿಂಟ್ಸನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. What is chloroalkali process? Explain chloroalkali process. What is chloroalkali process? What are the reactants in the chloroalkali process? What are the products of chloroalkali process? Write the example of chloroalkali process. I explained already, very simple. Sodium chloride and water you mix and pass electricity. Sodium hydroxide is released and chlorine and nitrogen is passed to the gases. ಇಷ್ಟು ಓದ್ಕೊಳ್ಳಿ. ಆಮೇಲೆ ಬೇರೆ ಎಲ್ಲ ಸಾಲ್ಟ್ಸು, ಬೇಕಿಂಗ್ ಸೋಡಾ, ವಾಷಿಂಗ್ ಸೋಡಾ, ಆಯಿತಾ, ಪ್ಲಾಸ್ಟರ್ ಆಫ್ ಪ್ಯಾರಿಸು, ಕೆಮಿಕಲ್ ಫಾರ್ಮುಲಾ,
ಕೆಮಿಕಲ್ ಫಾರ್ಮುಲಾ ಗೊತ್ತಿರಬೇಕು. ಕೆಮಿಕಲ್ ಫಾರ್ಮುಲಾ ಯೂಸಸ್, ಟು ಯೂಸಸ್ ಕೆಮಿಕಲ್ ಫಾರ್ಮುಲಾ, ಟು ಯೂಸಸ್ ಕೆಮಿಕಲ್ ಫಾರ್ಮುಲಾ ಯು ಹ್ಯಾವ್ ಟು ಸ್ಟಡಿ. ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಕಮಿಂಗ್ ಬ್ಯಾಕ್. ಆಮೇಲೆ ಈ ಚಾಪ್ಟರ್ ಡಯಾಗ್ರಾಮ್ ಏನು, ಒಂದೇ ಡಯಾಗ್ರಾಮು, ಒಂದೇ ಡಯಾಗ್ರಾಮು, ಆಸಿಡ್ ಸೊಲ್ಯೂಷನ್, ಆಮೇಲೆ 2 ಡಯಾಗ್ರಾಮ್, ಈ ಚಾಪ್ಟರ್ 2 ಡಯಾಗ್ರಾಮು, ಜಿಂಕ್ ಗ್ರಾನ್ಯುಲ್ಸ್ ಡಯಾಗ್ರಾಮು, ಆಸಿಡ್ ಸೊಲ್ಯೂಷನ್ ಡಯಾಗ್ರಾಮ್. Metals and non-metals, very simple. You have to know the difference between metals and non-metal, physical difference. Metals, so physical difference, ಏನೇನು ಡಿಫ್ರೆನ್ಸ್ ಗೊತ್ತಿರಬೇಕು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್, ಅಯೋನಿಕ್ ಕಾಂಪೌಂಡ್ಸ್ ಹೆಂಗಾಗುತ್ತೆ, ಸೋಡಿಯಂ ಕ್ಲೋರೈಡ್ ಹೆಂಗಾಗುತ್ತೆ, ಮೆಗ್ನೀಷಿಯಂ ಕ್ಲೋರೈಡ್ ಹೆಂಗಾಗುತ್ತೆ. ಪೇಜ್ ನಂಬರ್ 48 ತೆಗಿರಿ, ಪೇಜ್ ನಂಬರ್ 47, 48, ಆಮೇಲೆ 49, 3 ಪೇಜ್ ಇಂಪಾರ್ಟೆಂಟ್. ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಅಯೋನಿಕ್ ಕಾಂಪೌಂಡ್ಸ್. ಅಯೋನಿಕ್ ಕಾಂಪೌಂಡ್ಸ್ ಅಂದರೆ ಸಾಲ್ಟ್ ಅಯೋನಿಕ್ ಕಾಂಪೌಂಡು. ಸಾಲ್ಟ್ ಏನಾಗುತ್ತೆ, ಇಟ್ ಮಿಕ್ಸಸ್ ವಿತ್ ವಾಟರ್, ಇಟ್ ಇಸ್ ಸಾಲ್ಯುಬಲ್ ಇನ್ ವಾಟರ್, ಇದು ಗೊತ್ತಿರಬೇಕು. ಇಟ್ ಹ್ಯಾಸ್ ಗುಡ್ ಬಾಯ್ಲಿಂಗ್ ಪಾಯಿಂಟ್, ಗುಡ್ ಮೆಲ್ಟಿಂಗ್ ಪಾಯಿಂಟ್, ಸಾಲ್ಯುಬಿಲಿಟಿ, ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡುತ್ತೆ. ಪೇಜ್ ನಂಬರ್ 49 ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಅಯೋನಿಕ್ ಕಾಂಪೌಂಡ್. ಸಾಲ್ಟು, ಮೆಗ್ನೀಷಿಯಂ ಕ್ಲೋರೈಡು, ಸೋಡಿಯಂ ಕ್ಲೋರೈಡ್, ಇವೆಲ್ಲ ಅಯೋನಿಕ್ ಕಾಂಪೌಂಡ್ಸ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟು ಯು ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ರಿಯಾಕ್ಟಿವಿಟಿ ಸೀರೀಸ್. ಇವಾಗ ನೋಡಿ, ಹೋದ ವರ್ಷ ಇಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ ಪೇಜ್ ನಂಬರ್ 50, 51, 52 ಹೋದ ವರ್ಷ ಇರಲಿಲ್ಲ, ಆ ಚಾಪ್ಟರ್ಲಿ ಇರಲಿಲ್ಲ, ಅದಕ್ಕೆ ಆ ಕ್ವಶನ್ಸ್ ತುಂಬ ಬಂದಿಲ್ಲ. ಈ ವರ್ಷ ಬರೋ ಚಾನ್ಸಸ್ ಜಾಸ್ತಿ ಇದೆ. ಎಲ್ಲಿಂದ ಬರುತ್ತೆ, ಒಂದು ಪ್ರೋಸೆಸ್ ಇದೆ. ಪೇಜ್ ನಂಬರ್ 52 ತೆಗಿರಿ, ಟರ್ಮಿಟ್ ಪ್ರೋಸೆಸ್. ವಾಟ್ ಈಸ್ ಟರ್ಮಿಟ್ ಪ್ರೋಸೆಸ್ ಕೇಳ್ತಾರೆ ಎಕ್ಸಾಮಲ್ಲಿ, ಕೇಳ್ಬೋದು, ಚಾನ್ಸಸ್ ಜಾಸ್ತಿ ಇದೆ. ವಾಟ್ ಈಸ್ ಟರ್ಮಿಟ್ ಪ್ರೋಸೆಸ್. ನೆಕ್ಸ್ಟು ದಿಸ್ ಡಯಾಗ್ರಾಮ್, ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್, ಇದು 2 ವರ್ಷ ಇರಲಿಲ್ಲ, ಈ ವರ್ಷ ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಅಷ್ಟೇ. ಆಮೇಲೆ ಕರೋಷನ್, ಹೌ ಟು ಪ್ರಿವೆಂಟ್ ಕರೋಷನ್ ಒಂದ್ಸತಿ ನೋಡ್ಕೊಳ್ಳಿ. ಇದು ಏನಂದರೆ ಬೇಸಿಕಲಿ ನಾನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಹೇಳ್ತಾ ಇದ್ದೀನಿ, ಇದನ್ನು ಬಿಟ್ಟು ಬೇರೆ ಬರ್ಬೋದು. ನಾನು ಹೇಳ್ತಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಏನು ಗೊತ್ತಿರಲೇಬೇಕು ಅಂತ. ಒಂದು ಡಿಫ್ರೆನ್ಸ್ ಬಿಟ್ವೀನ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್, ಓಕೆ, ಆ್ಯಂಡ್ ಸಮ್ ಸ್ಪೆಷಾಲಿಟಿ ಮೆಟಲ್ಸಲ್ಲಿ. ಆಮೇಲೆ ಮೆರ್ಕುರಿ ಇಸ್ ದ ಲಿಕ್ವಿಡ್ ಮೆಟಲ್ಲು, ಬ್ರೋಮೈನ್ ಏನು, ಪೇಜ್ ನಂಬರ್ 39 ಇದೆ, ಆಯಿತಾ. ಸ್ವಲ್ಪ ಸ್ಪೆಷಾಲಿಟಿ, ಎಕ್ಸೆಪ್ಷನ್ಸು. ಮೆರ್ಕುರಿ ದೋ ಇಟ್ ಇಸ್ ಎ ಮೆಟಲ್ ಬಟ್ ಇಟ್ ಇಸ್ ಲಿಕ್ವಿಡ್ ಫಾರ್ಮ್, ಆ ಥರದ್ದು ಕೆಲವಿದೆ, ಆಯಿತಾ. ಅದನ್ನು ಓದ್ಕೊಳ್ಳಿ. ಆಮೇಲೆ ಇದೇನು ಹೇಳಿದೆ ಇಂಪಾರ್ಟೆಂಟು, ರಿಯಾಕ್ಟಿವಿಟಿ ಸೀರೀಸು. ಇಲ್ಲಿ ಪೇಜ್ ನಂಬರ್ 45, ಅಂಡರ್ಸ್ಟ್ಯಾಂಡ್ ದ ರಿಯಾಕ್ಟಿವಿಟಿ ಸೀರೀಸ್. ಹಿಯರ್ ದೇ ಲಾಸ್ಟ್ ಮೆನಿ ಗಿವ್ ರೀಸನ್ಸ್ ಕ್ವಶನ್. ವೈ ಸೋಡಿಯಂ ಇಸ್ ಸ್ಟೋರ್ಡ್ ಇನ್ ಕೆರೋಸಿನ್, ಬಿಕಾಸ್ ಇಟ್ ಇಸ್ ಹೈಲಿ ರಿಯಾಕ್ಟಿವ್ ಅಂಡ್ ಎಕ್ಸ್ಪೋಸ್ ಟು ವಾಟರ್ ಆ್ಯಂಡ್ ಮಾಯಿಶ್ಚರ್, ಈ ಥರದ್ದು. ಆಮೇಲೆ ಮತ್ತೆ ಹೇಳ್ತಾ ಇದ್ದೀನಿ, ಇವಾಗ ಟೈಮ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಎಕ್ಸಾಮ್ಗಿಂತ ಮುಂಚೆ ಈ ಥರ ಬ್ಲೂ ಕಲರ್ ಕ್ವಶನ್ಸ್ನೆಲ್ಲ ಓದಿ ಅರ್ಥ ಮಾಡ್ಕೊಳ್ಳಿ. ಎಲೆಕ್ಟ್ರೋಲಿಸಿಸ್ ಡಯಾಗ್ರಾಮ್ ವಿಲ್ ಕಮ್, ಎಸ್ ಇಟ್ ವಿಲ್ ಕಮ್. ಓಕೆ, ನೆಕ್ಸ್ಟ್ ಪಾರ್ಟ್ 2 ಕೆಮಿಸ್ಟ್ರಿಗೆ ಬಂದರೆ, ಪಾರ್ಟ್ 2 ಕೆಮಿಸ್ಟ್ರಿ. ಓಕೆ, ಪಾರ್ಟ್ 2 ಕೆಮಿಸ್ಟ್ರಿಯಲ್ಲಿ ಫಸ್ಟ್ ಚಾಪ್ಟರ್ ಇರೋದೇ 2 ಚಾಪ್ಟ್ರು. ಅದ್ರಲ್ಲಿ ಡಯಾಗ್ರಾಮ್ಸ್ ಅಷ್ಟೇ ಮುಗೀತು, ಇನ್ನೇನು ಡಯಾಗ್ರಾಮ್ಸ್ ಇಲ್ಲ ಕೆಮಿಸ್ಟ್ರಿಯಲ್ಲಿ. ಕೆಮಿಸ್ಟ್ರಿ ಪಾರ್ಟ್ 1 ಮಾತ್ರ ಡಯಾಗ್ರಾಮ್ಸು, ಆಯಿತಾ. ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಹೇಳಿದೆ ನಾನು, ಜಿಂಕ್ ಗ್ರಾನ್ಯುಲ್ಸು, ಆಮೇಲೆ ಸಾಲ್ಟ್ ಸೊಲ್ಯೂಷನ್, ಅದು ಏನು ಮಿಸ್ ಮಾಡಿಬಿಟ್ನಾ, ಸಾಲ್ಟ್ ಸೊಲ್ಯೂಷನ್ ಇನ್ ವಾಟರ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ. ಆಸಿಡ್ ಸೊಲ್ಯೂಷನ್, ಆಸಿಡ್, ಇನ್ನೊಂದು ಸಾಲ್ಟ್ ಒಂದಿದೆ, ಒಂದು ನಿಮಿಷ. ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಲ್ಲಿ ಟೆಸ್ಟಿಂಗ್ ಆಫ್ ಕಂಡಕ್ಟಿವಿಟಿ ಆಫ್ ಸಾಲ್ಟ್ ಸೊಲ್ಯೂಷನ್, ಇದು ಬರ್ಬೋದು. ಪೇಜ್ ನಂಬರ್ 49. ಓಕೆ, ಸೊ 4-5 ಡಯಾಗ್ರಾಮ್ ಅಷ್ಟೇ. ಫಸ್ಟ್ ಚಾಪ್ಟ್ರಲ್ಲಿ ಒಂದು ಡಯಾಗ್ರಾಮು, ಸೆಕೆಂಡ್ ಚಾಪ್ಟ್ರಲ್ಲಿ 2 ಡಯಾಗ್ರಾಮ್, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಲ್ಲಿ 1 ಡಯಾಗ್ರಾಮ್ ಅಷ್ಟೇ. ಓಕೆ, ಇಷ್ಟೇ ಡಯಾಗ್ರಾಮ್ಸ್ ಇರೋದು ಕೆಮಿಸ್ಟ್ರಿಯಲ್ಲಿ. ಇಷ್ಟನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡಿ. Chloro-alkyl process I explained, very simple. Sodium chloride and water, you pass electricity, you will get sodium hydroxide, chlorine and hydrogen, that's all. Carbonate compound ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್, ತುಂಬಾ ಕ್ವಶನ್ಸ್ ಇದ್ದೇ ಇರುತ್ತೆ. ಸೊ ಅದರಲ್ಲಿ ಪೇಜ್ ನಂಬರ್ 3 ಅಲ್ಲಿ ಹೈಡ್ರೋಜನ್ ಬಾಂಡ್, ಆಲ್ ದಿಸ್ ಡಯಾಗ್ರಾಮ್ಸ್, ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್, ಹೈಡ್ರೋಜನ್, ನೈಟ್ರೋಜನ್, ಆಕ್ಸಿಜನ್, ದಿಸ್ ಡಯಾಗ್ರಾಮ್ಸ್ ಯು ಶುಡ್ ನೋ. ಓಕೆ, ಆಲ್ ದಿಸ್ ಡಯಾಗ್ರಾಮ್ಸ್, ದಿಸ್ ಆಸ್ ಇಟ್ ಈಸ್. ಇದನ್ನ ಟ್ರಿಬಲ್ ಬಾಂಡು, ಇದು ಡಬಲ್ ಬಾಂಡು, ಇದು ಸಿಂಗಲ್ ಬಾಂಡ್, ಇದು ಗೊತ್ತಿರಬೇಕು. ಓಕೆ, ನೆಕ್ಸ್ಟು ವಾಟ್ ಈಸ್ ಟೆಟ್ರಾವ್ಯಾಲೆನ್ಸಿ ಬರ್ಕೊಳ್ಳಿ. ವಾಟ್ ಈಸ್ ಟೆಟ್ರಾವ್ಯಾಲೆನ್ಸಿ, ವಾಟ್ ಇಸ್ ದ ಮೀನಿಂಗ್ ಆಫ್ ಟೆಟ್ರಾವ್ಯಾಲೆನ್ಸಿ. ನೆಕ್ಸ್ಟು ಆಲ್ ದಿಸ್ ಥಿಂಗ್ಸ್ ವೆರಿ ಸಿಂಪಲ್. ಮೀಥೇನ್, ಈಥೇನ್, ಪ್ರೋಪೇನ್, ಆಲ್ ದಿಸ್ ವಾಟ್ ಈಸ್ ದೇರ್ ಹಿಯರ್, ವೆರಿ ಈಸಿ. ಇದು ಅರ್ಥ ಆಗಬೇಕಾ. ಇಟ್ ಇಸ್ ಕಾಲ್ಡ್ ಎಸ್ IUPAC ನೇಮಿಂಗ್ಸ್, ನಾಮೆನ್ಕ್ಲೇಚರ್. ಓಕೆ, IUPAC ನಾಮೆನ್ಕ್ಲೇಚರ್. ಇದು ಅರ್ಥ ಮಾಡ್ಕೊಳ್ಳೋಕ್ಕೂ ಒಂದು 30 minutes 22 minutes ವಿಡಿಯೋ ಅಷ್ಟೇ, ವೆರಿ ಶಾರ್ಟ್ ವಿಡಿಯೋ. ಯು ಕ್ಯಾನ್ ಟೇಕ್ ಒನ್ಸ್. ಓಕೆ, ಯು ಕ್ಯಾನ್ ಸಿ ಒನ್ಸ್. ಇಲ್ಲಿ ಕ್ಲೋರೋಪ್ರೋಪೇನ್, ಬ್ರೋಮೋಪ್ರೋಪೇನ್, ಪ್ರೊಪನಾಲ್, ಇಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಇದೆಯಲ್ಲ, ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಷ್ಟೇ, ಇಲ್ಲಿ ಮಾತ್ರ ಮಾಡಿ. ಓಕೆ, ನೆಕ್ಸ್ಟ್ ತುಂಬ ಇಂಪಾರ್ಟೆಂಟು, ಈ ವರ್ಷ ಬರೋ ಚಾನ್ಸಸ್ ಜಾಸ್ತಿ ಇರೋದು ಪ್ರಾಪರ್ಟೀಸ್ ಆಫ್ ಎಥನಾಲ್ ಆ್ಯಂಡ್ ಪ್ರಾಪರ್ಟೀಸ್ ಆಫ್ ಎಥನೋಯಿಕ್ ಆಸಿಡ್, ಬಿಕಾಸ್ ಲಾಸ್ಟ್ 2 years we did not have this one. That is why you should study properties of ethanol and ethanoic acid is very, very important. And lastly, don't forget
this soaps and detergent, last page, page number 19. Okay, you should know properly how is soaps and detergents act. ಓಕೆ ಸಾರಿ, ನನಗೆ ಸೈನ್ಸ್ ಅಷ್ಟಿದೆ, ಡೇಟಾ ಆಗೋಯ್ತು, ನಾನು ಮುಗಿಸ್ತೀನಿ ಒಂದು 10 ಮಿನಿಟ್ಸು. ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ತುಂಬ ಇಂಪಾರ್ಟೆಂಟ್. ಇಲ್ಲಿ ಡೆಫಿನೇಷನ್ಸ್ ಕೇಳ್ತಾರೆ. ವಾಟ್ ಈಸ್ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್, ವಾಟ್ ಈಸ್ ಮಾಡರ್ನ್ ಡೆಫಿನೇಷನ್ ಆಫ್ ಮೆಂಡೆಲಿವ್ಸ್ ಕ್ಲಾಸಿಫಿಕೇಶನ್, what is the definition of modern periodic table, and very very important, you must understand the trends in the modern periodic table. ಒಂದ್ಸತಿ ಓದ್ಕೊಳ್ಳಿ, ತುಂಬ ಈಸಿಲಿ ಅರ್ಥ ಆಗುತ್ತೆ. ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಆಕ್ಷನ್ ಆನ್ ಸ್ಟೀಮ್ ಆನ್ ಮೆಟಲ್ ಡಯಾಗ್ರಾಮ್ ಜಿಂಕ್ ಇದೆ, ಇದು ಬೇಡ. ಆಕ್ಷನ್ ಆಫ್ ಸ್ಟೀಮ್ ಆನ್ ಮೆಟಲ್ ಡಯಾಗ್ರಾಮ್ ಬೇಡ, ಅದು ಡಯಾಗ್ರಾಮ್ ಕೇಳಲ್ಲ. ಜಿಂಕ್ ಗ್ರಾನ್ಯುಲ್ಸ್ ಕೇಳ್ತಾರೆ. ಓಕೆ, ನೆಕ್ಸ್ಟು ವಾಟರ್ ಕ್ರಿಸ್ಟಲೈಸೇಷನ್ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಇವಾಗ ಬಯಾಲಜಿಗೆ ಬರೋಣ. ನೋಡಿ, ಬಯಾಲಜಿ ಒನ್ ಆಫ್ ದ ಸಬ್ಜೆಕ್ಟ್, ಒನ್ ಆಫ್ ದ ಬ್ರಾಂಚು. ಇದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ನೀವು ಒಂದ್ಸತಿ ಓದಲೇಬೇಕು. ಅದು ಕೂಡ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಹೇಳ್ತಾ ಹೋಗ್ತೀನಿ. ಫಸ್ಟು ಡಯಾಗ್ರಾಮ್ಸ್ ಹೇಳ್ಬಿಡ್ತೀನಿ. 2 ಡಯಾಗ್ರಾಮ್ ನೀಟಾಗಿ ಬರಬೇಕು. ಹಾರ್ಟ್ ಟು ಬ್ರೈನ್ 4 ಮಾರ್ಕ್ಸ್ಗೆ, 3 ಮಾರ್ಕ್ಸ್ಗೆ ಬಂದೇ ಬರುತ್ತೆ. ಹಾರ್ಟ್ ಟು ಬ್ರೈನ್ ಎರಡರಲ್ಲೊಂದು ನೀಟಾಗಿ ಓದ್ಕೊಳ್ಳಿ. ಹಾರ್ಟ್ ಆ್ಯಂಡ್ ಬ್ರೈನ್ ನಿಮ್ಗೆ ಕಾಪಾಡುತ್ತೆ. ಓಕೆ, 4 ಮಾರ್ಕ್ಸ್ ಬರುತ್ತೆ. ಆಮೇಲೆ ಪಾರ್ಟ್ಸ್ ಕೇಳ್ತಾರೆ, ಪಾರ್ಟ್ಸ್ ಗೊತ್ತಿರಬೇಕು. ಬರೀ ಡಯಾಗ್ರಾಮ್ ಮಾಡೋದಾಗಲ್ಲ, ಪಾರ್ಟ್ಸ್ ಗೊತ್ತಿರಬೇಕು. ಓಕೆ, ವಾಟ್ ಈಸ್ ರಿಫ್ರಾಕ್ಷನ್, ಅಟ್ಮಾಸ್ಫಿಕ್ ರಿಫ್ರಾಕ್ಷನ್, ಇಟ್ ಈಸ್ ಸೇಮ್ ಥಿಂಗ್. ದ ಬೆಂಡಿಂಗ್ ಲೈಟ್ ಬೆಂಡ್ಸ್, ಅಟ್ಮಾಸ್ಫಿಯರ್ ಅಲ್ಲಿ ಕೂಡ ರಿಫ್ರಾಕ್ಟ್ ಆಗುತ್ತೆ. ಅದಕ್ಕೆ ನಾವು ಬೇರೆ ಬೇರೆ ಸ್ಕೈ ಬ್ಲೂ ಆಗಿರೋದು ಆಯ್ತಾ, ಬೇರೆ ಬೇರೆ ಎಲ್ಲ ಸ್ಟಾರ್ಸು, ಒಂದು ಸ್ಟಾರ್ ಅಲ್ಲಿದೆ ಅಂದರೆ ಎಕ್ಸಾಕ್ಟ್ಲಿ ಅಲ್ಲಿ ಇರಲ್ಲ, ಅದು ನಮಗೆ ಅಲ್ಲಿರೋ ಥರ ಕಾಣಿಸ್ತಾ ಇರುತ್ತೆ. ಬಿಕಾಸ್ ಆಫ್ ರಿಫ್ರಾಕ್ಷನ್ ವಿ ಫೈಂಡ್ ಟ್ವಿಂಕಲಿಂಗ್ ಆಫ್ ಸ್ಟಾರ್ಸ್, ಬಟ್ ಸ್ಟಾರ್ಸ್ ವೋಂಟ್ ಟ್ವಿಂಕಲ್. ಓಕೆ, ಬಿಕಾಸ್ ಆಫ್ ಅಟ್ಮಾಸ್ಫಿಕ್ ರಿಯಾಕ್ಷನ್ ಸಮಟೈಮ್ಸ್ ವಿ ಫೀಲ್ ದ ಸ್ಟಾರ್ ಇಸ್ ದೇರ್, ಬಟ್ ದ ಸ್ಟಾರ್ ವೋಂಟ್ ಬಿ ದೇರ್, ಇಟ್ ವಿಲ್ ಬಿ ಸಮ್ವೇರ್ ಎಲ್ಸ್. ವಾಟ್ ವಿ ಸಿ ಇಸ್ ಅಪಾರೆಂಟ್ ಪೊಲ್ಯೂಷನ್. ಈ ಒಂದು ಕಾಯಿನ್ ಹಾಕ್ಬಿಟ್ಟು ನೀರೊಳಗಡೆ ಮೇಲಿಂದ ನೋಡಿದ್ರೆ ಅಲ್ಲೇ ಇರಲ್ಲ ಕಾಯಿನು, ಕೈ ಹಾಕೋದು ನೋಡಿದ್ರೆ ಬೇರೆ ಕಡೆ ಇರುತ್ತೆ ಕಾಯಿನು. ಇಟ್ ಈಸ್ ಬಿಕಾಸ್ ಆಫ್ ರಿಫ್ರಾಕ್ಷನ್, ಲೈಟ್ ಬೆಂಡ್ಸ್. ಫಿಸಿಕ್ಸ್ ನ್ಯೂಮರಿಕಲ್ಸು ನಾನು ಆಗಲೇ ವಿಡಿಯೋ ಮಾಡಿದ್ದೀನಿ, ಅದನ್ನು ನೀವು ನೋಡಿ. ನನ್ನ ಮತ್ತೆ ಇವಾಗ ಯಾರೋ ಹೊಸ್ದಾಗಿ ಬಂದರೆ ಹೇಳ್ತಾ ಇದ್ದೀನಿ, ನನ್ನ ಚಾನಲ್ನ ಕಮ್ಯುನಿಟಿ ಪೋಸ್ಟು ಅದರಲ್ಲಿ ಈಗಷ್ಟೇ ನಾನು ಎಲ್ಲ ವೀಡಿಯೋಸ್ ಹಾಕಿದ್ದೀನಿ. ಅದನ್ನು ಒಂದ್ಸತಿ ಎಲ್ಲ ಇಂಪಾರ್ಟೆಂಟ್ ವೀಡಿಯೋಸ್ ನಾನು ಆಗಲೇ ಮಾಡಿ ನನ್ನ ಚಾನಲ್ ಎಲ್ಲ ಇದೆ. ಎಲ್ಲ ತುಂಬ ಕಂಟೆಂಟ್ ನಾನು ಮಾಡಿಲ್ಲ, ವೆರಿ ಸ್ಮಾಲ್ ಕಂಟೆಂಟ್ಸು, ಎಲ್ಲ ಒಂದು ಅರ್ಧ ಗಂಟೆಲಿ ಆಗೋ ಥರ ಕಂಟೆಂಟ್ಸ್ ಇದೆ, ನೋಡಿ ಒಂದ್ಸತಿ. ಓಕೆ, ನೆಕ್ಸ್ಟ್ ಬಯಾಲಜಿಗೆ ಬೇಗ ಹೇಳಬೇಕಾದ್ರೆ, ಬಯಾಲಜಿಯಲ್ಲಿ ಲೈಫ್ ಪ್ರೋಸೆಸ್ಸಲ್ಲಿ ಫಸ್ಟು ನೋಡಿ, ಸ್ಟೊಮ್ಯಾಟಾ ಕ್ಲೋಸ್ಡ್ ಆ್ಯಂಡ್ ಓಪನ್ ಡಯಾಗ್ರಾಮ್ ಗೊತ್ತಿರಬೇಕು. ಇನ್ನೊಂದು ಡಯಾಗ್ರಾಮು ಸ್ಟೊಮ್ಯಾಟಾ ಕ್ಲೋಸ್ಡ್ ಆ್ಯಂಡ್ ಓಪನ್, ಸ್ಟೊಮ್ಯಾಟಾ ಆ್ಯಂಡ್ ಹಾರ್ಟ್ ಆ್ಯಂಡ್ ಬ್ರೈನ್. ನೆಕ್ಸ್ಟ್ ನ್ಯೂಟ್ರಿಷನ್ ಅಲ್ಲಿ ಇದು ಬ್ರೇಕ್ ಡೌನ್, ಗ್ಲೂಕೋಸ್ ಬ್ರೇಕ್ ಡೌನ್ ಗೊತ್ತಿರಬೇಕು. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್, ಗ್ಲೂಕೋಸ್ ಬ್ರೇಕ್ ಡೌನ್. ಆ್ಯಂಡ್ ಯು ಮಸ್ಟ್ ನೋ ದ ಫಂಕ್ಷನ್ ಆಫ್ ಹಾರ್ಟ್ ಟ್ರಾನ್ಸ್ಪಿರ್. ಈ ಚಾಪ್ಟರ್ ಇದೆಯಲ್ಲ, ಈ ಚಾಪ್ಟ್ರಲ್ಲಿ ಎಲ್ಲನೂ ಇಂಪಾರ್ಟೆಂಟೆ. ನೀವೆಲ್ಲನೂ ಒಂದು ಪೇಪರ್ ಪೆನ್ಸಿಲ್ ತೊಗೊಂಡು ಆಯಿತಾ, ನೀವು ಮಾರ್ಕ್ ಮಾಡ್ಕೊಂಡು ಓದ್ಕೊಬೇಕು ನೀಟಾಗಿ. ಅಂಡರ್ಲೈನ್ ಆ್ಯಂಡ್ ಮಾರ್ಕ್, ವೆರಿ ಸಿಂಪಲ್. ಇಟ್ ಈಸ್ ಓನ್ ವರ್ಡ್ಸ್ ಯು ಕ್ಯಾನ್ ರೈಟ್, ಯು ಕ್ಯಾನ್ ವಾಚ್ ನಂಬರ್ ಆಫ್ ವಿಡಿಯೋಸ್. ಓಕೆ, ದಿಸ್ ಚಾಪ್ಟರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಯು ಶುಡ್ ರೀಡ್ ಆಲ್ ದ ಪಾಯಿಂಟ್ಸ್. ಓಕೆ, ಸೊ ಇವಾಗ ಟೈಮ್ ಇಲ್ಲ ಅಂದರೆ ಡ್ಯೂ ರೀಸನ್ಸ್ ಕ್ವಶನ್ಸ್ನ ಓದ್ಕೊಳ್ಳಿ, ನಾನು ಹಾಕ್ತೀನಿ. ಡ್ಯೂ ರೀಸನ್ಸ್ ಕ್ವಶನ್ಸ್ನ ನಾನು ಓದ್ಕೊಳ್ಳಿ, ಈಸಿ ವರ್ಡ್ಸಲ್ಲಿ ಮಾಡಿದ್ದೀನಿ. ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ತುಂಬ ಇಂಪಾರ್ಟೆಂಟ್ ಇದರಲ್ಲಿ ಆಯಿತಾ, ತುಂಬ ಇಂಪಾರ್ಟೆಂಟ್. ಏನು ಒತ್ಕೊಡ್ಬೇಕು ಅಂದರೆ ಮೂಮೆಂಟ್, ಗ್ರೋತ್ ಮೂಮೆಂಟ್, ಫೋಟೋಟ್ರೋಪಿಸಮ್, ಹೈಡ್ರೋಟ್ರೋಪಿಸಮ್, ಕೀಮೋಟೋರಿಸಮ್, ಟ್ರೋಪಿಸಮ್, ಪೇಜ್ ನಂಬರ್ 87. Read these tropisms neatly. What is negative tropism, what is geotropism, all these points correctly. And hormones, last one, very very important. ಈ ಟೇಬಲ್ನ ಓದ್ಕೊಳ್ಳಿ, ಈ ಟೇಬಲ್ನ ಓದ್ಕೊಂಡು ಇಲ್ಲಿ ಓದ್ಕೊಳ್ಳಿ. ಶುಗರ್ ಪೇಷಂಟ್ಸ್ಗೆ ಯಾಕೆ ಇದು ಯೂಸ್ ಮಾಡ್ತೀವಿ, ಇನ್ಸುಲಿನ್ ಯಾಕೆ ಬೇಕು, ಆಮೇಲೆ ಈ ಥರದ್ದು ಕ್ವಶನ್ಸ್ಗಳು ತುಂಬ ಕೇಳ್ತಾರೆ ಇನ್ಸುಲಿನ್ ಬಗ್ಗೆ. ಆಮೇಲೆ ಹಾರ್ಮೋನ್ಸ್, ಬೇರೆ ಬೇರೆ ಹಾರ್ಮೋನ್ಸ್, ಬೇರೆ ಬೇರೆ ಫಂಕ್ಷನ್ಸ್ನ ಕೇಳ್ತಾರೆ. ಆಮೇಲೆ ಬ್ರೈನ್ದು ಬೇರೆ ಬೇರೆ ಪಾರ್ಟ್ಸ್, ಫಂಕ್ಷನ್, ಸೆರಿಬ್ರಮ್, ಸೆರಿಬೆಲ್ಲಮ್. ರೀಡ್ ದ ಫಂಕ್ಷನ್ಸ್ ಆಫ್ ಸೆರಿಬ್ರಮ್, ಸೆರಿಬೆಲ್ಲಮ್. ಸೆರಿಬ್ರಮ್ ಏನು ಮಾಡುತ್ತೆ, ಸೆರಿಬೆಲ್ಲಮ್ ಏನು ಮಾಡುತ್ತೆ. ಓಕೆ, ನೆಕ್ಸ್ಟು ಪಾರ್ಟ್ 2 ಬಯಾಲಜಿಗೆ ಬಂದರೆ, ಆಮೇಲೆ ಇದೆಲ್ಲ ಚಿಕ್ಕ ಚಿಕ್ಕ ಚಾಪ್ಟರ್ ಇದೆ. ಸಸ್ಟೈನಬಲ್ ಲಾಸ್ಟಲ್ಲಿ ಒಂದಿದೆಯಲ್ಲ, ಏನಪ್ಪ ಇದು, ಯಾವಾಗ ನೋಡು ಬಿಟ್ಬಿಡ್ತೀನಿ. ಸೊ ಓಝೋನ್, ಅವರ್ ಎನ್ವೈರ್ಮೆಂಟಲ್ಲಿ ತುಂಬ ಇಂಪಾರ್ಟೆಂಟ್ ಕ್ವಶನ್ ಈಸ್ ಓಝೋನ್. ವೈ ಇಸ್ ಓಝೋನ್ ಡಿಪ್ಲೀಟಿಂಗ್, ವಾಟ್ ಈಸ್ ಕವರಿಂಗ್ ದ ಓಝೋನ್, ಇದು ಗೊತ್ತಿರಬೇಕು ಅಬೌಟ್ ಓಝೋನ್. ಆಮೇಲೆ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಬಯೋಡಿಗ್ರೇಡಬಲ್ ಆ್ಯಂಡ್ ಡಿಗ್ರೇಡಬಲ್. ಓಕೆ, ಪೇಜ್ ನಂಬರ್ 141. ಇನ್ ಪಾರ್ಟ್ 1 book, page number 141, read about ozone layer, very important question, read about ozone layer. ಪಾರ್ಟ್ 2 ಅಲ್ಲಿ ಮತ್ತೆ ಬರೋದಾಗಿದ್ರೆ ಬಯಾಲಜಿಯಲ್ಲಿ ಇಲ್ಲಿ ಒಂದು ಇಂಪಾರ್ಟೆಂಟ್ ಹೇಳ್ತೀನಿ ನೋಡಿ. ಲಾಸ್ಟ್ 2 ಇಯರ್ಸಿಂದ ಇದು ಇರಲಿಲ್ಲ, ಈ ಫಿಷನ್ ಮತ್ತು ಫ್ರಾಗ್ಮೆಂಟೇಷನ್, ರೀಜನರೇಷನ್ ಇರಲಿಲ್ಲ. ಇದ್ರ ಬಗ್ಗೆ ಓದ್ಕೊಳ್ಳಿ, ಇದ್ರ ಬಗ್ಗೆ ಕ್ವಶನ್ ಬಂದೇ ಬರುತ್ತೆ. ಯಾವುದು, ಫ್ರಾಗ್ಮೆಂಟೇಷನ್, ಪೇಜ್ ನಂಬರ್ 39, ಫಿಷನ್, ಫ್ರಾಗ್ಮೆಂಟೇಷನ್ ಆ್ಯಂಡ್ ರೀಜನರೇಷನ್. ಒಂದ್ಸತಿ ಓದ್ಕೊಳ್ಳಿ, ಈಸಿಲಿ ಅರ್ಥ ಆಗುತ್ತೆ. 10 ನಿಮಿಷ ಆಗುತ್ತೆ, ಕಾಮಾಗೆ ಪೆನ್ಸಿಲ್ ಪೇಪರ್ ಇಟ್ಕೊಂಡು. ಟೈಮ್ ಆದರೂ ಪರವಾಗಿಲ್ಲ, ನಾಳೆ ಎಕ್ಸಾಮಲ್ಲಿ ಸ್ವಲ್ಪ ಕಡಿಮೆ ಬಂದರೂ ಪರವಾಗಿಲ್ಲ, ಎಕ್ಸಾಮ್ ಓರಿಯೆಂಟೇಷನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು
ಇದು ಇಂಪಾರ್ಟೆಂಟು. ಫ್ಲವರ್ ಲಾಂಗಿಟ್ಯೂಡಿನಲ್ ಸೆಕ್ಷನ್ ಆಫ್ ಫ್ಲವರ್ ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡಿ ಬಂದರೂ ಬರುತ್ತೆ. ಓಕೆ, ನೆಕ್ಸ್ಟು ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಡಯಾಗ್ರಾಮ್ ಬೇಡ, ಫಂಕ್ಷನ್ಸ್. ಶುಡ್ ನೋ ದ ಫಂಕ್ಷನ್. ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಪೇಜ್ ನಂಬರ್ 48 ವೆರಿ ಇಂಪಾರ್ಟೆಂಟ್, ನಾಳೆ ಬಂದರೂ ಬರ್ಬೋದು. ಯಾವುದಂದರೆ ಪ್ಲಾಸೆಂಟಾ. ವಾಟ್ ಈಸ್ ಪ್ಲಾಸೆಂಟಾ? ಪೇಜ್ ನಂಬರ್ 48. ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಪ್ಲಾಸೆಂಟಾ? ಪೇಜ್ ನಂಬರ್ 48, the middle para. Placenta is a tissue that connects the embryo with the mother. ನೀವು ಹೊಟ್ಟೆ ತಾಯಿ ಹೊಟ್ಟೆಲಿ ಇರಬೇಕಾದ್ರೆ ನ್ಯೂಟ್ರಿಯೆಂಟ್ಸ್ ಬೇಕಲ್ಲ ಮಗುಗೆ. ದಟ್ ನ್ಯೂಟ್ರಿಯೆಂಟ್ಸ್ ಇಸ್ ವೆನ್ ಇಟ್ ಗೋಸ್ ಥ್ರೂ ದಿಸ್ ಸ್ಪೆಷಲ್ ಟಿಶ್ಯೂ ಕಾಲ್ಡ್ ಎಸ್ ಪ್ಲಾಸೆಂಟಾ. ಆಯಿತಾ? ಹೊಕ್ಕಳಿಂದ ಕನೆಕ್ಟ್ ಆಗಿರುತ್ತೆ. ಓಕೆ, ಆ್ಯಂಡ್ ಇಟ್ ಈಸ್ ಆಲ್ಸೋ ಟು ಕನೆಕ್ಟ್ ದ ವೇಸ್ಟ್. ಮಗುವಿಂದ ವೇಸ್ಟ್ ಮತ್ತೆ ತಾಯಿಗೆ ಬರೋಕ್ಕೆ ಪ್ಲಾಸೆಂಟಾ ಇಸ್ ಯೂಸ್ಡ್. ಅಂಡರ್ ದಿಸ್ ಲಾಸ್ಟ್ ಪೇಜ್ ನಂಬರ್ 48 ಮಾರ್ಕ್. ರೀಪ್ರೊಡಕ್ಟಿವ್ ಹೆಲ್ತ್ ಬಗ್ಗೆ ಕ್ವಶನ್ ಇದ್ದೇ ಇರುತ್ತೆ. ರೀಪ್ರೊಡಕ್ಟಿವ್ ಹೆಲ್ತ್ ಯಾಕೆ ಇಂಪಾರ್ಟೆಂಟು, ಯಾಕೆ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಇಂದ ಬಚಾವಕ್ಕೆ, ವಾಟ್ ಆರ್ ದ ರೀಪ್ರೊಡಕ್ಟಿವ್ ಹೆಲ್ತ್ ಮೆಜರ್ಸ್ ದಟ್ ಯು ಶುಡ್ ಟೇಕ್. ಪೇಜ್ ನಂಬರ್ 49. ರೀಡ್ ನೀಟ್ಲಿ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಇಟ್. ವೆರಿ ಸಿಂಪಲ್ ಇಟ್ ಈಸ್, ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್. ಓಕೆ, ಸೊ ನೆಕ್ಸ್ಟ್ ಒನ್. ನೆಕ್ಸ್ಟು ಇದೊಂದು ಚಾಪ್ಟ್ರು. ಯಾವುದಪ್ಪ ಇದು? ಹೆರಿಡಿಟರಿ ಎವಲ್ಯೂಷನ್. ಅಟ್ಲೀಸ್ಟ್ ನಿಮಗೆ ಕಷ್ಟ ಅನಿಸಿದ್ರೆ ಕ್ರಾಸ್ ಮಾಡೋಕ್ಕೆ ಬರುತ್ತೆ. ಯಾರೋ ಕೇಳ್ತಾ ಇದ್ರು ಮೋನೋ ಹೈಬ್ರಿಡ್ ಕ್ರಾಸು, ಡೈ ಹೈಬ್ರಿಡ್ ಕ್ರಾಸು. ಹೋದ ವರ್ಷ ಸೈನ್ಸ್ ಪಾಸಿಂಗ್ ಪ್ಯಾಕೇಜ್ ಕ್ಲಾಸ್ ಮಾಡಿದ್ದೀನಿ. ಅದು ಲಾಸ್ಟಲ್ಲಿ ವಿಡಿಯೋ ಇದೆ. ಸೈನ್ಸ್ ಪಾಸಿಂಗ್ ಪ್ಯಾಕೇಜ್ ಅಂತ ಹೊಡೆದ್ರೆ ಅದು ಒಂದೇ ವಿಡಿಯೋ ಫಸ್ಟ್ ಬರುತ್ತೆ, ಅದಲ್ಲಿ ಇದೆ. ಅಥವಾ ಎಷ್ಟೊಂದು ಚಾನಲ್ಸಲ್ಲಿ ವಿಡಿಯೋ ಸಿಗುತ್ತೆ. ಈಸಿ ಯಾವುದು? ಕ್ರಾಸ್ ಮಾಡೋದು. ಆಯಿತಾ? ಇದೆಲ್ಲ ಪೇಜ್ ನಂಬರ್ 55. ನೆಕ್ಸ್ಟು ರೀಡ್ ಅಬೌಟ್ ಸ್ಪೀಸಿಯೇಷನ್. ವಾಟ್ ಈಸ್ ಸ್ಪೀಸಿಯೇಷನ್? ವಾಟ್ ಈಸ್ ಫಾಸಿಲ್ ಫ್ಯೂಲ್ಸ್? ರೀಡ್ ಅಬೌಟ್ ದೀಸ್ ಥಿಂಗ್ಸ್. ಓಕೆ, ಸೊ ಸದ್ಯಕ್ಕೆ ನೋಡಿ, ಬಯಾಲಜಿ ನನ್ನ ಸಜೆಷನ್ ಇಷ್ಟೇ. ನೀವು ಟೆಕ್ಸ್ಟ್ ಬುಕ್ನ ಓದಲೇಬೇಕು. ಕೆಮಿಸ್ಟ್ರಿ ಫಿಸಿಕ್ಸ್ ನೀವು ಓದಿಲ್ಲ ಅಂದರೆ ಪರವಾಗಿಲ್ಲ. ಬಯಾಲಜಿನ ಪೆನ್ನು ಪೇಪರ್ ತೊಗೊಂಡು ಪಾಯಿಂಟ್ಸ್ನ ಹೈಲೈಟ್ ಮಾಡಿ. ಸೊ ಇವಾಗ ನೀವು ಏನು ಮಾಡಬೇಕು? ಲಾಸ್ಟ್ಲಿ ಇಷ್ಟು ಹೇಳೋದೆಲ್ಲ ಏನು ಮಾಡಬೇಕು ಸರ್? ಇವಾಗ ನೀವು ಫಸ್ಟ್ ಏನು ಮಾಡಬೇಕು ಅಂದರೆ, ನನಗೆ ಗ್ಯೂ ರೀಸನ್ಸು ಒಂದು ಡಾಕ್ಯುಮೆಂಟ್ ಹಾಕ್ತೀನಿ, ಅದೆಲ್ಲ ಓದ್ಕೊಳ್ಳಿ. ಆಯಿತಾ? ನೆಕ್ಸ್ಟು ಡಯಾಗ್ರಾಮ್ಸ್ನ ಪ್ರಾಕ್ಟೀಸ್ ಮಾಡಿ. ಡಯಾಗ್ರಾಮ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಹತ್ತತ್ರ ನಿಮಗೆ 12 ಮಾರ್ಕ್ಸ್ ಡಯಾಗ್ರಾಮ್ಸು. ಆಯಿತಾ? ಗ್ಯೂ ರೀಸನ್ಸ್ನ ಶೀಟ್ ಓದ್ಬಿಟ್ರೆ ಅದು ಆ ಕಡೆ ಈ ಕಡೆ ಎಲ್ಲ ಓದಿದ್ರು ಒಂದು 5-6 ಮಾರ್ಕ್ಸ್ ಈಸಿಲಿ ಬಂದುಬಿಡುತ್ತೆ. ಆಮೇಲೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ನ ಏನು ಹೇಳಿದೆ, ಫಿಸಿಕ್ಸಲ್ಲಿ ಕೆಲವು ಹೇಳಿದೆ ನಾನು, ಕೆಮಿಸ್ಟ್ರಿಯಲ್ಲಿ ಕೆಲವು ಹೇಳಿದೆ, ಬಯಾಲಜಿಯಲ್ಲೂ ಕೆಲವು ಇಂಪಾರ್ಟೆಂಟ್ ಹೇಳಿದೆ. ಇಷ್ಟು ಓದ್ಕೊಂಡ್ರೆ ಈಸಿಲಿ ಪಾಸ್ ಆಗ್ತೀರಾ. ಪಾಸ್ ಆಗೋಕ್ಕೆ ಮತ್ತೆ ಕಷ್ಟ ಇಲ್ಲ, ತುಂಬ ಈಸಿ. ನನಗೆ ಟೈಮಿನ ಕೊರತೆ ಇರೋದ್ರಿಂದ ಸ್ವಲ್ಪ ಸ್ಪೀಡಾಗಿ ಹೋಗಿದ್ರೆ ಕ್ಷಮಿಸಿ, ಯಾಕಂದರೆ ಆನ್ಲೈನಲ್ಲಿ ಇದೊಂದು ಸಮಸ್ಯೆ. ಈಗಾಗಲೇ ವಿಡಿಯೋ ಇದೆ, ನಾನು ಆಗಲೇ ನಾವು ವಾಟ್ ಯು ಶುಡ್ ಈಸ್ ಗೋ ಟು ಮೈ ಕಮ್ಯುನಿಟಿ ಪೋಸ್ಟ್ ಆ್ಯಂಡ್ ಆಲ್ ದ ವಿಡಿಯೋಸ್ ಆರ್ ಪುಟ್ ದೇರ್. ಗೋ ಆ್ಯಂಡ್ ಸಿ ವಾಟ್ ಎವರ್ ವಿಡಿಯೋ ಇಸ್ ಪಾಸಿಬಲ್. ಈ ಟೈಮಲ್ಲಿ ಸ್ವಲ್ಪ ಟೈಮ್ ನಾನು ನಿದ್ದೆ ಮಾಡಲಿ ಅಂದರೆ ಪರವಾಗಿಲ್ಲ, ಸ್ವಲ್ಪ ವೀಡಿಯೋಸ್ಗಳನ್ನ ನೋಡಿ ಅರ್ಥ ಮಾಡ್ಕೊಳ್ಳಿ. ಇನ್ನು ಬರೋ ದಿನಗಳಲ್ಲಿ ರಿವಿಷನ್ ಮಾಡ್ತೀನಿ, ಚಾಪ್ಟರ್ ವೈಸ್ ಮಾಡ್ತೀನಿ. ನ್ಯೂಮರಿಕಲ್ಸು ಮತ್ತೆ ಮಾಡ್ತೀನಿ, ಬೇಕಿದ್ರೆ ಚಾಪ್ಟರ್ ವೈಸ್ ರಿವಿಷನ್ ಮಾಡ್ತೀನಿ. ಮ್ಯಾಥ್ಸ್ ಕೂಡ ಇವತ್ತಾಗಿರೋ ಪ್ರಿಪರೇಟರಿ ಎಕ್ಸಾಮ್ ಸೊಲ್ಯೂಷನ್ನ ಮಾಡ್ತೀನಿ. ಇಷ್ಟು ಹೇಳ್ತಾ, ಸೊ ಥ್ಯಾಂಕ್ ಯು. ಹೋಪ್ಫುಲ್ಲಿ ಇದು ತುಂಬ ಹೆಲ್ಪ್ ಆಗಿದೆ. ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ವಾಟ್ ಶುಡ್ ವಿ ರೀಡ್? ಐ ಟೋಲ್ಡ್ ಇನ್ ದ beginning of the video. Properties of magnetic field lines you should read. What is solenoid you should read. Motor generator diagram you should read. Principle behind motor and generator you should read. You should read Fleming's left hand rule, Fleming's right hand rule you should read. Okay, so help ಆಗಿದೆ ಅನ್ಕೊಂಡಿದ್ದೀನಿ. ಇವಾಗ ರಿವಿಷನ್ ಮಾಡಿ. ನೆಫ್ರಾನ್ ಡಯಾಗ್ರಾಮ್ ಬೇಕು. ನೆಫ್ರಾನ್ ಡಯಾಗ್ರಾಮ್ ಬೇಕು, ಓದ್ಕೊಳ್ಳಿ. ಬಟ್ ಹಾರ್ಟ್ ಟು ಬ್ರೈನ್ ಡೆಫಿನೆಟ್. ಓಕೆ, ಟ್ರಿಗ್ನಾಮೆಟ್ರಿ ಕೊಡಲಿಲ್ಲ, ಬಟ್ ಫೈನಲ್ ಎಕ್ಸಾಮಲ್ಲಿ ಕೊಡ್ತಾರೆ. ಕೊಡಲಿಲ್ಲ ಅಂದರೆ ನಾಳೆ ಹೋಗಿ ಕೇಳ್ತೀನಿ ಯಾಕೆ ಕೊಡಲ್ಲ ಅಂತ. ಕೊಡ್ತಾರೆ. ಇವತ್ತು ಹಿಂಗೋ ಮಿಸ್ ಆಗಿದೆ, ಬಟ್ ಟ್ರಿಗ್ನಾಮೆಟ್ರಿ ಕ್ವಶನ್ ಕೊಡ್ತಾರೆ. ಇವತ್ತಿನ ನೀವು ಅದೃಷ್ಟವಂತರು. ಓಕೆ, ಇಷ್ಟು ಹೇಳ್ತಾ, ಸೊ ಐ ಹೋಪ್ ಇಟ್ ಹ್ಯಾಸ್ ಹೆಲ್ಪ್. ನಾವು ಪ್ಲೀಸ್ ಗೋ ಅಹೆಡ್ ಆ್ಯಂಡ್ ಡೂ ರಿವಿಷನ್ ಬೇಸ್ಡ್ ಆನ್ ದೀಸ್ ಥಿಂಗ್ಸ್ ವಾಟ್ ಐ ಟೋಲ್ಡ್. ಸಸ್ಟೈನಬಲ್ ಮ್ಯಾನೇಜ್ಮೆಂಟಲ್ಲಿ 5 hours. ರೀಡ್ ಅಬೌಟ್ 5 hours. ರೀಡ್ ಅಬೌಟ್ ಡ್ಯಾಮ್ಸ್. ದಿಸ್ ಎನಫ್. ಓಕೆ, ಅದನ್ನೆಲ್ಲ ತುಂಬ ಕಡಿಮೆ ಮಾರ್ಕ್ಸು. ಆಯಿತಾ? ಸೊ ಆಮೇಲೆ ಅದಕ್ಕೆ ರೀಡ್ ದ ಮಾಡೆಲ್ ಪೇಪರ್. Read the board model paper 1, take the Xerox of it, or just go to internet, you'll find the model paper, read the diagrams, read all the questions on the model paper. You may get similar type of questions. So ಇಷ್ಟು ಹೇಳ್ತಾ, ಸೊ ಥ್ಯಾಂಕ್ ಯು. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಅಷ್ಟಾದರೂ ಮಾಡಿ. ಒಂದೇ ಒಂದು ಬಟನ್ನು ನಿಮಗೆ ಎಕ್ಸಾಮ್ ವರ್ಗಾದ್ರು ಬೇಕಾಗುತ್ತಲ್ವಾ. ಇನ್ನು ಎಷ್ಟೊಂದು ವೀಡಿಯೋಸ್ ಇದೆ, ನಿಮಗೆ ಎಕ್ಸಾಮ್ ಆದಮೇಲೆ ಹೇಳ್ಬೇಕಾಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿರಿ. ನಮ್ಗೆ ಅದೇ ಒಂದು, ನೀವು ಸಬ್ಸ್ಕ್ರೈಬ್ ಇಷ್ಟೊಂದು ಜಾಸ್ತಿ ಆದರೆ ಇನ್ನೂ 14,000 ಇದೆ. ಆಯಿತಾ? ಅಟ್ಲೀಸ್ಟ್ ನೀವೆಲ್ಲ ತುಂಬ ಜನ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು. ಸೋಷಲ್ಲು ನಂದು ಆಗಲೇ ಕೆಲವು ವೀಡಿಯೋಸ್ ಇದೆ. ಐ ಆಮ್ ನಾಟ್ ಎ ಸೋಷಲ್ ಟೀಚರ್. ಬೇಸಿಕಲಿ ಐ ಆಮ್ ನಾಟ್ ಬಯಾಲಜಿ ಟೀಚರ್ ಆ್ಯಂಡ್ ಕೆಮಿಸ್ಟ್ರಿ ಟೀಚರ್ ಆಲ್ಸೋ. ಐ ಆಮ್ ಎ ಫಿಸಿಕ್ಸ್ ಟೀಚರ್. ಬಟ್ ಐಡಿಯಾ ಕೊಟ್ಟೆ ನಾನು, ಅದಕ್ಕೆ ನಾನು ತುಂಬ ಡೀಟೇಲಾಗಿ ಹೋಗೋಕ್ಕಾಗಲ್ಲ ನನಗೆ. Social is very easy. I will just go through, if possible I'll make an half an hour live class to see what to read. Already it is there, few contents are there. So thank you, hopefully it has helped, and I'm closing it for now.